ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುಂ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾಪ್ರಮೇಯಾನುವಾದಃ. ಹರಿ ಓಂ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನಕಲಾನಾಥಂ ಪುರುಷೋತ್ತಮಮದ್ಭುತಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೀಚಕ ದ್ರೌಪದಿ ದೇವಿ ಅಂತನ್ನುವಂತಹ ಭ್ರಮೆಯಿಂದ ಸ್ವಪ್ರಶಂಸಾಭರಿತವಾಗಿರತಕ್ಕಂಥ ಮಾತುಗಳನ್ನು ಆಡ್ತಾನೆ. ನಾನಿಂಥ ರೂಪವಂತ, ನಾನು ತುಂಬ ಬಲಿಷ್ಠ, ನನ್ನ ಸಾಮರ್ಥ್ಯ ಭಾಳ ದೊಡ್ಡದು, ಜಗತ್ತಿನಲ್ಲೆಲ್ಲರೂ ಕೂಡ ನನ್ನನ್ನು ಸ್ತೋತ್ರ ಮಾಡ್ತಾಯಿದ್ರು. ನಿನ್ನಂಥ ರೂಪವಂತನಾದಂತಹ ವ್ಯಕ್ತಿಗೆ, ಬಲಿಷ್ಠನಾದವನಿಗೆ ಯಾವ ಸ್ತ್ರೀ ತಾನೇ ನಿರಾಕರಣೆ ಮಾಡ್ತಾಳೆ ಅಂತ ಹೇಳ್ತಿದ್ರು. ನಾನು ಅದನ್ನೆಲ್ಲ ಆಕಸ್ಮಿಕ ಸುಮ್ಮನೆ ನನ್ನನ್ನು ಹೊಗಳಲಿಕ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಇವತ್ತು ಅನ್ನಿಸ್ತಾ ಇದೆ, ಅವರೆಲ್ಲರೂ ಸತ್ಯವಾಗಿ ಹೇಳ್ತಿದ್ರು. ಅವರು ನಿಜವಾಗಿಯೂ ನನ್ನ ಗುಣಗಳನ್ನು ನನಗೆ ಹೇಳ್ತಿದ್ರು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ದ್ರೌಪದಿ ದೇವಿ ಅಂತ ಅಂದ್ಕೊಂಡು ಭೀಮಸೇನ ದೇವ್ರ ಹತ್ರ ಪ್ರಲಾಪವನ್ನು ಮಾಡ್ತಾ ಇದ್ದ. ಆಗ ಭೀಮಸೇನ ದೇವ್ರು ಅಂತಾರೆ, ಹೌದಪ್ಪ, ದಿಷ್ಟ್ಯಾತ್ವಂ ದರ್ಶನೀಯೋಸಿ. ಕೆಲವಾರು ಸರ್ತಿ ಅದೃಷ್ಟ ಅನ್ನೋದು ಹೇಗಾಗ್ಬಿಡ್ತದೆ ಅಂದರೆ, ದುರ್ಬಲನನ್ನು ಕೂಡ ಪ್ರಸಂಗಗಳು ಬರ್ತವೆ. ಅವನು ದುರ್ಬಲನೋ ಅಥವಾ ಪ್ರಬಲನೋ ಅಂತನ್ನುವಂತಹ ಅವನು ದುರ್ಬಲನೋ ಅಥವಾ ಪ್ರಬಲನೋ ಅಂತನ್ನುವಂತಹ ವಿಷಯ ಯಾವಾಗ ನಿರ್ಧಾರ ಆಗ್ತದೆ ಅಂತಂದರೆ, ಬಲಾಬಲಗಳ ನಿರ್ಧಾರ ಆಗೋದು ಪಂದ್ಯ ನಡೆದಾಗ ಮಾತ್ರ. ಪಂದ್ಯ ನಡೀಲೇ ಇಲ್ಲ ಅಂತಂದರೆ ದುರ್ಬಲನನ್ನು ಬಲಿಷ್ಠ ಅಂತ ಭ್ರಮಿಸ್ಕೊಳ್ತೀವಿ. ಹಾಗೆಯೇ ವಿಪತ್ ಪರಂಪರೆಗಳು ಹುಟ್ಟೋಕ್ಕಿಂತಲೂ ಮುಂಚೆ, ಆಪತ್ತುಗಳು ಬರೋಕ್ಕಿಂತಲೂ ಮುಂಚೆ ಎಲ್ಲರೂ ಒಂದೇ ರೀತಿಯಲ್ಲಿ ಏನಾಗ್ತಿರ್ತಾರೆ ಅಂತಂದರೆ ಬಹಳ ಸಮರ್ಥರು ಅಂತಲೇ ಅನ್ನಿಸ್ತಿರ್ತಾರೆ. ಅದಕ್ಕಾಗಿ ಮನುಷ್ಯನಿಗೇನಾಗಬೇಕು ಅಂತಂದರೆ ಅವನು ನಿಜವಾಗಿಯೂ ಸಮರ್ಥನೋ ಅಸಮರ್ಥನೋ ಅಂತ ಹೇಳಿ ಗೊತ್ತಾಗಬೇಕು ಅಂತ ಅಂದರೆ ಅಂಥ ವಿಷಮವಾದಂತಹ ಪ್ರಸಂಗಗಳು ಬರಬೇಕು. ಉದಾಹರಣೆಗೆ 3 ಕಲ್ಲುಗಳು ಮಾತಾಡ್ಕೋತಿತ್ತಂತೆ. ಆಗ ಮೊದಲನೇ ಕಲ್ಲು ವಾಸ್ತವದಲ್ಲಿ
ದೇವಸ್ಥಾನದಲ್ಲಿ ಹೊರಗೆ ಆವಾರಕ್ಕೆ ಹಾಕಿರ್ತಕ್ಕಂಥ ಚಪ್ಪಡಿ ಕಲ್ಲು. ಎರಡನೇದ್ದು ತುಸು ವ್ಯವಸ್ಥೆಯನ್ನು ಮಾಡಿ ಡ್ರೆಸ್ಸಿಂಗ್ ಮಾಡಿ ಸ್ವಲ್ಪ ನಯವಾಗಿ ಮಾಡಿ ಒಳಗೆ ಹಾಕಿರ್ತಕ್ಕಂಥ ಕಲ್ಲು. ಮೂರನೇ ಕಲ್ಲು ಗರ್ಭಗುಡಿಯ ಒಳಗಿರ್ತಕ್ಕಂಥ ಪ್ರತಿಮೆ. ಮೂರೂ ಕಲ್ಲುಗಳು ಮಾತಾಡ್ಕೊಳ್ತಾ ಇತ್ತಂತೆ. ಮಾತಾಡ್ಕೊಳ್ಬೇಕಾದ್ರೆ ಮೊದಲನೇ ಕಲ್ಲು ಹೇಳತಂತೆ ಮೂರನೇ ಕಲ್ಲಿಗೆ, ನೀನಪ್ಪ ಬಹಳ ಭಾಗ್ಯವಂತ, ಕಂಡದ ಜನ ಎಲ್ಲ ನಿನ್ನ ಕೈ ಮುಗಿತಾರೆ, ನಿನ್ನ ಮೇಲೆ ಬರೀ ಮೃದು ಮಧುರವಾದ ಪದಾರ್ಥಗಳೇ ಬೀಳುತ್ತವೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇಂಥ ಪದಾರ್ಥಗಳು ಮಾತ್ರ ಬೀಳ್ತವೆ. ಹಾಕಿದ್ರು ಬರೀ ಹೂವಿನ ಹಾರನೇ ಹಾಕ್ತಾರೆ, ಹೂವಿನಿಂದಲೇ ಅಲಂಕಾರ ಮಾಡುತ್ತಾರೆ. ಏನು ಭಾಗ್ಯ ನೋಡು, ನಮ್ಮ ಜೊತೆಗೆ ಇದ್ದವನು ನೀನು ಲಕ್ಷಾವಧಿ ಜನ ಕೈ ಮುಗಿಯತಕ್ಕಂತಹ ಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಹೀಗೆ ಇನ್ನೊಬ್ಬರು ಚಪ್ಪಲಿ ಹಾಕ್ಕೊಂಡು ಬಂದು ತುಳಿದ್ರೆ ತುಳಿಸ್ಕೊಳ್ಳೋ ಅಂಥ ಸ್ಥಿತಿಯಲ್ಲಿ ಉಳಿದ್ಬಿಟ್ವಿ ಅಂತ ಮೊದಲನೇ ಕಲ್ಲು ಮೂರನೇ ಕಲ್ಲಿಗೆ ಹೇಳ್ತಂತೆ. ಎರಡನೇ ಕಲ್ಲು ಆಗ ಮೊದಲನೇ ಕಲ್ಲಿಗೆ ಸಮಾಧಾನ ಹೇಳ್ತಂತೆ. ನೋಡು, ಜೀವನದಲ್ಲಿ ವ್ಯಕ್ತಿಯೋರ್ವನಿಗೆ ಬರತಕ್ಕಂತಹ ಅತ್ಯಂತ ದುರ್ಭರ ಪ್ರಸಂಗಗಳೇನಿದ್ದಾವೆ, ಆ ಪ್ರಸಂಗಗಳಲ್ಲಿ ಯಾವನು ಯಾವ ರೀತಿ ಎದುರಿಸ್ತಾನೋ ಅದರ ಮೇಲೆ ಜೀವನದಲ್ಲಿ ಗೌರವವೋ ಅಗೌರವವೋ ಮಾನ್ಯ ಸ್ಥಾನವೋ ಅಮಾನ್ಯವಾಗಿರತಕ್ಕಂತಹ ಸ್ಥಾನವೋ ಇದು ಬರ್ತದೆ. ಉತ್ತಮವಾದ ಸ್ಥಾನಾದಿಗಳು ಅಂತನ್ನೋದು ಬರಬೇಕಂದ್ರೆ ಅದಕ್ಕೆ ತಕ್ಕ ಹಾಗೆ ಪರಿಶ್ರಮನೂ ಏನಾಗ್ತದೆ ಅಂದರೆ ತುಂಬ ಹೆಚ್ಚಿರ್ತದೆ. ನೀನು ಒಂದೂ ಪೆಟ್ಟು ತಿನ್ನಲಿಲ್ಲ, ಕಾಡು ಬಂಡೆ ಹೇಗಿದೆಯೋ ಹಾಗೆ ಉಳಿದುಬಿಟ್ಟು ಅದಕ್ಕೆ ನಿನ್ನನ್ನು ಕಾಲಲ್ಲಿ ಹಾಕಿ ತುಳಿದ್ರು. ನನ್ನನ್ನು ಸ್ವಲ್ಪ ಒತ್ತಿ ತಿರುಗಿಸಿ ಆ ಕಡೆ ಈ ಕಡೆ ಸ್ವಲ್ಪ ನಯವಾಗಿ ಮಾಡಿದರು. ನಾನು ನಿನ್ಗಿಂತಲೂ ಸ್ವಲ್ಪ ಉತ್ತಮ ಮಟ್ಟಕ್ಕೆ ಬಂದೆ. ಆದರೆ ಅವನೇನು ಗರ್ಭಗುಡಿ ಒಳಗೇನು ಕೂತಿದಾನಲ್ಲ, ಅವನ ಪರಿಸ್ಥಿತಿ ಜೀವನದಲ್ಲಿ ನೀನು ಊಹೆ ಮಾಡಲಿಕ್ಕೆ ಆಗದೇ ಇರೋ ಏಟುಗಳನ್ನೆಲ್ಲ ನಾನಾ ಕ್ರಮದಿಂದ ತಿಂದ ಅವನು. ಗಾರ್ನಿಂಗು, ಡೈಯಿಂಗು, ಕಟ್ಟಿಂಗು, ಉಳಿ ತಗೊಂಡು, ಚಾಣ ತಗೊಂಡು, ಸುತಿಗೆ ತಗೊಂಡು, ಹೊಡೆಯೋದು, ಬಡಿಯೋದು, ಕೆತ್ತೋದು, ತುರುಕೋದು, ತೂತು ಮಾಡೋದು, ಏನೇನು ಸಾಧ್ಯ ಇದೆ ಎಲ್ಲ ಮಾಡಿದ್ರೆ ಅವನಿಗೆ. ಆಗ ಏನಾಯ್ತಂತಂದರೆ ಎಲ್ಲ ಮಾಡಿ ಆದಮೇಲೆ ಕರ್ಕೊಂಡು ಹೋಗಿ ಗರ್ಭಗುಡಿ ಒಳಗೆ ಇಟ್ಟಾಗ ಅವನಿಗೆ ಕೈ ಮುಗಿದಿದ್ದಾರೆ ಹೊರತಾಗಿ ಏನೂ ಮಾಡ್ದೇನೆ ಕೈ ಮುಗಿ ಅಂತಂದರೆ ಅವನು ಕೂಡ ನಮ್ಮ ಜೊತೆಗೇ ಇರ್ತಿದ್ದ. ಆದ್ದರಿಂದ ಜೀವನದ ವಿಷಮ ಪ್ರಸಂಗಗಳು ಅಂತನ್ನೋದೇನಾಗ್ತದಲ್ಲ, ಒಬ್ಬ ವ್ಯಕ್ತಿಗೆ ಬಹಳ ಅದ್ಭುತವಾದಂತಹ ಉನ್ನತ ಸ್ಥಾನವನ್ನು ತರ್ತದಂತೆ. ಕಷ್ಟ ಎಷ್ಟು ಪಡ್ತಾನೆ ಅಷ್ಟಷ್ಟು ಏನಾಗ್ತಾನೆ ಅಂತಂದ್ರೆ ಉನ್ನತವಾದಂತಹ ಕಷ್ಟಕ್ಕೆ ಪ್ರತಿಕ್ರಿಯೆ ಮಾಡಬೇಕಾದ್ರೆ ಅಷ್ಟೆಲ್ಲ ಕಷ್ಟಗಳು ಉಳಿಪೆಟ್ಟುಗಳು ಬಿದ್ದಾಗಲೂ ಅವನು ಓಡಿ ಹೋಗಲಿಲ್ಲ, ಹಿಂಜರಿಲಿಲ್ಲ, ಹೀಗಳಿಲಿಲ್ಲ. ತನ್ನನ್ನು ತಾನು ಆ ಪರೀಕ್ಷೆಯಿಂದಾಗಿ ಮತ್ತು ಏನು ಮಾಡಿಕೊಳ್ಳಿಲ್ಲ, ಹಿಂದೇಟು ಹಾಕಲಿಲ್ಲ. ಆದ್ದರಿಂದ ಏನು ಮಾಡಿದರು ಅಂದರೆ ಜನ ಎಲ್ಲ ಗೌರವ ಕೊಟ್ಟು. ಹಾಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಬಹಳ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂದರೆ ಮೊದಲೇನಾಗಬೇಕು, ಬಹಳ ಅತ್ಯುನ್ನತವಾದಂತಹ ವಿಷಮ ಪ್ರಸಂಗಗಳನ್ನು ಎದುರಿಸಬೇಕು, ಕಷ್ಟ ಕಾರ್ಪಣ್ಯಗಳನ್ನು ನೋಡಿರಬೇಕು. ಆಗ ಆ ಉನ್ನತ ಸ್ಥಾನ ಅಂತನ್ನೋದು ಅವನಿಗೆ ಮೌಲ್ಯಯುತವಾದದ್ದಿರ್ತದೆ. ಪ್ರಪಂಚ ಕೊಡತಕ್ಕಂತಹ ಬೆಲೆಯ ಬಗ್ಗೆ ಅವನು ಅರ್ಥ ಮಾಡಿಕೊಂಡಿರ್ತಾನೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಬರತಕ್ಕಂತಹ ಪ್ರಸಿದ್ಧಿ ಏನಿದೆಯಲ್ಲ, ಆ ವ್ಯಕ್ತಿಯನ್ನು ಆ ಪ್ರಸಿದ್ಧಿಯಲ್ಲಿ ಬಹಳ ದಿವಸ ಮುಂದುವರಿಲಿಕ್ಕೆ ಬಿಡೋದಿಲ್ಲ. ಮುಂದುವರಿಬೇಕು, ಅವನು ಆ ಪ್ರಸಿದ್ಧಿಯಲ್ಲಿಯೇ ನಿರಂತರವಾಗಿ ಮುಂದುವರಿಬೇಕು ಅಂದರೆ ಏನಾಗಬೇಕು ಅಂದರೆ ಅವನು ತುಂಬ ಅನುಭವದ ಪೆಟ್ಟುಗಳನ್ನು ತಿಂದು 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 ಬಂದಿರಬೇಕು. ಆದ್ದರಿಂದ ನೀನು ಇವತ್ತು ದಿಷ್ಟ್ಯಾತ್ವಂ ದರ್ಶನೀಯೋಸಿ, ನೀನು ಬಹಳ ದೊಡ್ಡ ಸುಂದರಾಂಗ ಅಂತ ನೀನು ಹೇಳಬೇಕು. ಆದರೆ ನೀನು ನಿಜವಾದ ಸುಂದರಾಂಗನ ಅಂತ ಕೇಳಿದ್ರೆ ಭೀಮಸೇನ ದೇವರಂತಾರೆ, ಇಲ್ಲ, ಅದೃಷ್ಟವಶಾತ್ ಸುಂದರಾಂಗನಾಗ್ಬಿಟ್ಟಿದ್ದೀನಿ. ದಿಷ್ಟ್ಯಾತ್ಮಾನಂ ಪ್ರಶಂಸಿಸಿ,
ಅದೃಷ್ಟವಶಾತ್ ನಿನಗೆ ಇನ್ನೂ ಏನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಇನ್ನೂ ಪ್ರಶಂಸಾ ನನ್ನಂಥವನು ಎದುರಿಗೆ ಬಂದುಬಿಟ್ಟು ದ್ರೌಪದಿ ದೇವಿ ಅಂಥವಳ ಮೈಯನ್ನು ಮುಟ್ಟಿ ಇನ್ನೂ ನಿನ್ನ ಮಟ್ಟಿಗೆ ನೀನು ಪ್ರಶಂಸಾ ಮಾಡ್ಕೊತಾ ಇದ್ದಿ, ಬದುಕಿದ್ದಿ ಅಂದರೆ ಏನರ್ಥ? ಇನ್ನೂ ನಿನ್ನ ಜೀವ ಅಂತನ್ನೋದು ಶರೀರದಲ್ಲೇ ಉಳಿದಿದೆ. ಯಾಕೆ? ಅದೃಷ್ಟ ಇದೆಯಲ್ಲ ಇನ್ನೂ, ಅದಕ್ಕೋಸ್ಕರ ಇನ್ನೂ ಏನಾಗಿದ್ದೀಯಾ? ಬದುಕಿದೆಯಾ. ಅದಕ್ಕೋಸ್ಕರ ನೀನು ಇಂಥದ್ದೆಲ್ಲ ಅದೃಷ್ಟವಶಾತೆಲ್ಲ ಏನು ಪಡೆದಿದೆಯಲ್ಲ ಕೀಚಕ, ಅದನ್ನೇ ಹೇಳ್ತಿದ್ದೀನಿ ಕೇಳು. ಇಂಥ ಒಂದು ಅದ್ಭುತವಾದಂತಹ ಅದೃಷ್ಟವಶಾತ್ ಪ್ರಾಪ್ತಳಾಗತಕ್ಕಂತಹ ಕನ್ಯಾನ್ನ ನೀನು ಇದುವರೆಗೆ ನೋಡೇ ಇರಲಿಲ್ಲ. ಇದುವರೆಗೆ ನೀ ಇಂಥ ಕನ್ಯಾನ್ನ ನೋಡಿರಬಾರ್ದು ನೀನು. ಅದೃಷ್ಟಪೂರ್ವ ಪಶ್ಯೇಮಾಂ ಯಥೋ ಜಾನಾಸಿ ಸೂತಜ. ನೀನು ಅದೃಷ್ಟವಶಾತ್ ಏನು ಮಾಡ್ತಿದ್ದಿ ಅಂದ್ರೆ ನನ್ನನ್ನು ನೋಡ್ತಾ ಇದ್ದೀನಿ. ಇಲ್ಲಿವರೆಗೆ ನೋಡಿರುವಂತಹ ಎಲ್ಲ ವ್ಯಕ್ತಿಗಳೇನಿದ್ದಾರೆ ಅಂತಂದರೆ ಹೆಣ್ಣನ್ನು ಹೆಣ್ಣಿನ ವೇಷದಲ್ಲಿ ನೋಡಿದ್ದಿ, ಗಂಡನ್ನು ಗಂಡಿನ ವೇಷದಲ್ಲಿ ನೋಡಿದ್ದಿ. ಆದರೆ ಗಂಡನ್ನು ಎಂದೂ ಕೂಡ ಏನಾಗಿಲ್ಲ ಅಂದರೆ ಹೆಣ್ಣಿನ ವೇಷದಲ್ಲಿ ನೋಡಿಲ್ಲ, ಹೆಣ್ಣು ವೇಷ ಕಳಚಿ ಗಂಡಾದದ್ದನ್ನು ನೋಡಿಲ್ಲ. ಎರಡೂ ಕೂಡ ಅಪರೂಪನೇ ಅಲ್ವಾ? ಅದರಿಂದಾಗಿ ಆ ರೀತಿಯಲ್ಲಿ ನೀನು ಎಂದಿಗೂ ನೋಡಿಲ್ಲ. ಅದನ್ನು ದ್ರಕ್ಷಸೇತ್ವಂ ಮುಹೂರ್ತೇನ, ಇನ್ನೊಂದು ಮುಹೂರ್ತದ ಒಳಗಾಗಿ ಏನು ಮಾಡ್ತೀಯ ಅಂದರೆ ನೀನು ಮಹದದ್ಭುತವಾಗಿರತಕ್ಕಂತಹ ಈ ಸ್ತ್ರೀ ಎಷ್ಟು ಗುಣಾನ್ವಿತಳು ಅಂತನ್ನುವಂತಹ ಪರಿಚಯ ನಿನಗಾಗ್ಬಿಡ್ತದೆ ಅಂತ ಹೇಳಿದರು. ಹೇಳಿ ಏನು ಮಾಡಿದರು ಅಂತಂದರೆ, ಇತ್ಯುಕ್ತ ತಮ್ಮ ಮಹಾಬಾಹು ಭೀಮೋ ಭೀಮಪರಾಕ್ರಮ ಸಮುತ್ಪತ್ಯ ಚ ಕೌಂತೆಯ ಪ್ರಹಸ್ಯ ಚ ನರಾಧಮಂ ಭೀಮೋ ಜಗ್ರಾಹ ಕೇಶೇಶು ಮಾಲ್ಯವತ್ಸು ಸುಗಂಧಿಷು. ಇಷ್ಟು ಹೇಳಿ ತಿರುಗಿದ್ರು. ಆಗ ಉನ್ನತವಾದಂತಹ ಶ್ಮಶ್ರುವಲಯ, ಒಳ್ಳೆ ಮೀಸೆ ದಾಡಿ ಇದನ್ನೆಲ್ಲ ನೋಡ್ತಿರೋ ಹಾಗೇನೆ ಅವನಿಗೆ ಆವಾಗ ಇಷ್ಟೊತ್ತಿನವರೆಗೆ ಮಾತಾಡಿರುವಂಥವ್ರು ಯಾರಲ್ಲ, ಹೆಣ್ಣಲ್ಲ ಅಂತ ನೋಡ್ರಿ. ಏನಪ್ಪ ಅಂದರೆ BA ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತಾರಲ್ಲ, ಹಾಗೆ ಇದುವರೆಗೆ ಧ್ವನಿ ಕೂಡ ವ್ಯತ್ಯಾಸವಾಗಿ ಕೇಳಿಸ್ತಿತ್ತಂತೆ ಭೀಮಸೇನ ದೇವ್ರದ್ದು. ಅತ್ಯಂತ ಸ್ತ್ರೀ ವೇಷದಲ್ಲಿ, ಸ್ತ್ರೀ ಧ್ವನಿಯಲ್ಲಿ, ಸ್ತ್ರೀಯ ಭೂಷಣಗಳಲ್ಲಿ ಮಾತಾಡ್ತಾ ಇದ್ರಂತೆ. ಸ್ತ್ರೀ ಸಹಜವಾದ ಲಜ್ಜೆ ಇದ್ದರೆ ಹೆಂಗೆ ಮಾತಾಡಬೇಕು ಹಂಗೆ ಇಲ್ಲಿವರೆಗೆ ಮಾತಾಡಿದರು. ಯಾವಾಗ ತಿರುಗಿ ಯಾವಾಗ ಕೂದಲನ್ನು ಹಿಡ್ಕೊಂಡ್ರು ಆಗ ಗೃಹೀತ್ವ ಕೀಚಕಂ ಭೀಮಃ ವಿರರಾಜ ಮಹಾಬಲಃ ಮಹಾವನೆ ಗ್ರಾಸಕಾಮಃ ಸಿಂಹ ಕ್ಷುದ್ರ ಮೃಗಂ ಯಥಾ. ದೊಡ್ಡದಾಗಿರ್ತಕ್ಕಂತಹ ಗೋಂಡಾರಣ್ಯ, ಆ ಗೋಂಡಾರಣ್ಯದಲ್ಲಿ ಸಿಂಹ ಅಂತನ್ನೋದು ಬೇಟೆ ಆಡಲಿಕ್ಕೆ ಅಂತ ಹೊರಟುಬಿಟ್ಟು ಆಕಸ್ಮಿಕವಾಗಿ ತನ್ನ ಕೈಯಲ್ಲಿ ಒಂದು ಹುಲ್ಲೆ ಮರಿ ಅಂದರೆ ಒಂದು ಜಿಂಕೆ ಏನಾದರೂ ಸಿಕ್ಕಿಬಿಟ್ರೆ ಅದನ್ನು ಎಷ್ಟು ಲೀಲಾಜಾಲವಾಗಿ ಆಕಸ್ಮಿಕವಾಗಿ ದೃಢವಾದಂತಹ ಬಾಹುಗಳಲ್ಲಿ ಹಿಡ್ಕೊಂಡ್ಬಿಟ್ರೆ ಜಿಂಕೆ ಆಚೀಚೆ ಏನಾಗಿರಬಾರ್ದು, ಅಲ್ಲಾಡಿರಬಾರ್ದು. ಗೋಂಡಾರಣ್ಯ ಇರೋದರಿಂದ ಓಡ್ಲಿಕ್ಕಾಗಿರಬಾರ್ದು ಅದಕ್ಕೆ. ಹಂಗೆ ಏನು ಮಾಡಿಬಿಟ್ಟಿದ್ದಾರೆ, ಕೀಚಕನನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ಜೋರಾಗಿ ಕೂದಲನ್ನು ಹಿಡಿದು ಎಳೆದ್ರೂ ಕೀಚಕ ಕಿರಿಸ್ತಾ ಇಲ್ಲ. ಯಾಕೆ ಅಂದರೆ ಕಿರಿಚಿದ್ರೆ ಏನಾಗ್ಬಿಡ್ತದೆ ಅಂದರೆ, ಇಂಥ ಅಪರಾತ್ರಿಯ ಹೊತ್ತಿನಲ್ಲಿ ಕೀಚಕನಂಥವನು ನರ್ತನಾಗಾರಕ್ಕೆ ಬಂದಿದ್ದಾನೆ ಅಂದರೆ ಅದು ಔಮರ್ಯಾದೆಯ ಸಂಕೇತ. ಕೆಲವಾರ ಕಡೆ ಔಮರ್ಯಾದೆ ಆದ್ರೂ ಕೂಡ ಏನು ಮಾಡೋ ಹಾಗಿಲ್ಲ ಅಂದರೆ ಔಮರ್ಯಾದೆ ಆಯಿತು ಅಂತ ಹೇಳ್ಕೊಳ್ಳೋ ಹಾಗಿಲ್ಲ, ಅಂಥದ್ದೆಲ್ಲ ಇರ್ತದೆ. ಕೆಲವಾರು ಸರ್ತಿ ಅಪಮಾನಗಳೆಲ್ಲ ಆಗ್ತವೆ, ಆದರೆ ನಮಗೆ ಅಪಮಾನ ಆಯಿತು ಅಂತ ಹೇಳ್ಕೊಂಡ್ರೆ ಹೆಚ್ಚು ಅಪಮಾನ ಆಗ್ತದೆ. ಕೆಲವಾರು ಅಪಮಾನಗಳನ್ನು ಏನು ಮಾಡಬೇಕಾಗ್ತದೆ, ಅದನ್ನು ಮುಚ್ಚಿಟ್ಕೋಬೇಕಾಗ್ತದೆ. ಅಪಮಾನ ಆಯಿತು ಅಂತ ಹೇಳ್ಕೊಳ್ಳದೇನೆ ಗಂಭೀರವಾಗಿ ಅಪಮಾನ ಆದ್ರೂ ಅದನ್ನು ಸಹಿಸ್ಕೊಳ್ಬೇಕಾಗ್ತದೆ. ಹಿಡಿದು ಎಳೆದಿದ್ದಾರೆ, ಎಳೆದು ಬಲವಾದಂತಹ ಪ್ರಹಾರವನ್ನು ಮಾಡ್ತಾರೆ ಭೀಮಸೇನ ದೇವರು. ಕೀಚಕ ಬಾಯಿಯಿಂದಾಗಿ ಶಬ್ದವನ್ನು ಹೊರಗೆ ತೆಗಿತಾ ಇಲ್ಲ. ಸ ಕೇಶೇಶು ಪರಾಮೃಷ್ಟ ಬಲಿಯೇನ ಬಲಿನಾಂಬರ ಆಕ್ಷಿಪ್ಯ ಕೇಶಾನ್ ವೇಗೇನ ಬಾಹ್ವೋರ್ ಜಗ್ರಾಹ ಪಾಂಡವಂ. ಆಗ ಏನು ಮಾಡಿದ್ದಾನೆ, ತಲೆಯನ್ನು ತಿರುಗಿಸಿ ಏನು ಮಾಡಿದ್ದಾನೆ, ತನ್ನನ್ನು ತಾನು ಬಿಡಿಸ್ಕೊಂಡು ಭೀಮಸೇನ ದೇವರನ್ನು ಏನು ಮಾಡಿದ್ದಾನೆ, ಬಾಹುಗಳ ಮಧ್ಯದಲ್ಲಿ ತಾನು ಹಿಡ್ಕೊಳ್ಳಿಕ್ಕೆ ಹಿಂದೆ ಹೋಗಿ ಅವರ ಬಾಹುಗಳನ್ನು ಗಟ್ಟಿಯಾಗಿ ಅವನು ಹಿಡ್ಕೊಂಡಿದ್ದಾನೆ. ಮೊದಲಿಗೆ ಏನಾಗಿದೆ, ಬಾಹು ಯುದ್ಧ ಆರಂಭ ಆಗಿದೆ. ಆವಾಗ ಪರಸ್ಪರರಲ್ಲಿ ಹೆಂಗೆ ಅಂದರೆ, ಒಂದು ಹೆಣ್ಣಾನೆಗೋಸ್ಕರ ಎರಡು ಗಂಡಾನೆಗಳು ಏನಾದರೂ ಹೊಡೆದಾಟಕ್ಕೆ ಇಳಿದು ಬಿಟ್ಟರೆ ಅದು ಹೆಂಗಿರಬೇಕು, ಪರಸ್ಪರರಲ್ಲಿ ಅವು ಗಂಡಸ್ಥಲದಿಂದ ಹೆಂಗೆ ಪರಸ್ಪರ ತಿವಿಬೇಕಲ್ಲ,
ಇದರ ಹಣೆಯನ್ನು ಹೋಗಿ ಅದು ಏನಾದರೂ ಒಂದು ಹಣೆ ಇನ್ನೊಂದು ಹಣೆ ಹೊಡೆದು ಬಿಟ್ಟರೆ ಆ ಕುಂಭಸ್ಥಳನೇ ಒಡೆದು ಹೋಗಬೇಕಲ್ಲ, ಆ ರೀತಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪರಸ್ಪರರಲ್ಲಿ ತಲೆಯಿಂದ ತಲೆಗೆ ಜಜ್ಜುತ್ತಾ ಇದ್ದಾರೆ. ಅನ್ಯೋನ್ಯಂ ಅಭಿಸಮೃದ್ಧವು ಪರಸ್ಪರ ಜಯೈಷಿಣವು, ಇಬ್ಬರಿಗೂ ಏನಂತಂದರೆ ಜಯದ ಅಪೇಕ್ಷೆ ಇದೆ. ಯಾಕಪ್ಪ ಅಂತಂದರೆ ಆಕಸ್ಮಿಕವಾಗಿ ಇವ ಸತ್ತ ಅಂದರೆ ಶಾಶ್ವತಳಾಗಿ ನನ್ನ ಒಳಗ್ತಾಳೆ ದ್ರೌಪದಿ ದೇವಿ ಅಂತನ್ನುವಂತಹ ಬೈಕೆ ಕೀಚಕನಿಗೆ, ಇವ ಸಾಯದ ಹೊರತು ದ್ರೌಪದಿ ದೇವಿಗೆ ನೆಮ್ಮದಿ ಇಲ್ಲ ಅಂತನ್ನುವಂಥ ಹಠ ಭೀಮಸೇನ ದೇವರಿಗೆ. ಆದ್ದರಿಂದ ಪರಸ್ಪರರಲ್ಲಿ ಹೇಗಿದೆ ಅಂದರೆ ಹೊಡೆತಕ್ಕೆ ಆಕಸ್ಮಿಕವಾಗಿ ಹೊಡೆದೆ ಅಂದರೆ ಇವನು ಸಾಯಲೇಬೇಕು ಅಂತನ್ನುವಂತಹ ಹಠದಿಂದ ಏನು ಮಾಡ್ತಿದ್ದಾರೆ, ಹೊಡೆದಾಟವನ್ನು ಮಾಡ್ತಾ ಇದ್ದಾರೆ. ತತಃ ಸಮುತ್ಪತ್ತಿ ಭುಜವು ಪಂಚಶೀರ್ಷ ವಿಭವರಗವು ನಖ ದ್ರಷ್ಟ್ರಾಭಿರ ಅನ್ಯೋನ್ಯಂ ಕ್ರೋಧ ಸಮವಿಷೋದ್ಭತವು. ಹೇಗಿದೆ ಅಂತಂದರೆ ಹೊಡೆತ ಬುಸುಬಿಡ್ತಕ್ಕಂತಹ 5 ಹೆಡೆಯ ಸರ್ಪಗಳು ಪರಸ್ಪರವಾಗಿ ತಾನು ಹಿಂದಕ್ಕೆ ಸರದು ಒಂದು ಸರ್ಪ ಇನ್ನೊಂದು ಸರ್ಪಕ್ಕೆ ಹೊಡೆದು ಬಿಟ್ಟರೆ ಆ ಹೊಡೆಯುವಂಥ ಸಮಯದಲ್ಲಿ ಏನು ಮಾಡ್ತದೆ ಅಂದರೆ ಮುಖಕ್ಕೆ ಹೊಡೆಯೋದಿಲ್ಲ, ಹೆಡೆಗಳಿಗೆ ಹೊಡಿತದೆ. ತನ್ನ 5 ಹೆಡೆಯಿಂದಾಗಿ ಅದರ ಹೆಡೆಗೆ ಹೊಡೆಯುವಂತಹ ಪ್ರಯತ್ನ ಮಾಡ್ತದೆ. ಅಂದರೆ ಆಗ ಹೊಡೆಯುವಂತಹ ಭಾಗ ನೇರವಾಗಿ ಹೊಡೆಯೋದಿಲ್ಲ. ಸರ್ಪಗಳು ಪರಸ್ಪರದಲ್ಲಿ ಯುದ್ಧ ಆಡಬೇಕಾದ್ರೆ ಅದು ಪಾರ್ಶ್ವಗಳಲ್ಲಿ ಏನು ಮಾಡ್ತದೆ, ಹೆಂಗೆ ಹೊಡಿತು ಆ ರೀತಿಯಲ್ಲಿ ಪಕ್ಕೆಲುಬುಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ವೇಗವಾಗಿರುವಂತಹ ಹೊಡೆದ ಸಂದರ್ಭದಲ್ಲಿ ಆಗ ಆ ಬಾಹುಯುದ್ಧ ಏನಾಗ್ತಾ ಇದೆ, ತೀವ್ರತರವಾಗಿ ಪರ್ಯವಸಾನ ಆಗ್ತಾ ಇದೆ. ಒಬ್ಬರೊಬ್ಬರಿಗೂ ಕೂಡ ಏನಾಗ್ತಾ ಇದೆ ಅಂದರೆ ಜೋರಾಗಿ ಶಬ್ದ ಆಗಬಾರ್ದು. ಯಾಕೆಂದರೆ ನರ್ತನಾಗಾರದ ಹತ್ತಿರದಲ್ಲಿ ಯಾರೂ ಜನ ತಿರುಗಾಡ್ತಾ ಇಲ್ಲ ಅಷ್ಟೇ ಹೊರತಾಗಿ ಶಬ್ದ ಆಗಿಬಿಟ್ರೆ ಬಾಗಿಲು ತೆಗೆದಿದ್ದೇ ಇದೆ, ಯಾರು ಬೇಕಾದ್ರೆ ಬಂದುಬಿಡ್ಬೋದು. ಕೀಚಕನಿಗೆ ಬಂದರೆ ಮರ್ಯಾದೆ ಹೋಗ್ತದೆ ಅಂಥೇಳಿ, ಭೀಮಸೇನ ದೇವರಿಗೆ ಬಂದರೆ ಅಜ್ಞಾತವಾಸ ಭಂಗ ಆಗ್ತದೆ ಅಂಥೇಳಿ ಇಬ್ರಿಗೂ ಏನಪ್ಪ ಅಂತಂದರೆ ರಹಸ್ಯವಾಗಿಯೇ ಉಸ್ರೇ ಹೊರಗೆ ಬರದೇ ಇರೋ ಹಂಗೆ ಅವ್ರನ್ನ ಮುಗಿಸ್ಬೇಕು ಅಂತ, ಅವನು ಭೀಮಸೇನ ದೇವರನ್ನು ಮುಗಿಸ್ಬೇಕು ಅಂತ. ಹೀಗೆ ಏನಾಗ್ತಾ ಇದೆ, ತಯೋರಾಸೀತ್ ಸುತುಮಲಃ ಸಂಪ್ರಹಾರ ಸುದಾರುಣ ನಖದಂತಾಯುಧವತೋ ವ್ಯಾಘ್ರಯೋರಿವ ದೃಪ್ತಯೋ. ಅತ್ಯಂತ ಘೋರವಾಗಿ ಏನು ಮಾಡಿದ್ದಾರೆ ಅಂತಂದರೆ ಹೊಡೆದಾಡ್ತಾ ಇದ್ದಾರೆ. ಮುಷ್ಟಿಯುದ್ಧಗಳಲ್ಲಿ ಇರುವಂತಹ ಪಟ್ಟುಗಳಲ್ಲಿ ಇಬ್ಬರೂ ಏನಪ್ಪ ಅಂದರೆ ಜಯೈಷಿಗಳು, ಜೊತೆಗೆ ಏನಪ್ಪ ಅಂದರೆ ತುರುಸಿನ ಪೈಪೋಟಿ. ಒಬ್ರಿಗೊಬ್ರಿಗೆ ಏನಪ್ಪ ಅಂತಂದ್ರೆ ಅವನಿಗೂ ನಾಗಾಯುತ ಸಹಸ್ರ ಬಲ, 10,000 ತೋಳು ಬಲ ಇರತಕ್ಕಂತಹ ವ್ಯಕ್ತಿ ಕೀಚಕ. ಅವನೇನು ಭೀಮಸೇನ ದೇವರ ಹತ್ತಿರದಲ್ಲಿ ಸುಲಭವಾಗಿ ಸಿಕ್ಕ, ಏನೋ ಸಾಮಾನ್ಯ ವ್ಯಕ್ತಿ ಸಹಜವಾಗಿ ಕೊಂದುಬಿಟ್ರು, ಇಲ್ಲ ಅವನೂ ಮಹಾನ್ ಬಲಿಷ್ಠ, ಇವರು ಅವನಕ್ಕಿಂತ ಬಲಿಷ್ಠರು. ತಯೋರ್ ಭುಜ ವಿನಿಷ್ಪೇಷಾತ್ ಉಭಯೋ ಬಲಿನೋಸ್ತದ ಶಬ್ದ ಸಮಭವದ್ಘೋರ ವೇಣುಸ್ಫೋಟ ಸಮೋಯುಧಿ. ಒಂದು ವೇಳೆ ಕಾಳ್ಗಿಚ್ಚ ಹತ್ತಿಬಿಟ್ರೆ ಆಕಸ್ಮಿಕವಾಗಿ ದಗದಗ ಉರಿದು ಹೋಗತಕ್ಕಂತಹ ಬೆಂಕಿಯ ಮಧ್ಯದಲ್ಲಿ ಏನಾದ್ರೂ ಬಿದಿರು ಮೆಳೆಗಳು ಸಿಗಾಕೊಂಡ್ಬಿಟ್ರೆ ಹೆಂಗೆ ಚಟಿಲ್ ಅಂಥೇಳಿ ಮಧ್ಯದಲ್ಲಿ ಎಲ್ಲ ಇಡೀ ವನ ಸುಟ್ಟು ಹೋಗ್ತಾ ಇರ್ತದೆ. ಆ ವನ ಸುಟ್ಟು ಹೋಗುವಂತಹ ಮಧ್ಯದಲ್ಲಿ ಛಟ ಛಟ ಅಂತ ಹೇಳಿ ಶಬ್ದ ಯಾವ ರೀತಿ ಬರ್ತದೆ, ಅಷ್ಟೂ ವೃಕ್ಷಗಳು ಸುಟ್ಟು ದಹಿಸ್ತಕ್ಕಂತಹ ಶಬ್ದ ಬರದೇ ಹೋದ್ರೂ ಆ ಬಿದಿರು ಒಡೆದಿರುವಂತಹ ಬಿದಿರಿನ ಗಂಟುಗಳು ಒಡೆದಿರತಕ್ಕಂತಹ ಶಬ್ದ ಮಾತ್ರ ಅಷ್ಟು ದೊಡ್ಡದಾದಂತಹ ಕಾಡ್ಗಿಚ್ಚಿನಲ್ಲೂ ಹೆಂಗೆ ಬರಬೇಕು ಹಾಗೆ ಏನಾಗ್ತಾ ಇದೆ ಅಂದರೆ ಹೊಡೆತಗಳ ಮಧ್ಯದಲ್ಲಿ ಭುಜಾಸ್ಫಾಲನದ ಶಬ್ದ, ಅಂದರೆ ತೊಡೆಯನ್ನು ತಟ್ಟತಕ್ಕಂಥದ್ದು, ಭುಜಗಳನ್ನು ತಟ್ಟತಕ್ಕಂಥದ್ದು. ಮಲ್ಲಯುದ್ಧದ ಭಂಗಿಗಳಲ್ಲಿ ಏನಪ್ಪ ಅಂದರೆ ಇಬ್ಬರೂ ಪರಸ್ಪರವಾಗಿ ಏನು ಮಾಡ್ತಿದ್ದಾರೆ, ಇನ್ನೊಬ್ಬನನ್ನು ಹೇಳಿಬೇಕಂತ, ಇನ್ನೊಬ್ಬನು ಮತ್ತೊಬ್ಬನಿಂದ ತಪ್ಪಿಸ್ಕೋಬೇಕಂತ ಹೊಡೆದಾಡ್ತಾ ಇದ್ದಾರೆ. ಕೀಚಕ ಪಾದಗಳು ಅಲ್ಲಾಡ್ತಕ್ಕಂತಹ ಸಂದರ್ಭದಲ್ಲಿ ಏನಾಗ್ತಾ ಇದ್ದಾನೆ ಅಂತಂದರೆ ತನ್ನ ಮಂಡಿಗಳಿಂದ ಗುದ್ದಿ ಭೀಮಸೇನ ದೇವರನ್ನು ಕೆಳಗೆ ಹಾಕಿದ್ದಾನೆ. ಕೆಳಗೆ ಹಾಕಿದರೆ ಒಂದೇ ಕ್ಷಣ ಆ ಕೆಳಗೆ ಹಾಕಿರುವಷ್ಟೇ ವೇಗದಿಂದ ಎದ್ದು ಚಿಗುದು ಏನು ಮಾಡ್ತಾ ಇದ್ದಾರೆ ಅಂದರೆ ಅವನ ಹೆಗಲ ಮೇಲೆ ಕೊಡ್ತಾ ಇದ್ದಾರೆ ಭೀಮಸೇನ ದೇವರು. ನಿಂತವನ ಹೆಗಲ ಮೇಲೆ ಇವರು ಹಾರಿ ಹೋಗಿ ಕೂತ್ಕೊಂಡ ತಕ್ಷಣ ಅವನು ತಡಿಲಿಕ್ಕಾಗಲಾರ್ದೆ ಅವ ಕೆಳಗೆ ಬೀಳೋಣ. ಬಿದ್ದರೆ ತತಸ್ತದ್ ಭವನಂ ಶ್ರೇಷ್ಠಂ. ಈ ರೀತಿ ಇಷ್ಟಿಷ್ಟು ಬಲಿಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು ನೆಲದ ಮೇಲೆ ಹೊಡೆದಾಡ್ತಾ ಇದ್ದರೆ ಆ ನರ್ತನ ಭವನ ಏನಾಗ್ತಾ ಇದೆ ಅಂದರೆ ಅಲ್ಲಾಡ್ತಾ ಇದೆ. ಸಾಮಾನ್ಯರು ಹಾಡಿದರೆ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಬ್ದ ಮಾಡಿ ಬೇರೆ ವಿಧವಾಗಿರ್ತಕ್ಕಂಥದ್ದಲ್ಲ, ಭುಜಾಸ್ಫಾಲನಕ್ಕೇನೆ ಏನಾಗಬೇಕದು, ನರ್ತನಾಗಾರ ಸ್ಫೋಟ ಆದಂಗೆ ಆಗಬೇಕು. ಆದರೆ ಅಷ್ಟು ದೃಢವಾಗಿ ಕಟ್ಟಿರ್ತಕ್ಕಂತಹ ನರ್ತನಾಗಾರನು ಏನಾಗ್ತಾ ಇದೆ ಅಂದರೆ ಪ್ರಾಕಂಪತ ತದಾಭೃಶಂ, ಚೆನ್ನಾಗಿ ಏನಾಗ್ತಾ ಇದೆ ಅಂದರೆ ನಡುಗ್ತಾ ಇದೆ. ಆಗ ಹೊಡೆತಕ್ಕೆ ಏನಾಗ್ತಾ ಇದ್ದಾನೆ, ಮುಹೂರ್ತಂ ಅಶಕತ್ ಸೋಢುಂ, ಒಂದು ಮುಹೂರ್ತ ಈ ರೀತಿ ಸಮಸಮ ಬಲದಿಂದಾಗಿ ಭೀಮಸೇನ ದೇವರು ಯುದ್ಧ ಮಾಡ್ತಾ ಹೋಗಿದ್ದಾರೆ. ಒಂದು ಮುಹೂರ್ತದ ತನಕ ಯುದ್ಧ ಆಡ್ತಾ ಕ್ರಮೇಣ ಏನಾಗಿದ್ದಾನೆ ಕೀಚಕ, ತಾನು ಆಯಾಸ ಆಗ್ತಾ ಬಂದ, ಸುಸ್ತಾಗಲಿಕ್ಕೆ ಆರಂಭ ಆಯಿತು. ದಣಿತಾ ಇದ್ದಂಥವನನ್ನು ತಮ್ಮ ಹೀಯಮಾನಂ ವಿಜ್ಞಾಯ ಭೀಮಸೇನೋ ಮಹಾಬಲಿ, ದಣಿವು ಏನಾಗ್ತಾ ಇದೆ ಇವನಿಗೆ, ಸೋಲೋ ಹಾಗೆ ಮಾಡ್ತಾ ಇದೆ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎತ್ತಿ ಏನು ಮಾಡಿದ್ದಾರೆ, ಕೂದಲುಗಳಲ್ಲಿ ಹಿಡಿದು ನೆಲಕ್ಕೆ ತಂದು ಜೋರಾಗಿ ಅಪ್ಪಳಿಸಿ ಕೈ ಬಿಟ್ಟಿದ್ದಾರೆ.
ಒಂದು ಸರ್ತಿ ಮೇಲಿಂದ ಹಿಂಗೆ ಅಪ್ಪಳಿಸಿ ಕೆಳಗೆ ಬಿಟ್ಟುಬಿಟ್ರೆ ಆಗ ಕೈಕಾಲುಗಳಲ್ಲಿ ಶಕ್ತಿ ಏನಾಗಿಬಿಡಬೇಕು, ಉಡುಗಿ ಹೋಗಿಬಿಡಬೇಕು. ಆ ರೀತಿ ಗುದ್ದಿದ್ದಾರೆ. ಗುದ್ದಿ ಯಾವಾಗ ನೆಲಕ್ಕೆ ಗುದ್ದಿ ಕೈ ಬಿಟ್ಟರು ಆಗ ಕೀಚಕ ಏನಾಗಿದ್ದಾನೆ ಅಂದರೆ ಮರಣೋನ್ಮುಖಿಯಾಗಿ ಇನ್ನು ಸಾಯ್ತೀನಿ, ನಾನು ಸತ್ಯ ಹೋಗ್ತೀನಿ ಅಂತ ಹೇಳಿ ಸಾವು ಮೇಲೂ ಈ ಪ್ರಹಾರ ಬೇಡ ಅಂತನ್ನುವಂತಹ ಸ್ಥಿತಿ ಏನಾಗಿದೆ ಕೀಚಕನಿಗೆ ಬಂದಿದೆ. ಬಿಟ್ಟುಬಿಟ್ರೆ ಸಾಕು ಇವ್ರನ್ನ, ಇನ್ನು ಸತ್ರನೂ ಚಿಂತೆ ಇಲ್ಲ, ಇನ್ನು ಈ ಹೊಡೆತ ತಿನ್ನಲಿಕ್ಕಾಗೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಪುನಶ್ಚಾತಿಬಲಸ್ತತ್ರ ಕೀಚಕೋ ಬಲದರ್ಪಿತ ವ್ಯಾಯಚ್ಛನ್ನೇವ ದುರ್ಧರ್ಷಃ ಪಾಂಡವೇನ ಯಶಸ್ವಿನ. ಆದರೂ ಆ ದ್ರೌಪದಿ ದೇವಿಯ ಮೇಲಿನ ವ್ಯಾಮೋಹ ಅನ್ನೋದೇನಾಗ್ತಾ ಇದೆ, ಕೀಚಕನನ್ನು ಮತ್ತೆ ಎತ್ತಿ ಎತ್ತಿ ಭೀಮಸೇನ ದೇವರ ಹತ್ರ ಹೊಡೆಸ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಆ ಪರಿಶ್ರಾಂತನಾಗತಕ್ಕಂತಹ ವ್ಯಕ್ತಿಯನ್ನು ಆಯಾಸದ ಮಧ್ಯದಲ್ಲಿಯೂ ಕೂಡ ಅವನು ಹೋರಾಡತಕ್ಕಂತಹ ಪರಿಯನ್ನು ನೋಡಿ ಅವನ ಎರಡೂ ಬಾಹುಗಳನ್ನು ಎಳೆದು ಏನು ಮಾಡಿದ್ದಾರೆ, ಹಿಂದಕ್ಕೆ ಒಂದು ಬಾಹುವಿಗೆ ಇನ್ನೊಂದು ಬಾಹುವನ್ನು ತಿರುಗಿಸಿ ಹೇಗೆ ಹಗ್ಗ ಹೊಸದ್ರಿ ಹೇಗೆ ಕೂತ್ಕೋಬೇಕು ಹಿಂಭಾಗದಲ್ಲಿ ಆ ರೀತಿ ತಿರುಗಿಸಿ ಕಟ್ಟಿ ಏನು ಮಾಡ್ತಾ ಇದ್ದಾರೆ ಅಂದರೆ ಎದೆಗೆ ಗುತ್ತಾ ಇದ್ದಾರೆ. ಬಿಡಿಸ್ಕೊಳ್ಳಿಕ್ಕೆ ಏನಾಗಿರಬಾರ್ದು, ಆ ಬಾಹುಗಳನ್ನು ಕಟ್ಟಿಬಿಟ್ಟಿದ್ರಿಂದ ಎಳೆದು ಹಗ್ಗವನ್ನು ಯಾವ ರೀತಿ ತಿರುಚಿ ಕಟ್ಟಬೇಕು, ಎರಡೂ ಕೈಗಳನ್ನು ಬೆನ್ನ ಹಿಂದೆ ತಿರುಗಿಸಿ ಕಟ್ಟಿಬಿಡೋದು. ಒಂದು ಕೈಯಿಂದ ಇನ್ನೊಂದು ಕೈಗೆ ಬಲವಾಗಿ ತಿರುಗಿಸಿ ಕಟ್ಟಿಬಿಟ್ರೆ ಅದನ್ನು ಬಿಡಿಸ್ಕೊಳ್ಳಿಕ್ಕಾಗಿರಬಾರ್ದು. ಆ ರೀತಿ ಕೈಗಳು ಏನಾಗಿದ್ದಾವೆ ಅವನಿಗೆ ಅವಕಾಶಕ್ಕೆ ಸಿಗದೇ ಇರೋ ಹಾಗೆ ಕೀಚಕನಿಗೆ ಗಂಟಾಗಿ ಕೂತುಬಿಟ್ಟಿವೆ. ನದಂತಂಚ ಮಹಾನಾದಂ ಭಿನ್ನಭೇರಿ ಸಮಸ್ವನಂ ಭ್ರಾಮಯಾಮ ಸುಚರಂ ವಿಸ್ಫರಂತಂ ಮಚೇಸಂ. ಯಾವಾಗ ಎರಡೂ ಕೈಗಳು ಹಿಂದೆ ಹೋಗ್ಬಿಟ್ವೋ ಆವಾಗ ಅನಾಮತ್ತಾಗಿ ಅವನನ್ನೇನು ಮಾಡಿದ್ದಾರೆ, ಆ ಎರಡೂ ಕಾಲುಗಳಲ್ಲಿ ಮೊಣಕಾಲಿನಲ್ಲಿ ಕತ್ತಿನಲ್ಲಿ ಹಿಡ್ಕೊಂಡು ಮೇಲಕ್ಕೆ ಎತ್ತಿಬಿಟ್ಟಿದ್ದಾರೆ. ಎತ್ತಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಿಶ್ಚೇತನನಾಗತಕ್ಕಂತಹ ಕೀಚಕನನ್ನು ಗರ ತಿರುಗಿಸ್ತಾ ಇದ್ದಾರೆ. ಪ್ರಗೃಹ್ಯ ತರಸಾದೌರ್ಭ್ಯಾಂ ಕಂಠಂ ತಸ್ಯ ವೃಕೋದರ ಅಪೀಡಯತ ಕೃಷ್ಣಾಯ ತದಾ ಕೋಪೋಪಶಾಂತಯೇ. ಚೆನ್ನಾಗಿ ಏನು ಮಾಡಿದ್ದಾರೆ, ತಿರುಗಿಸಿ ಕೆಳಗೆ ಹಾಕಿ ಆ ಕುತ್ತಿಗೆಯನ್ನು ಹಿಡಿದು ಏನು ಮಾಡ್ತಾ ಇದ್ದಾರೆ, ಅಮುಕ್ತಾ ಇದ್ದಾರೆ. ಅಪೀಡಯತ ಬಾಹುಭ್ಯಾಂ ಪಶುಮಾರಂ ಅಮಾರಯತ. ಯಾವಾಗ ಈ ರೀತಿಯಲ್ಲಿ ತಿರುಗಿಸಿ ಹಿಡಿದು ಕತ್ತನ್ನು ಕೊಂಕಳಲ್ಲಿ ಹಾಕ್ಕೊಂಡು ಹಿಸುಕ್ತಾ ಬಂದರೂ ರಕ್ತವನ್ನು ಏನು ಮಾಡ್ತಾ ಇದ್ದಾನೆ, ಹೊರಗೆ ಹಾಕ್ತಾ ಇದ್ದಾನೆ ಕೀಚಕ. ಆಗ ಆ ರೀತಿಯಲ್ಲಿ ಆಗುವಂತಹ ಸಂದರ್ಭದಲ್ಲಿ ಅಂತ ಇದ್ದಾನೆ, ಅದಾಹ್ಯಂ ಅನೃಣೋ ಭೂತ್ವ ಭ್ರಾತೃ ಭಾರ್ಯಾಪಹಾರಿಣಂ ಶಾಂತಿಂ ಲಬ್ಧಾಸ್ಮಿ ಪರಮಾಂ ಹತ್ವಾ ಸೈರಂಧ್ರಿಕಂಟಕಂ ಅಂತ ಹೇಳಿ ಗಿರಿಗಿರಿ ತಿರುಗಿಸಿ ಅಪ್ಪಳಿಸಿ ಅವನ ಪ್ರಾಣವನ್ನು ತೆಗಿಬೇಕಾದ್ರೆ ಅಂತಾರೆ ಏನಂತಂದರೆ, ಇವನು ಮತ್ತು ನನ್ನ ಹೆಂಡತಿಗೆ ಕಂಟಕನಾಗಿ ಏನು ಮಾಡ್ತಾ ಇದ್ದ ಅಂದರೆ ಮಗ್ಗಲಿನ ಮುಳ್ಳಿನ ಹಾಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಆ ಕೊಡೋವಂಥವನನ್ನು ಏನು ಮಾಡಿದ್ದೀನಿ, ಕೊಂದಿದ್ದೀನಿ ಅಂತ ಹೇಳಿ ಹರ್ಷವನ್ನು ಪ್ರಕಟಣೆ ಮಾಡ್ತಾ ಎದೆ ಮೇಲೆ ಜೋರಾಗಿ ಗುದ್ದಿದ್ರಂತೆ. ರಕ್ತ ಛಿಲ್ಲಂತ ಏನಾಗಿದೆ ಬಾಯಿಯಿಂದ ಕೀಚಕನಿಂದ ಏನಾಗ್ತಾ ಇದೆ, ಸಿಡಿತಾ ಇದೆ. ಎಲ್ಲ ಕಡೆ ನರ್ತನಾಗಾರದಲ್ಲಿ ಎಲ್ಲ ಕಡೆನೂ ರಕ್ತ ಹಾರ್ತಾ ಇದೆ. ಆ ರಕ್ತ ಕಾರಂಜಿ ಹಾಗೆ ಪುಟಿತಾ ಇರೋಣ, ಇವರು ಎದೆ ಮೇಲೆ ಜೋರಾಗಿ ಏನು ಮಾಡ್ತಾ ಇದ್ದಾರೆ, ಮೊಣಕಾಲಿನಿಂದ ಗುದ್ದುತ್ತಾ ಇದ್ದಾರೆ. ಗುದ್ದಿ ಅವನನ್ನು ಯಾವಾಗ ಮಾಡಿದರೋ ಆಗ ಅಷ್ಟಕ್ಕೆ ಬಗೆಹರಿಲಿಲ್ಲಂತೆ. ಏನಾಗಿದೆ ಅಂತಂದರೆ ಆ ಎರಡೂ ಕಾಲುಗಳನ್ನು ಹಿಡ್ಕೊಂಡ್ರಂತೆ. ಹಿಡ್ಕೊಂಡು ಈ ಹೊಸ ಅಗಸ ಹಳೆಯ ಗೋಣಿಚೀಲನ್ನು ಒಗೆದ್ರೆ ಹೆಂಗಿರಬೇಕಲ್ಲ, ಮೊದಲೇ ಅಗಸರಿಗೆ ಗೋಣಿಚೀಲದ ಮೇಲೆ ಸಿಕ್ಕಾಪಟ್ಟಿ ಸಿಟ್ಟಿರ್ತದೆ. ಸಾಮಾನ್ಯ ಬಟ್ಟೆಗಳೇನಾಗ್ತವೆ ಅಂದರೆ ಬೇಗ ಸ್ವಚ್ಛ ಆಗಿಬಿಡ್ತವೆ, ಗೋಣಿಚೀಲ ಬೇಗ ಸ್ವಚ್ಛ ಆಗೋದಿಲ್ಲ. ಅದಕ್ಕೆ ಗೋಣಿಚೀಲನ ಕೊನೆಗೆ ಇಟ್ಕೊಂಡಿರ್ತಾರೆ ಅವರು ಮುಗಿಬೇಕಾದ್ರೆ. ಆಮೇಲೆ ಕೊನೆಗೆ ಏನು ಮಾಡ್ತಾರೆ ಅಂದರೆ ಇದ್ದ ಬದ್ದದ ಬಲ ಎಲ್ಲ ಸೇರಿಸಿ ಏನು ಮಾಡ್ತಾರೆ ಅಂದರೆ ಅದನ್ನು ಗೋಣಿಚೀಲನ್ನು ಅಷ್ಟೊತ್ತಿನ ತನಕ ನೆನೆ ಹಾಕಿರ್ತಾರಲ್ಲ, ಎತ್ತಿ 4 ಸರ್ತೆ ರಪ ಒಗೆದುಬಿಟ್ರೆ ಏನಾಗ್ಬಿಡ್ಬೇಕು, ಗೋಣಿಚೀಲ ಸ್ವಚ್ಛ ಆಗಿ ಹೋಗ್ಬಿಡ್ಬೇಕು. ಆ ರೀತಿಯಲ್ಲಿ ಅದರಲ್ಲಿಯೂ ಅಗಸಿನಿಗೆ ವಯಸ್ಸಾದ್ರೆ ಏನಾಗ್ಬಿಡ್ತದೆ ಅಂತಂದರೆ ಬಟ್ಟೆಗಳು ಸ್ವಚ್ಛ ಆಗೋದು ಕಡಿಮೆ ಆಗಿಬಿಡ್ತವೆ. ಹೊಸ ಅಗಸ ಇರಬೇಕು. ಅದಕ್ಕೇ ಬೇರೆ ಒಬ್ಬೊಬ್ಬರಿಗೆ ಕೆಲಸದವ್ರಿಗೆ ಒಂದು ರೀತಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲ, ಇಲ್ಲಿ ಏನು ಬೇಕು ಅಂತಂದರೆ ಅವನಿಗೆ ಸಾಮರ್ಥ್ಯ ಹೆಚ್ಚಿರಬೇಕು. ಒಗಿಲಿಕ್ಕೆ ಬುದ್ಧಿವಂತಿಕೆ ಹೆಚ್ಚಬೇಕಾಗಿಲ್ಲ, ಬಲ ಹೆಚ್ಚಬೇಕು. ಅದಕ್ಕಾಗಿ ಹೊಸ ಅಗಸ ಹಳೆ ಗೋಣಿಚೀಲ ಒಗೆದ್ರೆ ಹೆಂಗಿರ್ಬೇಕಲ್ಲ ಆ ರೀತಿಯಲ್ಲಿ ಏನು ಮಾಡಿದ್ದಾರೆ, ಎತ್ತಿ ಜೋರಾಗಿ ಆ ಗಿರ ತಿರುಗಿಸಿ ಅಪ್ಪಳಿಸಿದರೆ ಕೀಚಕನ ತಲೆ ಒಡೆದು ಹೋಗ್ಬಿಟ್ಟಿದೆ, ಎದೆ ಒಡೆದು ಹೋಗ್ಬಿಟ್ಟಿದೆ. ಮತ್ತು ಪೃಷ್ಠಭಾಗದವರೆಗೆ ಏನಾಗ್ಬಿಟ್ಟಿದೆ ಅಂದರೆ ದೇಹ ಸೀಳಿಬಿಟ್ಟಿದೆ. ಆ ಸೀಳಿರುವಂತಹ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ಕೋಪದಿಂದಾಗಿ ಆ ಇಡೀ ಎಲ್ಲ ಸಮಗ್ರ ದೇಹವನ್ನು ತಗೊಂಡು ಅದನ್ನು ಕೈಗಳನ್ನೆರಡನ್ನು ಮೊದಲು ಏನು ಹಿಂದೆ ತಿರುಗಿಸಿ ಕಟ್ಟಿದ್ರು ಆ ದೇಹವನ್ನು ಸಂಪೂರ್ಣವಾಗಿ ಬಳೆಯ ಆಕಾರದಲ್ಲಿ ಮಾಡಿಬಿಟ್ಟು ಕಾಲುಗಳನ್ನು ಏನು ಮಾಡಿದ್ದಾರೆ ಅಂದರೆ ತೆಗೆದು ಒಂದು ಕಡೆಯಿಂದ ಸುರುಳಿ ಆಕಾರದಲ್ಲಿ ಸುತ್ತಿಸಿ ತಲೆಯನ್ನು ಏನು ಮಾಡಿದ್ದಾರೆ ಹಿಂದಕ್ಕೆ ತೊಗೊಂಡು ಹೋಗಿ ಮೊಣಕಾಲಿನ ಸಂಧಿಯಿಂದಾಗಿ ಗುದಭಾಗದ ಹತ್ತಿರದಲ್ಲಿ ಬರಬೇಕಾದ್ರೆ ಕಾಲನ್ನು ಅಲ್ಲಿ ತಿರುಗಿಸ್ಬಿಟ್ಟು ಒಂದು ದೊಡ್ಡ ಮಾಂಸದ ಚೆಂಡಿನ ಆಕಾರದಲ್ಲಿ ಮಾಡಿಬಿಟ್ಟಿದ್ದಾರೆ. ಮಾಡಿ ಆ ಅನಾಮತ್ತಾಗಿ ಆ ಶರೀರವನ್ನು ಎತ್ತಿಟ್ಟುಬಿಟ್ಟು
ಎಲ್ಲಿ ಅಂದರೆ ಆ ನರ್ತನಾಗಾರದ ದೊಡ್ಡದಾದ ವಿಶಾಲವಾದ ಮಂಚ ಏನಿರ್ತದೆ, ನರ್ತನಾಗಾರದಲ್ಲಿ ಎಲ್ಲ ಕಡೆಯೂ ರಕ್ತ ಬಿದ್ದಿದ್ದಕ್ಕೆ ಸ್ವಚ್ಛವಾಗಿ ಎಲ್ರಿಗೂ ನೋಡ್ಲಿಕ್ಕೆ ಹೋದರೆ ಸ್ಫುಟವಾಗಿ ಕೀಚಕನ ಹೆಣ ಕಂಡಿರಬೇಕು. ಆ ರೀತಿ ಏನು ಮಾಡಿದ್ದಾರೆ ಅಂದರೆ ಆ ಮಂಚದ ಮೇಲೆ ಆ ದೊಡ್ಡದಾಗಿರತಕ್ಕಂಥ ಮಾಂಸದ ಮುದ್ದೆ ಹಂಗಿರುವಂಥ ಕೀಚಕನ ಹೆಣ ಇಟ್ಟುಬಿಟ್ಟಿದ್ದಾರೆ. ಯಾರಿಗಾದರೂ ಬಂದು ನೋಡಿದ ತಕ್ಷಣ ಏನಾಗಿರಬೇಕು ಅಂದರೆ ದಿಗ್ಭ್ರಾಂತಿಯಾಗಿರಬೇಕು, ಹೆಣ ಎಲ್ಲಿದೆ ಅಂತ ಹುಡುಕ್ತಾ ಇರಬೇಕು, ಇದೇನೋ ರಕ್ತದ ಉಂಡೆ ಇದೆ ಅಂತ ಅನಿಸ್ಬೇಕು. ಆ ರೀತಿಯಲ್ಲಿ ಮುಖ ಕಾಣದೇ ಇರೋ ಹಂಗೆ ಏನು ಮಾಡಿದ್ದಾರೆ, ಕಾಲನ್ನು ಸೇರಿಸಿ ಹೊಲಿಗೆ ಹಾಕದಂಗೆ ಏನು ಮಾಡಿದ್ದಾರೆ, ಎರಡನ್ನೂ ಒಳಗೆ ತೂರಿಸ್ಬಿಟ್ಟಿದ್ದಾರೆ. ತಸ್ಯ ಪಾದೌಚ ಪಾಣೀಚ ಶಿರೋಗ್ರೀವಂ ಸಕುಂಡಲಂ ಕಾಯೇ ನಿವೇಶಯಾಮಾಸ ಮೃದಿತ್ವಾಂಗಾನಿ ಸರ್ವಶಃ ಸತಂ ಮಥಿತ ಸರ್ವಾಂಗಂ ಮಾಂಸಪಿಂಡಂ ಇವಾಕರೋತ್. ಮಾಂಸದ ಪಿಂಡವನ್ನು ಮಾಡಿಬಿಟ್ಟಿದ್ದಾರೆ. ಆ ಮಾಂಸವಾದ ಪಿಂಡವನ್ನು ಮಾಡಿದ ನಂತರದಲ್ಲಿ ಏನಾಗಿದೆ, ಇಷ್ಟು ಘೋರಾಕಾರದಲ್ಲಿ ಸತ್ತಿರತಕ್ಕಂಥವನನ್ನು ಕೀಚಕನನ್ನು ನೋಡಿ ಏನು ಮಾಡಿದ್ರಂತೆ ಭೀಮಸೇನ ದೇವರು ಮೊದಲು ತಮ್ಮಷ್ಟಕ್ಕೆ ತಾವೇನಾದರೂ ಶಾಂತರಾದರು. ಯಾಕೆಂದರೆ ಭಾಳ ದುಃಖ ಆಗಿತ್ತಲ್ಲ. ಆ ದುಃಖ ಆದಾಗ ಏನಪ್ಪ ಅಂದರೆ ಸಾಮಾನ್ಯವಾಗಿ ಅವನು ಸತ್ತೋಗ್ಬಿಟ್ಟ ಇನ್ನೇನು ಮಾಡೋದು ಇರ್ತದೆ ಅಂತಂದರೆ, ಕೋಪ ಭಾಳ ಹೆಚ್ಚಿದ್ದಾಗ ಏನಾಗುತ್ತೆ ಅಂತಂದರೆ ಅದರದ್ದು ಸಂಪೂರ್ಣವಾಗಿ ವಿನಿಯೋಗ ಆಗಬೇಕು. ಬಹಳ ಹೆಚ್ಚಿನ ಕೋಪ ಇತ್ತಂತೆ. ಎಷ್ಟು ಕೋಪ ಇತ್ತು ಅಂದರೆ ಇವ ಮಾಡಬಾರ್ದು ಅನರ್ಥ ಮಾಡ್ತಿದ್ದಾನೆ ಅಂದಮೇಲೆ ಕೊಡಬಾರ್ದ ಶಿಕ್ಷೆ ಇವನಿಗೆ ಕೊಡಬೇಕು ಅಂತಿತ್ತು ಅಲ್ವಾ. ಅದಕ್ಕೋಸ್ಕರ ಸತ್ತ ಮೇಲೂ ಹೆಣವನ್ನು ನೋಡ್ಲಿಕ್ಕೆ ಹೋದರೆ ಯಾರಿಗೂ ಕೂಡ ಮುಖ ನೋಡ್ಲಿಕ್ಕೆ ಸಿಕ್ಕಿರಬಾರ್ದು. ಎಲ್ಲರೂ ಏನಂತಾರೆ ಅಂದರೆ ಹೆಣ ನೋಡ್ಲಿಕ್ಕೆ ಹೋದಾಗ ಮುಖ ಸಿಗಲಿಲ್ಲ ರೀ ಅಂತಾರಲ್ಲ. ಆ ಮುಖ ಸಿಗಲಿಲ್ಲ ಅಂತ ಕೀಚಕನನ್ನು ನೋಡ್ಲಿಕ್ಕೆ ಹೋದವರೆಲ್ಲರೂ ಕೊನೆ ತನಕ ಮುಖ ಸಿಕ್ಕಿಲ್ಲ ಅಂತಲೇ ಅನ್ಬೇಕು. ಯಾರೂ ಮುಖ ನೋಡಿದ್ವಿ ಅಂತ ನಂದಿರಬಾರ್ದು. ಬದುಕಿದ್ದಾಗ ಕೀಚಕನನ್ನು ಏನು ನೋಡಿದ್ರು ಅಷ್ಟೇ. ಸತ್ತ ಮೇಲೆ ಈ ಕೀಚಕನ ಹೆಣದ ಮುಖದ ದರ್ಶನವೂ ಯಾರಿಗೂ ಆಗಿರಬಾರ್ದು. ಆ ರೀತಿ ಏನು ಮಾಡಿದ್ದಾರೆ, ಅದನ್ನು ಸೇರಿಸ್ಬಿಟ್ಟಿದ್ದಾರೆ. ಅದು ಒಂದು ಸಾರಿ ಏನಾಗ್ಬಿಡ್ತದೆ ಅಂದರೆ ಹೆಣದ್ದೊಂದು ಸ್ವಭಾವ. ಹೆಣ ಸಾಮಾನ್ಯವಾಗಿ ಸತ್ತುಬಿಟ್ಟ ವ್ಯಕ್ತಿ ಅಂತಂದರೆ ಏನಾಗ್ತಾನೆ ಅಂತಂದರೆ ಶರೀರದಲ್ಲಿ ಎಲ್ಲ ವಿಧವಾದಂತಹ ಅಂಗಾಂಗಗಳಲ್ಲಿ ವಾಯು ಸೇರ್ಕೊಳ್ಳಿಕ್ಕೆ ಆರಂಭ ಆಗಿಬಿಡ್ತದೆ. ವಾಯು ಸೇರ್ಕೊಳ್ತಾ ಹೋಗ್ಬಿಡುತ್ತಂದರೆ ಶರೀರ ಯಾವ ಪೊಸಿಷನ್ನಲ್ಲಿ ಇರ್ತದೋ ಆ ಪೊಸಿಷನ್ನ ಬಿಟ್ಟು ನೀವು ಬೇರೆ ಪೊಸಿಷನ್ನಿಗೆ ಅದನ್ನು ತರಲಿಕ್ಕೆ ಆಗೋದಿಲ್ಲ. ಅದೊಂದು ದೊಡ್ಡ ಸಮಸ್ಯೆ. ಹೆಣ ಅದಕ್ಕೇ ಸತ್ತ ತಕ್ಷಣ ಏನು ಮಾಡ್ತಾರೆ ಅಂದರೆ ಆ ವಾಯು ಒಳಗೆ ಹೋಗಿ ಸೇರ್ಕೊಳ್ಳದೆ ಇರೋ ಹಾಗೆ ಮೂಗಿನಲ್ಲಿ ಎಲ್ಲ ಕಡೆನೂ ಏನು ಮಾಡಿಬಿಡ್ತಾರೆ ಅಂತಂದರೆ ಸಂಪೂರ್ಣವಾಗಿ ಹತ್ತಿ ಇಟ್ಟುಬಿಟ್ಟು ಒಳಗೆ ವಾಯು ಸೇರ್ಕೊಳ್ಳದೆ ಇರೋ ಹಾಗೆ ಅದನ್ನು ಎತ್ತಲಿಕ್ಕೆ ಆಗೋ ಹಾಗೆ, ಇಲ್ಲ ಅಂದರೆ ಮರಗಟ್ಟಿಗೆ ಹೋಗ್ಬಿಟ್ರೆ ತೊಂದರೆ ಆಗುತ್ತೆ ಅಂತ ಮಾಡ್ತಾರಲ್ಲ. ಕೀಚಕನಿಗೆ ಆ ರೀತಿ ಯಾರೂ ಉಪಚಾರ ಮಾಡಿರಬಾರ್ದು. ಯಾಕೆಂದರೆ ಎಲ್ಲ ರಂಧ್ರಗಳನ್ನು ಏನು ಮಾಡಿಬಿಟ್ಟಿದ್ರಂತೆ, ಒಳಗೆತ್ತಿ ಸೇರಿಸ್ಬಿಟ್ಟಿದ್ರಂತೆ. ಯಾವ ರೀತಿ ಸೇರಿಸಿದ್ರು ಅದನ್ನು ಯಾರಿಗೂ ಬಿಡಿಸ್ಲಿಕ್ಕೂ ಆಗಿರಬಾರ್ದು. ಯಾಕೆಂದರೆ ಭೀಮಸೇನ ದೇವರು ಸೇರಿಸಿಟ್ಟಿದ್ದಾರೆ. ಅಷ್ಟು ಬಲಿಷ್ಠರು ಇನ್ನೊಬ್ಬರು ಬಂದರೆ ಮಾತ್ರ ಏನು ಮಾಡಬೇಕು, ಹೆಣ ಬಿಚ್ಚಲಿಕ್ಕಾಗಿರಬೇಕು. ಅದನ್ನು ಬಿಚ್ಚಲಿಕ್ಕೆ ಆಗಿರಬಾರ್ದು. ಆ ರೀತಿ ಏನು ಮಾಡಿದ್ದಾರೆ, ಅದನ್ನು ಸಂಪೂರ್ಣವಾಗಿ ಹೊಲಿಗೆ ಹಾಕಿಬಿಟ್ಟಿದ್ದಾರೆ. ಹಾಕಿ ಏನು ಮಾಡ್ತಾರೆ ಅಂದರೆ ಆಗ ತಮ್ಮ ಅಂಗೈಗಳನ್ನು ಜೋರಾಗಿ ಉಜ್ಜುತ್ತಾರೆ. ಪ್ರಾಯ ನಾವೆಲ್ಲ ಜೋರಾಗಿ ಉಜ್ಜಿದ್ರೆ ಏನಾಗುತ್ತೆ ಅಂದರೆ ಅಂಗೈ ಬಿಸಿ ಆಗ್ತದೆ ಅಷ್ಟೇ ಹೊರತಾಗಿ ಭೀಮಸೇನ ದೇವರು ಜೋರಾಗಿ ಉಜ್ಜಿದ್ರಂತೆ. ಎಷ್ಟು ಜೋರಾಗಿ ಉಜ್ಜಿದ್ರು ಅಂತಂದರೆ ಕೈಯಿಂದ ಅಗ್ನಿ ಬಂತಂತೆ. ದ್ರೌಪದಿ ದೇವಿ ತೆರೆಯ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲಂತೆ. ಕರೆದ್ರಂತ ಹತ್ರ ಬಾಯಿಲಿ ಅಂತ ಹೇಳಿ ಕರೆದುಬಿಟ್ಟು ಅಂಗೈಯಿಂದ ಬೆಂಕಿಯನ್ನು ಪ್ರಜ್ವಾಲನ ಮಾಡ್ತಾರಂತೆ. ತತ್ರ ಅಗ್ನಿಂ ಸ್ವಯಂ ಉಜ್ವಾಲ್ಯ ದರ್ಶಯಾಮಾಸ ಕೀಚಕಂ ಕೃಷ್ಣಾಂ ಪ್ರವಾಚ ಭೀಮಸ್ತು ಪಶ್ಯೇಮಂ ಶುಭ್ರು ಕಾಮಕಂ. ಕಾಮುಕನಾಗಿರ್ತಕ್ಕಂಥ ಕೀಚಕನಿಗೆ ಯಾವ ಗತಿ ತಂದಿದ್ದೀನಿ, ನಿನಗೆ ಏನಾರ ಮಾಡಿದರು ಅಂತಂದರೆ ಅವ್ರಿಗೆ ಎಂಥ ಅದ್ಭುತವಾದಂಥ ಗತಿ ಇರುತ್ತೆ ಅಂತ ಜಗತ್ತಿನಲ್ಲಿ ಇನ್ನೆಲ್ಲರೂ ಏನಪ್ಪ ಅಂದರೆ ದೊಡ್ಡ ಪಾಠ ಇದ್ದಂಗೆ. ಪರಸ್ತ್ರೀಯರನ್ನು ನೋಡಬೇಕು ಅಂದರೆ ಒಂದು ಸರ್ತಿ ಕೀಚಕನನ್ನು ನೆನಪಿಸ್ಕೊಂಡ್ರೆ ಸಾಕು. ಏನಾಗಿರಬೇಕು ಅಂದರೆ ತುಂಬ ಎಚ್ಚರದಿಂದಾಗಿ ಇನ್ನೊಬ್ಬರನ್ನು ನೋಡಿದರೆ ಹೆಣ್ಮಕ್ಳನ್ನು ತಲೆ ಕೆಳಗೆ ಹಾಕ್ಕೊಂಡು ಹೋಗ್ಬಿಡ್ಬೇಕು. ಆ ರೀತಿ ಪ್ರತಿಯೊಬ್ಬರಿಗೂ ಪಾಠ ಆಗಿರಬೇಕು. ಹಂಗೆ ಏನು ಮಾಡಿದ್ದಾರೆ ಅಂದರೆ ಹೆದರಿಸಿ ಇಟ್ಟುಬಿಟ್ಟಿದ್ದಾರೆ. ಯಾವಾಗ ಹೆದರಿಕೆ ಆಯಿತು ಅದನ್ನು ನೋಡಿದರು ಆವಾಗ ತೋರಿಸಿ ಹೇಳ್ತಾರೆ. ಉವಾಚ ಚ ಮಹಾತೇಜ ದ್ರೌಪದೀಂ ಪಾಂಡುನಂದನಃ ಪಶ್ಯೇನಂ ಏಹಿ ಪಾಂಚಾಲಿ ಕೀಚಕೋಯಂ ಯಥಾಕಥಃ. ಕೀಚಕನನ್ನು ಕೊಂದಿದ್ದೀನಿ ಅಂತ ಹೇಳೋದಿಲ್ಲ, ಕೀಚಕನನ್ನು ಹೆಂಗೆ ಮಾಡಿದ್ದೀನಿ ನೋಡು. ಬದುಕಿಸ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟು ಯಾರ ಕೀಚಕನನ್ನು ಬದುಕಿಸಿದ್ರು ಅಂದರೆ ಇನ್ನೇನಾದ್ರೂ ಪ್ರಾಣೋತ್ಕ್ರಮಣ ಆಗಿಬಿಟ್ಟು ಉತ್ಕ್ರಾಂತವಾದಂತಹ ಪ್ರಾಣ ತಿರ್ಗಾ ವಾಪಸ್ ಬಂದ್ರೂ ಕೂಡ ಕೀಚಕ ಇನ್ಮೇಲೆ ಜಗತ್ತಿನಲ್ಲಿ ಯಾರನ್ನು ನೋಡಿರಬಾರ್ದು ಅವನು. ಯಾಕೆ ಅಂದರೆ ಎಲ್ಲ ಮೂಳೆಗಳು ಏನಾಗಿರಬೇಕು, ಮುರಿದು ಹೋಗಿಬಿಟ್ಟಿರಬೇಕು. ಪ್ರತಿಯೊಂದು ಮೂಳೆಗಳು ಮುರಿದು ಹೋದ ನಂತರದಲ್ಲಿ ಆ ವ್ಯಕ್ತಿ ಹೇಗೆ ಲೈಫ್ ಟೈಮ್ ಬೆಡ್ ರಿಡನ್. ಅವನಿಗೆ ಇನ್ನೇನೇನು ಕಾರ್ಯಕ್ರಮವೂ ಮಾಡಲಿಕ್ಕಾಗಿರಬಾರ್ದು. ಅವನಿಗೆ ಯಾವುದು ತಿನ್ನೋದು, ಉಣ್ಣೋದು, ಉಡೋದು. ಬದುಕಿದ್ದಾನೆ ಅಂದರೆ ಹೆಣ ಬದುಕಿದಂಗೆ ಬದುಕಬೇಕು. ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಕೊಂದಿದ್ದಾರೆ. ಹಂಗೆ ಕೊಂದ ಮೇಲೂ ಏನು ಮಾಡಿದ್ದಾರೆ ಅಂತಂದರೆ ಅವನಲ್ಲಿ ಯಾವುದೇ ವಿಧವಾದ ವಿಕಾರಗಳು ಹುಟ್ಟಬಾರ್ದು ಹಂಗೆ ಮಾಡಿಟ್ಟಿದ್ದಾರೆ ಅವನು. ಪ್ರಾರ್ಥಯಂತೆ ಸುಖೇಶಾಂತೆ ಯತ್ವಾಂ ಶೀಲಗುಣಾನ್ವಿತಾಂ ಏವಂ ಸ್ವಪ್ಸಂತಿತೆ ಭೀರು ಶೇತೇಯಂ ಕೀಚಕೋ ಯಥ. ಯಾರು ನಿನ್ನನ್ನು ಈ ರೀತಿಯಲ್ಲಿ ಅಪಮಾನ ಮಾಡಿಬಿಟ್ಟು ನೀನು ನನ್ನ ಹತ್ರ ಬಾ ಅಂತ ನಿನ್ನನ್ನು ಕರೆದಿದ್ದಾರೋ ಹಂಗೆ ಕರೆದಿರತಕ್ಕಂಥ ಪರಪುರುಷರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಇದೇ ಗತಿ ಇದೆ. ಆದ್ದರಿಂದಾಗಿ ಇವ ಮೊದಲನೇದವನು, ಇವನು ಹಿಂದೆ ಬೇಕಾದಷ್ಟು ಜನ ಬರೋರಿದ್ದಾರೆ ಅಂತ ಹೇಳಿದರು.
ಆಗ ಹೇಳಿ ಕೀಚಕನನ್ನು ಕೊಂದು ಏನು ಮಾಡಿದ್ದಾರೆ, ದ್ರೌಪದಿ ದೇವಿಗೆ ನಡಿ ನೀನು ಮುಂದೆ ಅಂತ ಹೇಳಿಬಿಟ್ಟು ಅವಳನ್ನು ಮುಂದಕ್ಕೆ ಕಳಿಸಿ ಆನಂತರದಲ್ಲಿ ತಾವು ಹಿಂದೆ ಬಂದು ಸ್ನಾನವನ್ನು ಮಾಡಿ ಚೆನ್ನಾಗಿ ಮತ್ತು ಗಂಧಾದಿಗಳನ್ನೆಲ್ಲವನ್ನು ಹಚ್ಕೊಂಡು, ಯಾಕೆಂದರೆ ವಾಸನೆ ಹೊಂದಿರತಕ್ಕಂಥದ್ದು ರಕ್ತಯುಕ್ತ ಯಾವುದು ಕೂಡ ಜಗತ್ತಿಗೆ ಗೊತ್ತಾಗದೇ ಇರೋ ಹಂಗೆ ಸ್ವಚ್ಛಾಗಿ ಸ್ನಾನ ಮಾಡಿ ಸರೋವರದಲ್ಲಿ ಇಳಿದುಬಿಟ್ಟು ಅವಗಾಹನ ಸ್ನಾನಾದಿಗಳನ್ನೆಲ್ಲವನ್ನು ಮಾಡಿಕೊಂಡು ಬಂದು ಗಂಧ ಎಲ್ಲ ಹಚ್ಕೊಂಡು ಸುಖಸೂಕ್ತರಾಗಿ ಏನಾಗಿದ್ದಾರೆ ಅಂದರೆ ಬಂದು ಮಲಕ್ಕೊಂಬಿಟ್ಟಿದ್ದಾರೆ. ಅಡುಗೆ ಮನೆಯಲ್ಲಿ ಬಂದು ಈ ಕಡೆ ಇವರು ಯಾವಾಗ ಮಲಗಲಿಕ್ಕೆ ಅಂತ ಹೋದರು ಭೀಮಸೇನ ದೇವರು, ಆ ಕಡೆಗೆ ದ್ರೌಪದಿ ದೇವಿ ಏನು ಮಾಡ್ತಾಳೆ ಅಂದರೆ ಸಭಾಪಾಲಕರಾಗಿರ್ತಕ್ಕಂಥವ್ರನ್ನ ಕರೀತಾಳೆ. ಯಾರ್ಯಾರು ಕಾಯ್ತಾ ನಿಂತಿದ್ರಲ್ಲ ಆ ಕಾವಲುಗಾರನ ಕರೆದು ತೋರಿಸ್ತಾಳೆ. ಏನಂತಂದರೆ ಕೀಚಕೋಯಂ ಹತಶ್ಯೇತೆ ಗಂಧರ್ವೈ ಪತಿಬಿರ್ಮಮ, ನಾ ಹೇಳಿದ್ನಲ್ವಾ ಕೀಚಕ ನನ್ನ ಗಂಧರ್ವ ಪತಿಗಳಿಂದಾಗಿ ಉಳಿದೇನೆ ಏನಾಗ್ತಾನೆ ಅಂದರೆ ಕೊಲ್ಲಲ್ಪಡ್ತಾನೆ, ಹೆಂಗೆ ಸತ್ತಿದ್ದಾನೆ ಅಂತ ನೋಡ್ರಿ, ತದಾಗಚ್ಛತ ಪಶ್ಯತ ಅಂತ ಹೇಳ್ತಾಳೆ. ಬಂದು ನೋಡ್ರಿ ಅಂತ ನಂದು ಆ ಕ್ಷಣಕ್ಕೆ ಆ ನರ್ತನಾಗಾರವನ್ನು ರಕ್ಷಣೆ ಮಾಡಲಿಕ್ಕಿರುವಂತಹ ಕಾವಲುಗಾರರೆಲ್ಲರೂ ಬಂದು ಏನು ಮಾಡಿದ್ದಾರೆ ಅಂತಂದರೆ ದೊಂದಿಗಳನ್ನು, ದೊಡ್ಡ ದೊಡ್ಡ ಪಂಜುಗಳೇನಿರ್ತವೆ ಅವನ್ನು ಹಚ್ಕೊಂಡು ಬಂದು ನೋಡ್ತಾರೆ. ಎಲ್ಲ ಕಡೆ ರಕ್ತ ಇದೆ, ಹೆಣ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹುಡುಕ್ತಾ ಇದ್ದಾರೆ ಎಲ್ಲಿ ಹೆಣ ಇದೆ, ಅಲ್ಲೇ ಇದೆ, ಒಳಗೆ ಹೋಗಿ ನೋಡ್ರಿ ಅಂತಂತಾಳೆ ಅವಳು. ಹೊರಗೆ ನಿಂತ್ಕೊಂಡು ಹೇಳ್ತಾ ಇದ್ದಾಳೆ, ಒಳಗೆ ಹೋಗಿ ನೋಡ್ರಿ ಅಂತಂತ ಇದ್ದಾಳೆ. ಆವಾಗ ಬಂದು ನೋಡ್ತಾರೆ. ಗತಾಸಂ ದದರ್ಶುರ್ ಭೂಮೌ ರುದ್ರೇಣ ಸಮುಕ್ಷಿತಂ ಪಾಣಿಪಾದ ಶಿರೋಹೀನಂ ದೃಷ್ಟ್ವಾ ತೇ ವಿಸ್ಮಯಂ ಗತಾಃ. ಅವನ ಆಭರಣ ವಸ್ತ್ರ ಅಲಂಕಾರಗಳನ್ನು ನೋಡಿ ಅವ ಕೀಚಕ ಅಂತ ಅನ್ನಿಸ್ತಾ ಇದೆ. ಆದರೆ ಯಾರಿಗೂ ಕೂಡ ಅವನ ಕೀಚಕ ಅಂತ ಹೇಳಿ ಕಂಡುಹಿಡಿಲಿಕ್ಕೆ ಆಗ್ತಿಲ್ಲ. ಯಾಕೆ ಅಂದರೆ ಕ್ವಾಸ್ಯಗ್ರೀವ, ಇವನು ರುಂಡ ಎಲ್ಲಿದೆ, ಕ್ವಚರಣವು ಕಾಲುಗಳೆಲ್ಲಿ ಹೋದವು, ಇವನು ಧೋತ್ರ ಹುಟ್ಟಿದ್ದನ್ನು ನೋಡಿದರೆ, ಆ ರೇಷ್ಮೆ ಬಟ್ಟೆ ಎಲ್ಲ ನೋಡಿಬಿಟ್ರೆ, ಮುತ್ತಿನ ಜನಿವಾರವನ್ನು ನೋಡಿಬಿಟ್ರೆ ಇವ ಏನೋ ಆಕಸ್ಮಿಕವಾಗಿ ಕೀಚಕ ಅಂತ ಅನಿಸಿದ್ರೂ ಕೂಡ ಏನಾಗ್ತಿಲ್ಲ ಅಂದರೆ ಅವನನ್ನು ಕೀಚಕ ಅಂತ ನಿರ್ಧಾರ ಮಾಡಲಿಕ್ಕೆ ಅವನ ಮುಖನೇ ಸಿಗ್ತಾ ಇಲ್ಲ. ಕ್ವಚರಣವು ಕ್ವಪಾಣಿ ಕೈಗಳೆಲ್ಲಿ ಹೋದವು, ಕ್ವಶಿರಹ ತಲೆ ಎಲ್ಲಿದೆ. ಆದ್ದರಿಂದಾಗಿ ನೋಡಿಬಿಟ್ಟು ಸಂಭ್ರಾಂತರಾಗ್ತಾ ಇದ್ದಾರೆ. ಎಲ್ಲರೂ ಬಂದುಬಿಟ್ಟು ಪುರುಷ ಸೂಕ್ತ ಹೇಳಿದ್ರಂತೆ. ಏನಂತಂದರೆ ಮುಖಂಕಿಮಸ್ಯ ಕೌ ಬಾಹು ಕಾವೂರು ಪಾದ ಉಚ್ಯೇತೆ ಅಂತ ಹೇಳ್ತಾರಲ್ಲ ಪುರುಷ ಸೂಕ್ತದಲ್ಲಿ. ವಿರಾಟ್ ರೂಪವನ್ನು ಪರಮಾತ್ಮನದು ನೋಡಿಬಿಟ್ರೆ ಬಹಳ ಎತ್ತರವಾಗಿರತಕ್ಕಂಥ ರೂಪ. ಅನಂತ ಶೀರ್ಷಾಸ್ಯ ಕರೋರುಪಾದ ಅಂತೇನು ಶಾಸ್ತ್ರ ವರ್ಣನೆ ಮಾಡುತ್ತದೆ. ಸಹಸ್ರಾಧಿಕವಾಗಿರತಕ್ಕಂತಹ ಎಲ್ಲ ವಿಧವಾದ ಮತ್ತು ಅಂಗಾಂಗಗಳು ಏಕಕಾಲಕ್ಕೆ ಕಂಡು ಬಂದರೆ ಸಣ್ಣ ವ್ಯಕ್ತಿ ಅಷ್ಟು ದೊಡ್ಡ ರೂಪವನ್ನು ನೋಡ್ಲಿಕ್ಕೆ ಹೆಂಗೆ ಸಾಧ್ಯ? ವಕ್ರಾಣಿತೆ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವಂಭುವೇಗಾಃ ಸಮುದ್ರಮೇವಾಭಿಮುಖಾದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ರಾಣ್ಯಭಿವಿಜ್ವಲಂತಿ ಅಂತ ಅರ್ಜುನ ಏನು ಮಾಡ್ತಾನೆ ಅಂದರೆ ಪರಮಾತ್ಮನ ವಿಶ್ವರೂಪವನ್ನು ನೋಡಿದಾಗ ಹೆಂಗೆ ಪರಮಾತ್ಮ ಧಾವಿಸಿಕೊಂಡು ನದಿಗಳೆಲ್ಲವೂ ಕೂಡ ಸಮುದ್ರವನ್ನು ಹೋಗಿ ಸೇರ್ತಾವೋ ಹಾಗೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಬಂದಿರತಕ್ಕಂತಹ ಅನಂತಾನಂತ ಚೇತನ ರಾಶಿಗಳು ಏನಾಗ್ತಾ ಇದ್ದಾರೆ ಅಂದರೆ ನಿನ್ನ ವದನ ಕಮಲದಲ್ಲಿ ಎಲ್ಲರೂ ಸಾಗಿ ಸಾಗಿ ಹೋಗ್ತಾ ಇದ್ದಾರೆ. ಹೆಂಗೆ ನದಿಗಳು ಹೋಗಿ ಸೇರಬೇಕಲ್ಲ, ನದಿಗಳು ಪ್ರವಾಹಗಟ್ಟಲೆ ಹೋಗ್ಬಿಟ್ಟು ಸಮುದ್ರವನ್ನು ಹೆಂಗೆ ಸೇರಬೇಕು ಹಂಗೆ ನಿನ್ನನ್ನು ಜನ ಎಲ್ಲ ಸೇರ್ಕೊತಾ ಇದ್ದಾರೆ. ಅಷ್ಟು ದೊಡ್ಡದಾಗಿರ್ತಕ್ಕಂತಹ ರೂಪ ಅಲ್ಲಿ ನೋಡಿದಾಗ ಅಂತದಂತೆ ಯಾವುದು ಪುರುಷ ಸೂಕ್ತ. ಮುಖಂಕಿಮಸ್ಯ, ಇವನು ಮುಖ ಯಾವುದು ಅಂತ. ಯಾಕೆ ಅಂದರೆ ಅಷ್ಟು ಸಣ್ಣ ದೇಹದಿಂದಾಗಿ ಅಷ್ಟು ದೊಡ್ಡ ದೇಹವನ್ನು ನೋಡಿಬಿಟ್ರೆ ಅದರಲ್ಲಿ ಮುಖ ಯಾವುದು ಅಂತ ಹೆಂಗೆ ಗೊತ್ತಾಗಬೇಕು? ಅನಂತ ಆಕಾಶದಲ್ಲಿ ಅನಂತ ಮುಖಗಳಿರ್ತಾವೆ ಪರಮಾತ್ಮನಿಗೆ, ಅಷ್ಟರಲ್ಲಿ ಕಾಣಿಸ್ಲಿಕ್ಕೆ ಹೆಂಗೆ ಸಾಧ್ಯ ಅದು? ಕೌ ಬಾಹು, ಎಲ್ಲಿ ಬಾಹುಗಳಿದ್ದಾವೆ? ಯಾಕೆಂದ್ರೆ ದೊಡ್ಡ ಶರೀರದ ಮಧ್ಯದಲ್ಲಿ ಎಲ್ಲಿರ್ತಾನೆ ಇವನು ಅಂತಂದರೆ ಸಣ್ಣ ಕಿರಿಬೆರಳನಿಗಿಂತಲೂ ಸಣ್ಣ ವ್ಯಕ್ತಿಯ ಶರೀರದವನಾಗಿದ್ದುಕೊಂಡು ಅಷ್ಟು ಎತ್ತರದ ಶರೀರವನ್ನು ನೋಡುವಂತಹ ಬಗೆ ಆದರೂ ಹೇಗೆ? ಕೌ ಬಾಹು ಕಾ ಊರೂಪಾದ ಉಚ್ಚೇತೆ ಅಂತ ಹೆಂಗೆ ವಿರಾಟ್ ರೂಪವನ್ನು ಹೇಳಿದರು ಹಂಗೆ ಕೀಚಕನ ಶರೀರವನ್ನು ನೋಡಿದ್ರಂತೆ. ಮುಖಂಕಿಮಸ್ಯ, ಇವು ಈ ಹೆಣಕ್ಕೆ ಮುಖ ಎಲ್ಲಿದೆ? ಕೌ ಬಾಹು, ಬಾಹುಗಳೇ ಕಾಣಿಸ್ತಾ ಇಲ್ಲಲ್ಲ. ಕಾ ಊರೂಪ, ತೊಡೆಗಳೆಲ್ಲಿದ್ದಾವೆ ಅಂತ ಎಲ್ಲರೂ ಏನು ಮಾಡ್ತಿದ್ರಂತೆ ಆ ಮಾಂಸದ ಮಧ್ಯೆಯಲ್ಲಿ ಹುಡುಕ್ತಿದ್ರಂತೆ. ಏನು ಮಾಡಿದ್ರೂ ಕೂಡ ಆ ಮಾಂಸದ ಮುದ್ದೆಯನ್ನು ಬಿಡಿಸಿಬಿಟ್ಟು ಅದನ್ನು ಸಮಸ್ಥಿತಿಗೆ ಏನಾಗ್ತಿಲ್ಲ, ತರಲಿಕ್ಕಾಗ್ತಿಲ್ಲ. ಉಂಡೆ ಮಾಡಿ ಇಟ್ಟುಬಿಟ್ರೆ ಯಾವ ರೀತಿ ಆಗಬೇಕೋ ಕೀಚಕ ಹಂಗಾಗೋಗ್ಬಿಟ್ಟಿದ್ದಾನೆ, ಮಾಂಸದ ಮುದ್ದೆ ಆಗಿಬಿಟ್ಟಿದ್ದಾನೆ. ಆದ ತಕ್ಷಣ ಎಲ್ಲರೂ ಕೂಡ ಭಯಗ್ರಸ್ತರಾಗಿ ಏನು ಮಾಡಿದ್ದಾರೆ ಅಂತಂದರೆ ಹೋಗಿದ್ದಾರೆ.
ಅವಧ್ಯತಂ ನಿಹತಂ ವೀಕ್ಷತಸ್ಯ ಪಂಚೋತ್ತರಂ ಶತಮೇವಾನುಜಾನಾಂ ಸರ್ವಂಬರಾತ್ ಶಂಕರಸ್ಯ ಹ್ಯವಧ್ಯಂ ಸಹೈವ ಕೃಷ್ಣಾಂ ತೇನ ದಗ್ಧುಂ ಬಬಂಧ ಸಾನೀಯಮಾನಾ ಕೀಚಕಯೇ ಸಂಭ್ರುರಾವ ಶ್ರುತ್ವೈವ ತಂ ಭೀಮಸೇನೋ ಮಹಾಂತಂ ಉದ್ಧೃತ್ಯ ವೃಕ್ಷಂ ತೇನ ಜಘಾನ ಸರವಾನ್ ಆದಾಯ ಕೃಷ್ಣಾಂ ಪುನರಾಗಾತ್ ಪುರಂಚ ಏವಂ ಯತ್ನಾತ್ ತಪಸಾ ತೈರವಾಪ್ತಃ ವರಶಿವಾದಜಯತ್ವಂ ರಣೇಷು ಅವಧ್ಯತಾ ಚೈವ ಷಡುತ್ತರಾಸ್ತೆ ಶತಂ ಹತಾ ಭೀಮಸೇನೇನ ಸಂಖ್ಯೇ. ಯಾವಾಗ ಅವರೆಲ್ಲ ಕಾವಲುಗಾರರು ಈ ರೀತಿ ನೋಡಿದ್ರು, ನೋಡಿದ ತಕ್ಷಣ ಭಯ ಆಗಿಬಿಟ್ಟಿದೆ. ಕೀಚಕ ಸತ್ತ ಅಂದರೆ ಅವನ ತಮ್ಮಂದ್ರೆಲ್ಲ ಸಾಮಾನ್ಯರೇ, ಅವರೆಲ್ಲರೂ ಉಪಕೀಚಕರು ಅಂತ 106 ಜನ ಅವರೆಲ್ಲ ಉನ್ಮತ್ತರು, ಒಬ್ರಕ್ಕಿಂತ ಒಬ್ಬರು. ವಿರಾಟ್ ರಾಜನನ್ನೇ ಏನು ಮಾಡ್ತಿದ್ರು ಅಂತಂದರೆ ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಅವರು ರಾಜ್ಯವನ್ನು ತಮ್ಮ ಇಷ್ಟಕ್ಕನುಸಾರವಾಗಿ, ವಿರಾಟ್ ರಾಜನ ರಾಜ್ಯ, ಆದರೆ ಇವ್ರ ಇಷ್ಟಕ್ಕೆ ಏನು ಬರ್ತಿತ್ತೋ ಹಾಗೇನೆ ಏನಾಗ್ತಾ ಇದೆ, ರಾಜ್ಯ ನಡೀತಾ ಇದೆ. ವಿರಾಟ್ ರಾಜನ ಅಭಿಪ್ರಾಯ ಅಂತನ್ನೋದು ಸುಮ್ಮನೆ ಅದು ಏನಪ್ಪ ಅಂದರೆ ಹೆಸರಿಗಷ್ಟೇ, ಎಲ್ಲ ಇವರ ಅಭಿಪ್ರಾಯದ ಹಾಗೇ ನಡೀಬೇಕು. ಹಾಗಿದ್ದಂತಹ ಸಮಯದಲ್ಲಿ ಅವರೇನು ಮಾಡಿದ್ದಾರೆ ಅಂತಂದರೆ ಹೋಗಿ ಅದನ್ನು ತಿಳಿಸಿದ್ದಾರೆ. ಆ ಉಪಕೀಚಕರೆಲ್ಲ ಬಂದರು, ನೋಡಿದರು ತಮ್ಮಣ್ಣ ಹಿಂಗೆ ಸತ್ತಿದ್ದಾನೆ. ಆ ಸತ್ತಂತಹ ಸಮಯದಲ್ಲಿ ಅವ್ರಿಗೆಲ್ರಿಗೂ ಮರಣಕ್ಕೆ ಕಾರಣ ಯಾರು ಅಂತ ನೋಡ್ತಾ ಆಲೋಚನೆ ಮಾಡ್ತಾ ದುಃಖ ಪಡ್ತಾ ಇದ್ದಾರೆ. ದುಃಖಪಟ್ಟವರು ಕೆಲವರು, ಆಮೇಲೆ ಇನ್ನು ಕೆಲವ್ರಿಗೆ ಏನಪ್ಪ ಅಂದರೆ ಕೀಚಕನ ದೇಹ ನೋಡಿ ಭಯ ಆಯಿತು. ತಮ್ಮ ಹತಂ ಭೀಮಸೇನೇನ ಮಹೇಂದ್ರೇಣೇವ ದಾನವಂ ಕೀಚಕಂ ಬಲಸಮ್ಮತ್ತಂ ದುರ್ಧರ್ಷಂ ಏನಕೇನಚಿತ ಗಂಧರ್ವೇಣ ಹತಂ ಶ್ರುತ್ವ ಕೀಚಕಂ ಪುರುಷರ್ಷವಂ ಸಂಸ್ಕಾರ ಇದುಮಿಚ್ಛಂತಹ ಬಹಿರ್ನೇತೃಂ ಪ್ರಚಕ್ರಂಹು. ಆವಾಗ ಏನು ಮಾಡಿದ್ದಾರೆ ಅಂತಂದರೆ ಅವನ್ನ ಸತ್ತು ಹೋಗ್ಬಿಟ್ಟಿದ್ದಾನೆ ಇವನು, ಇಂಥ ಅವನನ್ನು ಏನು ಮಾಡಬೇಕು, ಇವಾಗಲೇ ರಾತ್ರಿ ಇನ್ಯಾರಾದರೂ ಹೆಣ ನೋಡಿಬಿಟ್ರೆ, ಏನು ಕೀಚಕನ ಬಗ್ಗೆ ಎಲ್ರಿಗೂ ಜಗತ್ತಿನಲ್ಲಿ ಭಯ ಇತ್ತು ನಮ್ಮಣ್ಣ ಅಂಥೇಳಿ ನಾವೇನು ಅವನು ಬಲದಿಂದಾಗಿ ನಾವು ಮೆರೆದಾಡ್ತಿದ್ವಿ, ಅವ ಹಿಂಗೆ ಸತ್ತಿದ್ದಾನೆ ಅಂತಾದರೆ ಇನ್ನು ಮುಂದೆ ಅವನಿಗೇನೇ ಗತಿ ಇಲ್ಲ ಅಂದಾಗ ಇನ್ನು ನಮ್ಮನ್ನೆಲ್ಲ ಜನ ಏನು ಮಾಡೋದಿಲ್ಲ ಅಂದರೆ ಮರ್ಯಾದೆನೇ ಕೊಡೋದಿಲ್ಲ. ಯಾವನ ಬಲದಿಂದಾಗಿ ನಾವು ಜಗತ್ತನ್ನೆಲ್ಲ ಹೆದರಿಸ್ಕೊಳ್ತಿದ್ವಿ, ಅವನೇ ಈ ರೀತಿಯಾಗಿ ಅಸ್ತಾವ್ಯಸ್ತವಾಗಿ ಶರೀರದಲ್ಲಿ ಅಂಗಾಂಗಗಳನ್ನು ಹುಡುಕುವಂತಹ ರೀತಿಯಲ್ಲಿ ಅವ ಸತ್ತಿದ್ದಾನೆ ಅಂತಂದರೆ ನಾವು ಯಾರ್ದಾದ್ರ ಮೇಲೆ ದುರ್ವೃತ್ತವನ್ನು ಮಾಡಲಿಕ್ಕೆ ಹೋದರೆ ಅವರು ಸಾಮಾನ್ಯ ವ್ಯಕ್ತಿನೇ ಹೆದರಿಸ್ತಾನೆ. ನೋಡಿದ್ರ ನಿಮ್ಮಣ್ಣ ತುಂಬ ಆಡ್ತಿದ್ದ, ಹೆಂಗಾಗಿದೆಯೋ ನೋಡಿದ್ರೋ ಇಲ್ಲ, ಮತ್ತೇನಾದರೂ ನಿಮಗೂ ಅದೇ ಅಪೇಕ್ಷೆ ಬೇಕಂದ್ರೆ ಹಿಂಗೆ ಮಾಡ್ತಾ ಇರ್ರಿ, ಹಾಗೆ ಕೀಚಕನನ್ನು ಗಂಧರ್ವರುಗಳು ಕೊಂದಿದ್ದಾರೋ ಆ ರೀತಿ ನಿಮ್ಮನ್ನು ಕೊಲ್ತಾರೆ ಅಂತ ಹೇಳಿ ಏನು ಮಾಡಿಬಿಡ್ತಾರೆ, ಸಾಮಾನ್ಯ ವ್ಯಕ್ತಿಗಳು ನಮ್ಮನ್ನೇನು ಮಾಡಿಬಿಡ್ತಾರೆ, ಹೆದರಿಸ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ಹಾಗಾಗಬಾರ್ದು ಅಂದರೆ ಬೆಳಕು ಹರಿಯೋ ಅಷ್ಟರಲ್ಲಿ ಇವನನ್ನು ಏನು ಮಾಡಿಬಿಡಬೇಕು, ಇಲ್ಲ ಅಂಥೇಳಿ ಸಂಸ್ಕಾರ ಮಾಡಿಸಿಬಿಡಬೇಕು ಅಂತ ಅದಕ್ಕೆ ಹೊರಗೆ ತೊಗೊಂಡು ಹೋಗಲಿಕ್ಕೆ ಅಂತ ಹೊರಟಿದ್ದಾರೆ. ಕೀಚಕನ ದೇಹ ಮಹಾಭಾರಾಯಮಾನವಾದಂತಹ ದೇಹ ಅದು. ಅದನ್ನು ನೋಡಿ ಏನು ಮಾಡ್ತಾ ಇದ್ದಾರೆ, ಎತ್ಕೊಂಡು ಪರಿಶ್ರಮ ಪಟ್ಕೊಂಡು ಅವರು ಕೀಚಕನ ಹೆಣ ಎತ್ಕೊಂಡ್ಬರಬೇಕಾದ್ರೆ ದ್ರೌಪದಿ ದೇವಿ ಎದುರಿಗೆ ನಿಂತ್ಕೊಂಡು ನಗ್ತಾ ಇದ್ದಾಳೆ. ಯಾರು ನಿಮಿತ್ತವಾಗಿದ್ದಾಯಿತು ನೋಡ್ಕೊಳ್ರಿ ಅಂತ ಹೇಳಿ ಎದುರಿಗೆ ನಿಂತು ಬಿಟ್ಟಿದ್ದಾಳೆ ಅವಳು. ಅವ್ರಿಗೆ ಅಂದರೆ ಅವರಿಗೆ ಅರ್ಥ ಆಗಬೇಕು, ಯಾರ ನಿಮಿತ್ತವಾಗಿ ನಿಮ್ಮ ಅಣ್ಣ ಸತ್ನೋ ಅಂಥವ್ರ ತಂಟೆಗೆ ಇನ್ನೇನಾದರೂ ಬಂದರೆ ಮತ್ತು ಜಗತ್ತಿನಲ್ಲಿ ಏನಾಗ್ತದೆ, ಅನರ್ಥ ಆಗ್ತದೆ. ಭಯದಿಂದ ಇನ್ನು ಮೇಲೆ ಏನು ಮಾಡಿರಿ ಅಂತಂದರೆ ನೀವು ಮಾಡ್ತಕ್ಕಂತಹ ಉಪದ್ವ್ಯಾಪಗಳನ್ನೆಲ್ಲವನ್ನು ಇನ್ನು ಮೇಲೆ ನಿಲ್ಲಿಸಿಕೊಳ್ಳ್ರಿ. ಭೂಮಂಡಲದಲ್ಲಿ ಬದುಕಬೇಕಿನ್ನು 4 ಒಪ್ಪತ್ತು ಅನ್ನೋ ಹಂಗಿದ್ರೆ ಅಧರ್ಮಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಎಚ್ಚರಿಕೆ ಕೊಡೋ ಹಾಗೆ ಅವಳು ಏನು ಮಾಡಿದ್ದಾಳು, ಅಲ್ಲೇ ನಿಂತಿದ್ದಾಳು ಅವಳು. ಆಗ ನೋಡಿದ್ರು ಅವರು, ನೋಡಿ ಏನಾಯಿತು, ಅವರು ಆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಲ್ಲ. ದ್ರೌಪದಿ ದೇವಿ ನಿಂತಿದ್ದು ಯಾಕೆ ಅಂತಂದರೆ ಇನ್ನು ಮೇಲೆ ಭಯೋದ್ವಿಗ್ನ ಭರಿತರಾಗಿ ಏನು ಮಾಡಬೇಕು ಅಂದ್ರೆ ಅಧರ್ಮ ಮಾಡಲಿಕ್ಕೆ ಹೆದರಬೇಕು ಅಂತ ಹೇಳಿ ಅವಳು ನಿಂತಿದ್ರೆ, ಇವರೆಲ್ಲ ಎಂಥ ಉನ್ಮತ್ತರು ಅಂತಂದರೆ ಕೀಚಕ ಇವಳ ನಿಮಿತ್ತವಾಗಿಯೇ ಸತ್ತಿದ್ದಾನೆ ಅಂತಂದ ಮೇಲೆ ಹನ್ಯತಾಂ ಶೀಘ್ರಮಸತಿ ಯತ್ಕೃತೆ ಕೀಚಕೋ ಹತಃ ಅಥವಾ ನೈವ ಹಂತವ್ಯ ದಹ್ಯತಾಂ ಕಾಮಿನಾ ಸಹ. ಈ ಶೀಘ್ರದಲ್ಲೇ ಏನು ಮಾಡಿರಿ ಅಂತಂದರೆ ಇವಳನ್ನು ಏನು ಮಾಡಿರಿ, ಕೊಂದು ಬಿಡ್ರಿ. ಯಾಕೆಂದರೆ ಇವಳಿಗೋಸ್ಕರವಾಗೇ ಏನಾಗಿದ್ದಾನೆ ಅಂದರೆ ಕೀಚಕ ಸತ್ತೋಗಿದ್ದಾನೆ. ಇವಳು ಭಾಳ ಮೇಲೆ ಭಾಳ ಬೈಕೆ ಇಟ್ಕೊಂಡಿದ್ದ. ಅದಕ್ಕಾಗಿ ಯಾವ್ಯಾವ ಬೈಕೆ ಇಟ್ಕೊಂಡು ಸತ್ತಿರ್ತಾರೋ ಆ ಬೈಕೆಯನ್ನು ಏನು ಮಾಡಿಬಿಡ್ಬೇಕು, ಸತ್ತಾಗ ಪೂರೈಸಿಬಿಡ್ಬೇಕು. ಅದಕ್ಕೆ ಧರ್ಮೋದಕ ಕೊಡಬೇಕಾದ್ರೆ ನಿಮ್ದು ಏನೇನು ಅಪೇಕ್ಷೆ ಇದೆಯೋ ಅದನ್ನೆಲ್ಲ ಪೂರ್ಣ ಮಾಡ್ತೀವಿ ಅಂತ ಕೊಡ್ತಿರೋ ಇಲ್ಲೋ, ಹಾಗೆ ಮಾಡಿಬಿಡೋಣ. ಇವಳನ್ನು ಒಂದಾಗಿ ಕೊಂದು ಬಿಡೋಣ, ಅಥವಾ ಇವಳನ್ನು ಕೀಚಕನ ಹೆಣದ ಜೊತೆಗೆ ಸೇರಿಸಿ ಮತ್ತು ಸುಟ್ಟು ಬಿಡೋಣ, ಸಜೀವ ದಹನ ಮಾಡಿಬಿಡೋಣ ಅಂತ ಹೇಳಿ ಏನು ಮಾಡಿದ್ದಾರೆ. ಮೃತಸ್ಯಾಪಿ ಪ್ರಿಯಂ ಕಾರ್ಯಂ, ಸತ್ತೋದ ಮೇಲೆ ಸತ್ತೋದವನ ಪ್ರೀತ್ಯರ್ಥವಾಗಿ ಏನು ಮಾಡಬೇಕು, ಅದೇ ಕೆಲಸ ಮಾಡಬೇಕು.
ಈಗಿನ ಕಾಲಕ್ಕೆಲ್ಲ ಮಾಡ್ತಾರೆ ನೋಡಿದ್ರೋ ಇಲ್ಲೋ, ಅವ್ರಿಗೆ ಏನೇನು ಪ್ರೀತ್ಯಾಸ್ಪದವಾಗಿರ್ತಕ್ಕಂಥ ಆಹಾರ ದ್ರವ್ಯಗಳು ಏನೇನಿತ್ತೋ ಅದನ್ನೆಲ್ಲ ಕೊಡಿಸ್ಬೇಕು. ಅವ್ರಿಗೆ ಇಂಥದ್ದಿತ್ತು ಅವ್ರಿಗೆ ಮಕ್ಬುಡಿ ಇನ್ನೊಂದು ಮತ್ತೊಂದು ಅವ್ರಿಗೆ ಏನೇನು ದುಷ್ಟಚಟಗಳಿದ್ವೋ ಅದನ್ನು ಕೂಡ ಅವ್ರ ಪ್ರೀತ್ಯರ್ಥವಾಗಿ ಕೊಡ್ತೀವಿ ಅಂತೆಲ್ಲ ಈಗಿನ ಕಾಲಕ್ಕೆ ಕೊಡ್ತಾರಲ್ಲ. ಇವರೆಲ್ಲ ಉಪಕೀಚಕನ ವಂಶದವ್ರು, ಇವರೆಲ್ಲ ಹಾಗೆಲ್ಲ ಮಾಡುವಂಥ ಕಾರ್ಯಕ್ರಮದವರು. ಆದ್ದರಿಂದ ಹಾಗೆ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ವ್ರತಸ್ಯಾಮಿ ಪ್ರಿಯಂ ಕಾರ್ಯಂ ಸೂತಪಿತ್ರಸ್ಯ ಸರ್ವಥಾ ಇಯಂ ಹಿ ದುಷ್ಟಚಾರಿತ್ರ್ಯ ಮಮ ಭ್ರಾತು ಅಮಿತ್ರಿಣಿ. ನನ್ನ ಭ್ರಾತೃವಿಗೆ ಅಂದರೆ ನಮ್ಮ ಅಣ್ಣನಿಗೆ ಏನಂದರೆ ಇವಳು ವೈರಿಯಾಗಿ ಏನು ಮಾಡಿದ್ದಾಳೆ, ಸಂಹಾರಕ್ಕೆ ಕಾರಣಳಾಗಿದ್ದಾಳೆ. ಅದಕ್ಕೋಸ್ಕರವಾಗಿ ಇವಳು ಬದುಕೋದು ಅಯೋಗ್ಯವಾದಂಥದ್ದು, ಇವಳು ಬದುಕಬಾರದು. ಆದ್ದರಿಂದಾಗಿ ಆ ಜನಾಧಿಪನಾಗಿರ್ತಕ್ಕಂತಹ ವಿರಾಟನಿಗೆ ಒಂದು ಮಾತನ್ನು ತಿಳಿಸಿಬಿಟ್ಟು ಏನು ಮಾಡಿರಿ ಅಂತಂದರೆ, ಇವಳನ್ನು ಸೇರಿಸಿ ಸುಟ್ಟು ಬಿಡೋಣ ರಾತ್ರಿ ಕಾಲದಲ್ಲೇ, ಅವನು ಇವಳು ಇಬ್ಬರು ಒಟ್ಟಿಗೆ ಒಂದೇ ಚಿತೆಯಲ್ಲಿ ಸಂಸ್ಕಾರವನ್ನು ಹೊಂದಿಬಿಡಲಿ ಅಂತ ಹೇಳಿ ಏನು ಮಾಡಿದ್ದಾರೆ ಅಂತಂದರೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ತಥೋ ವಿರಾಟ ಮಾಸಾಧ್ಯ, ಕೆಲವರು ವಿರಾಟನಿಗೆ ಹೋಗಿ ಈ ವಿಷಯವನ್ನು ಮತ್ತೆ ತಿಳಿಸಿದ್ದಾರೆ. ಕೀಚಕ ಅಂತನ್ನೋನು ಗಂಧರ್ವಗಳಿಂದ ಹತನಾಗಿದ್ದಾನೆ. ಆ ಸೈರಂಧ್ರಿಯ ನಿಮಿತ್ತವಾಗಿ ಗಂಧರ್ವರುಗಳು ಬಂದು ಕೀಚಕನನ್ನು ಕೊಂದಿದ್ದಾರೆ. ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಸೈರಂಧ್ರಿಯನ್ನು ಕೀಚಕನ ಜೊತೆಗೇ ಕೊಂದು ಬಿಡ್ತೀವಿ ಅಂತ ಹೇಳಿದರು. ಅವ ನಿದ್ದೆಗಣ್ಣನಲ್ಲಿ ವಿರಾಟ್ ರಾಜ ಅಂತಂದ. ಯಾಕೆಂದರೆ ಇದು ಪರಿಹಾರ ಆದ್ರೆ ಸಾಕು, ಕೀಚಕ ಸತ್ತಿದ್ದು ಹೆಂಗಾರ ಇರಲಿ, ಏನಪ್ಪ ಅಂದರೆ ಇವನು ಅವನ ನಿಮಿತ್ತವಾಗಿ ಸತ್ತಿದ್ದಾನೆ ಅಂದರೆ ಅವಳು ಇದ್ಲು ಅಂತಂದ್ರೆ ಇನ್ನೇನು ಅನರ್ಥ ಆಗ್ತದೋ. ಆದ್ದರಿಂದ ಬೇಡವೇ ಬೇಡ, ಅವಳನ್ನು ಸಾಯಿಸ್ತಾರೆ ಅಂದರೆ ಸಾಯಿಸ್ಲಿ ಅಂದ್ಬಿಟ್ಟ ಅವನು. ಪರಾಕ್ರಮಂತು ಸೂತಾನಾಂ ಜ್ಞಾತ್ವಾ ರಾಜಾನ್ವಮೋದತ. ಒಂದೇದ್ದು ದ್ರೌಪದಿ ದೇವಿಯನ್ನು ವಿರೋಧವನ್ನು ಮಾಡಲಿಕ್ಕೆ, ದ್ರೌಪದಿ ದೇವಿಯನ್ನು ಕೊಲ್ಲಬಾರ್ದು ಅಂತ ವಿರೋಧ ಮಾಡಲಿಕ್ಕೆ ಅವನಿಗೆ ಚೈತನ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ, ಉಪಕೀಚಕರನ್ನು ವಿರೋಧ ಕಟ್ಟಿಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಎರಡನೇದಾಗಿ ಏನಪ್ಪ ಅಂತಂದರೆ ಸರಿರಾತ್ರಿ ಹೊತ್ತಿನಲ್ಲಿ ಇಂಥ ಉನ್ಮತ್ತರು ಇವರೇನು ಮಾಡ್ತಾರೆ ಅಂತಂದರೆ ಇನ್ಯಾವುದೋ ಅನರ್ಥವನ್ನು ತಂದು ಬಿಡ್ತಾರೆ, ಅಥವಾ ದ್ರೌಪದಿ ದೇವಿಯ ನಿಮಿತ್ತವಾಗಿ ಇನ್ಯಾವುದೋ ಅನರ್ಥ ಆಗಿಬಿಡ್ತದೆ ಅಂತ ಯೋಚನೆ ಮಾಡಿ ಏನು ಮಾಡ್ತಾ ಇದ್ದಾನೆ ಅಂದರೆ ಆಗಲಿ ಅಂತ ಹೇಳಿಬಿಟ್ರು. ಹೇಳಿ ಏನು ಮಾಡಿದ್ದಾರೆ ಅಂದರೆ ಕೀಚಕನನ್ನು ನೋಡಿ ಸುತ್ತಲೂ ಅಳ್ತಾ ಅವ್ರೇನು ಮಾಡಿದ್ದಾರೆ ಅಂದರೆ ಆ ದ್ರೌಪದಿ ದೇವಿಯನ್ನು ಹತ್ತಿರ ಬಂದು ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆ ಶವವಾಹನದ ಜೊತೆಗೆ ಅವಳನ್ನು ಕಟ್ಟಿ ಏನು ಮಾಡಿದ್ದಾರೆ ಅಂದರೆ ಕರ್ಕೊಂಡು ಹೊಂಟಿದ್ದಾರೆ. ಹೆಣದ ಜೊತೆಗೆ ದ್ರೌಪದಿ ದೇವಿಯನ್ನು ಕಟ್ಟಿಬಿಟ್ಟಿದ್ದಾರೆ. ಕೀಚಕನ ಹೆಣದ ಜೊತೆಗೆ ಕಟ್ಟಿ ತೊಗೊಂಡು ಹೊರಡ್ತಿರೋಣ. ಆಗ ಹೇಳ್ತಾರೆ ದ್ರೌಪದಿ ದೇವಿ ಅಲ್ಲಿ ಆ ಹೆಣದ ಜೊತೆಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಕೂಗ್ತಾಳವಳು. ಕ್ರಿಯಮಾಣ ಅಥ ಶುಶ್ರೋಣಿ ಸೂತಪುತ್ರೈರನಿಂದಿತ ಪ್ರಾಕ್ರೋಶನ್ ನಾಥಮಿಚ್ಛಂತಿ ಕೃಷ್ಣ ನಾಥವತಿ ಸತಿ. ಸ್ಮಶಾನಕ್ಕೆ ಅಭಿಮುಖವಾಗಿ ಕಟ್ಟಿಬಿಟ್ಟು ಕರ್ಕೊಂಡು ಹೋಗಬೇಕಾದ್ರೆ ಅಂತಾಳವಳು, ಜಯ ಜಯೇಶ ವಿಜಯ ಜಯತ್ಸೇನ ಜಯದ್ಬಲ ತೇಮೇ ವಾಚಂ ವಿಜಾನಂತು ಸೂತಪುತ್ರಾಹ ನಯಂತಿ ಮಾಂ. ಈ ಸೂತಪುತ್ರರು ನನ್ನನ್ನು ಒಯ್ತಾ ಇದ್ದಾರೆ ಅಂತ ಮೊದಲು ವಿರಾಟ್ ನಗರಕ್ಕೆ ಬರೋಕ್ಕಿಂತ ಮುಂಚೆ ಯಾವ ಸುಗುಪ್ತವಾದಂತಹ ನಾಮಗಳನ್ನು ಇವರು ಇಟ್ಕೊಂಡಿದ್ರು ಅಂದರೆ ಯುಧಿಷ್ಠಿರ ಮತ್ತು ಭೀಮಸೇನ, ಅರ್ಜುನ, ನಕುಲ, ಸಹದೇವ ಅಂತನ್ನುವಂತಹ ಹೆಸರನ್ನು ಬಿಟ್ಟುಬಿಟ್ಟು ಜಯ, ಜಯಂತ, ವಿಜಯ, ಜಯತ್ಸೇನ, ಜಯದ್ಬಲ ಅಂತ ಕ್ರಮವಾಗಿ ಇಟ್ಟುಕೊಂಡು ಅವಳಿಗೆ ಮಾಲತಿ ಅಂತ ಹೇಳಿ ಏನು ಇಟ್ಟಿದ್ರೋ ಆ ಹೆಸರುಗಳನ್ನು ಇವರೇನು ಮಾಡ್ತಿದ್ರು, ಪರಸ್ಪರರಲ್ಲಿ ಸುಗುಪ್ತವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಬಳಸ್ಕೋತಿದ್ರು. ಈಗ ಕೂಗಿದ್ರೂ ಕೂಡ ಆ ಹೆಸರಿನಿಂದ ಏನು ಮಾಡ್ತಾ ಇದ್ದಾಳೆ, ಕೂಗ್ತಾ ಇದ್ದಾಳೆ. ಅಂದರೆ ಕೂಗಿದರೆ ಆ ಹೆಸರು ಕಿವಿಗೆ ಬಿದ್ದರೆ ಆ ಹೆಸರನ್ನು ಇಟ್ಟವ್ರಿಗೆ ಇಟ್ಕೊಂಡವ್ರಿಗೆ ಇಬ್ಬರಿಗೆ ಮಾತ್ರ ಗೊತ್ತಿರಬೇಕು, ಬೇರೆಯವರಿಗೆ ಗೊತ್ತಿರಕೂಡ್ದು. ಅದರಿಂದ ಅಂಥ ಗುಪ್ತವಾದ ನಾಮಧೇಯ ಆದದ್ರಿಂದಾಗಿ ಅದೇ ಹೆಸರಿನಿಂದ ಕೂಗಿದ್ದಾಳೆ. ಕೂಗಿದ ಕ್ಷಣಕ್ಕೆ ಈ ವಿಷಯವನ್ನು ಮತ್ತು ಅತ್ಯಂತ ಸೂತ್ರಪ್ರಾಯವಾಗಿ ಹೇಳ್ತಿದ್ದಾಳು. ಯೇಷಾಂ ದುಂದುಭಿ ನಿರ್ಘೋಷಃ ಜಾಘೋಷ ಶ್ರೂಯತೆ ಮಹಾನ್ ತೇಮೇ ವಾಚಂ ವಿಜಾನಂತು ಸೂತಪುತ್ರಾಹ ನಯಂತಿ ಮಾಂ. ಯಾರ ದುಂದುಭಿ ಧ್ವನಿಯು ಮತ್ತು ಗಾಂಡೀವದ ಜಾಘೋಷ ಅಂತನ್ನೋದು ಕೇಳಿಸ್ಕೊತಾ ಇತ್ತೋ, ಇಡೀ ಸಮಸ್ತ ನಭೋಮಂಡಲವನ್ನು ಭೇದಿಸ್ತಾ ಇತ್ತೋ ಅಂಥವರು ಈ ಮಾತನ್ನು ಕೇಳಲಿ ಅಂತಂದು ಹೇಳಿ ಕೂಗ್ತಾ ಇದ್ದಾಳೆ. ನನ್ನ ಇವರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಿರುವಂತಹ ಸಂದರ್ಭದಲ್ಲಿ ಅದನ್ನು ಯೇಷಾಂ ವೀರ್ಯಂ ಅತುಲ್ಯಂ ಶಕ್ರಸ್ಯೇವ ಬಲಂ ಯಶಃ ರಾಜಸಿಂಹ ಇವಾಗ್ರ್ಯಾಸ್ತೆ ತೇಮಾಂ ಜಾನಂತು ದುಃಖಿತಾಂ. ನಾನು ಅತ್ಯಂತ ದುಃಖದಲ್ಲಿದ್ದೀನಿ ಅಂತ ಅವರು ತಿಳಿಲಿ ಅಂತ ಹೇಳಿ ಅತ್ಯಂತ ಇದರಲ್ಲಿಂದ ಸುಗುಪ್ತವಾಗಿರತಕ್ಕಂತಹ ವಚನದಿಂದಾಗಿ ಯಾವಾಗ ಕೂಗಿದ ಕ್ಷಣಕ್ಕೆ ಏನಾಗಿದೆ, ಈ ಮಾತುಗಳನ್ನು ಕೇಳಿ ಭೀಮಸೇನ ದೇವರಿಗೆ ಎಚ್ಚರ ಆಗಿದೆ. ಎಚ್ಚರ ಆದ ತಕ್ಷಣ ಹಾಸಿಗೆಯನ್ನು ಬಿಟ್ಟು ಎದ್ದು ನೋಡ್ತಾರೆ. ಆವಾಗ ಹೇಳ್ತಾರೆ ಅಲ್ಲಿಂದಲೇನೆ ಕೂಗಿ, ಅಹಂ ಸೈರಂಧ್ರಿತೇ ವಾಚ ಶೃಣೋಮಿ ತವಭಾಷಿತಂ ತಸ್ಮಾತ್ತೇ ಸೂತಪುತ್ರೇಭ್ಯ ಭಯಂ ಜಾತು ನ ವಿದ್ಯತೆ. ನೀ ಹೆದರ್ಲಿಕ್ಕೆ ಹೋಗಬೇಡ, ನಾನು ಬರ್ತೀನಿ ಅಂತ ಹೇಳಿ ದ್ರೌಪದಿ ದೇವಿಯ ಆ ಗುಪ್ತವಾದಂತಹ ಹೆಸರಿನಿಂದ ಕೂಗಿ ಹೇಳಿ ಏನು ಮಾಡ್ತಾರೆ ಅಂತಂದರೆ
ಎದ್ದು ಆ ಅಡುಗೆ ಮನೆಯಿಂದ ಅತ್ಯಂತ ಗುಪ್ತವಾದಂತಹ ದ್ವಾರ ಒಂದು, ಯಾಕೆ ಅಂತಂದರೆ ಅಡುಗೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಉಳಿದಿರೋ ಅಡುಗೆಯನ್ನೆಲ್ಲ ಹಾಕಲಿಕ್ಕೆ ಹೊರಗೆ ಒಂದು ಏನಿರ್ತದೆ ಅಂದರೆ ಪ್ರತ್ಯೇಕವಾದಂತಹದ್ದೊಂದು ಬೇರೆ ಹಿತ್ತಲಿನ ಬಾಗಿಲು ಅಂತ ಏನಿರ್ತದೆ, ಆ ಹಿತ್ತಲಿನ ಬಾಗಿಲಿನಲ್ಲಿ ಒಬ್ಬರು ತೂರ್ಕೊಂಡು ಹೋಗುವಷ್ಟು ಜಾಗ ಇರ್ತದೆ. ಆ ಜಾಗದಿಂದ ಹೊರಗೆ ಬರ್ತಾ ಹೇಳ್ತಾರೆ ಅವರು. ಹೋಗ್ತಾ ಏನು ಮಾಡಿದ್ದಾರೆ ಅಂತಂದರೆ ಆ ದ್ವಾರದಿಂದ ನಿಷ್ಕ್ರಮಣದಿಂದ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದು ಅಲ್ಲಿ ಒಂದು ದೊಡ್ಡದಾದಂತಹ ನೆಗ್ರೋದ ವೃಕ್ಷ ಒಣಗಿ ನಿಂತಿರ್ತಕ್ಕಂಥದ್ದು ಎತ್ತರವಾದಂತಹ ವೃಕ್ಷವನ್ನು ತಗೊಂಡು ಒಂದು ಭಾಗದಿಂದಾಗಿ ಸ್ಮಶಾನಕ್ಕೆ ಏನು ಮಾಡ್ತಾ ಇದ್ದಾರೆ, ಉಪಕೀಚಕರು ದ್ರೌಪದಿ ದೇವಿಯನ್ನು ಕೀಚಕನ ಶರೀರವನ್ನು ಕಟ್ಕೊಂಡು ಬರ್ತಾ ಇರೋಣ. ಇನ್ನೊಂದು ಭಾಗದಿಂದ ಏನು ಮಾಡ್ತಿದ್ದಾರೆ ಅಂದರೆ ಭೀಮಸೇನ ದೇವರು ಒಂದು ಬಾಗಲಿನಿಂದ ಇವರು ಬಂದರೆ ಇನ್ನೊಂದು ಬಾಗಲಿನಿಂದ ಅವರು ಬಂದಿದ್ದಾರೆ. ಬರ್ತಿರೋ ಹಾಗೆ ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ನಾಗವದ ಉಪಕ್ರಮ್ಯ ಬಾಹುಭ್ಯಾಂ ಪರಿರಭ್ಯ ಚ ವೃಕ್ಷಂ ಉತ್ಪಾಟಯಾಮಾಸ ಭೀಮೋ ಭೀಮಪರಾಕ್ರಮ. ಆ ಬಾವುಗಳಿಂದ ಕಿತ್ತಿ ತಂದಿರತಕ್ಕಂಥದ್ದನ್ನು ಏನು ಮಾಡಿದ್ದಾರೆ, ಅದನ್ನು ಹಿಡ್ಕೊಂಡಿದ್ದಾರೆ. ದೊಡ್ಡ ಸಾಲವೃಕ್ಷ. ಆ ಸಾಲವೃಕ್ಷವನ್ನು ಎತ್ತಿ ಏನು ಮಾಡಿದ್ದಾರೆ ಅಂದರೆ ಯಾವಾಗ ಅವರು ತಗೊಂಡು ಸ್ಮಶಾನದಲ್ಲಿ ಹೆಣವನ್ನು ತಗೊಂಡು ಒಳಗೆ ಪ್ರವೇಶ ಮಾಡಿದ್ರು, ಆ ಬಾಗಲನ್ನು ಹಾಕಿ ಆ ನೆಗ್ರೋದ ವೃಕ್ಷವನ್ನು ಏನು ಮಾಡಿದ್ದಾರೆ ಅಂತಂದರೆ ಒಂದು ಕಡೆಯಿಂದಾಗಿ ಆ ಕೀಚಕರ ಹಿಂದೆ ಹಾಕಿ ಏನು ಮಾಡಿದ್ದಾರೆ, ಎಳ್ಕೊಂಡಿದ್ದಾರೆ. ಈ ಭತ್ತ ಕುಟ್ಟುತ್ತಿರಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಒಬ್ಬರು ಕುಟ್ಟುತ್ತಿರ್ತಾರೆ, ಇನ್ನೊಬ್ರು ಏನು ಮಾಡ್ತಿರ್ತಾರೆ, ಅದು ಒಳಗೆ ಹೋಗೋ ಹಂಗೆ ತಳ್ಳುತ್ತಿರ್ತಾರಲ್ಲ, ಅಂದರೆ ಆಕಸ್ಮಿಕವಾಗಿ ಆ ಪೆಟ್ಟು ಬೀಳಲಾರ್ದೇ ಧಾನ್ಯ ಆ ಕಡೆ ಹೋಗಬಾರ್ದು ಅಂತ ತಳ್ಳೋದು ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಕುಟ್ಟವ್ರು ಕುಟ್ತಿರ್ತಾರೆ, ತಳ್ಳೋದು ತಳ್ತಾ ಇರ್ತದೆ ಒಂದು ಕಡೆಯಿಂದ. ಹಾಗೆ ಒಂದು ಕೈಯಿಂದ ಏನು ಮಾಡ್ತಿದ್ದಾರೆ ಅಂದರೆ ಏಕಪ್ರಕಾರವಾಗಿ ಆ ಸಾಲವೃಕ್ಷಗಳಿಂದಾಗಿ ಆ ಕೀಚಕರನ್ನು ಉಪಕೀಚಕರನ್ನು ಎಳ್ಕೊತಾ ಇದ್ದಾರೆ. ಅವರನ್ನು ಎಳ್ಕೊಂಡು ಹತ್ರ ಆ ಸಾಲವೃಕ್ಷದಿಂದಾಗಿ ಎಳೆಯಲ್ಪಟ್ಟು ಅವ್ರ ಹತ್ರಕ್ಕೆ ಬರ್ತಿರೋ ಹಾಗೇನೆ ಇನ್ನೊಂದು ವೃಕ್ಷದಿಂದ ಏನು ಮಾಡ್ತಾ ಇದ್ದಾರೆ, ಅವರನ್ನು ಹಣಿತಾ ಇದ್ದಾರೆ ಏಕಪ್ರಕಾರ. ತಮ್ಮ ಮಹಾಸಾಲ ಮುದ್ಯಮ್ಯ ಭ್ರಮಯಿತ್ವಾಚ ವೇಗತಃ ಪ್ರಗೃಹ್ಯ ಅಭ್ಯಪತತ್ ಸೂತಾನ್ ದಂಡಪಾಣಿ ರಿವಾಂತಕಃ. ಯಮದೇವರು ದಂಡವನ್ನು ಹಿಡ್ಕೊಂಡು ಯಾವ ರೀತಿ ಹೊಡೆದ್ರೆ ಚೇತನ ವ್ಯಕ್ತಿ ತಕ್ಷಣ ಶರೀರ ಬಿಟ್ಟು ಹೆಂಗೆ ಹೊರಗೆ ಬರಬೇಕು, ಉಪಕೀಚಕರು ಹಂಗೆ ಏನಾಗ್ತಾ ಇದ್ದಾರೆ ಅಂತಂದರೆ ಏಕಪ್ರಕಾರವಾಗಿ ಅಲ್ಲಲ್ಲೇ ರುಂಡ ಮುಂಡಗಳು ಛಿದ್ರ ಭಿದ್ರವಾಗಿ ಏನಾಗ್ತಾ ಇದ್ದಾರೆ, ಬಿದ್ದು ಇಡೀ ಸ್ಮಶಾನ ತುಂಬ ಆ ಉಪಕೀಚಕರ ರುಂಡ ಮುಂಡಗಳು ಬೀಳ್ತಾ ಇವೆ. ಯಾಕೆಂದರೆ ಹೊಡಿತಿರೋರು ಭೀಮಸೇನ ದೇವರಾದದ್ರಿಂದ ಒಬ್ಬವನಿಗೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕೆಂದರೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಏನು ಮಾಡಿದ್ದಾರೆ ಅಂದರೆ ಆ ಕಡೆಯಿಂದಾಗಿ ಒಂದು ಸಾಲು ವೃಕ್ಷವನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಾರ್ಪೊರೇಷನ್ ಕಸ ಬಳಿಯವರು ಎರಡೆರಡು ಕಸಬರಿಗೆ ಹಿಡ್ಕೊಂಡಿರ್ತಾರೆ ನೋಡ್ರಿ, ಈ ಕಡೆಯಿಂದ ಒಂದು ಕಡೆಯಿಂದ ತಳ್ಳೋದು, ಆ ಕಡೆಯಿಂದ ಒಂದು ಕಡೆಯಿಂದ, ಅಂದರೆ ಕಸ ಆ ಕಡೆ ಈ ಕಡೆ ಹೋಗಬಾರ್ದು, ಅವ್ರು ಅಂದ್ಕೊಂಡು ಹಂಗೇ ಹೆಂಗೆ ಹೋಗಬೇಕು ಆ ರೀತಿಯಲ್ಲಿ ತಳ್ಳಿ ಒಂದು ಕಡೆಯಿಂದ ಹೊಡಿತಾನೇ ಇರೋದು. ಹೀಗೆ ಮಾಡ್ತಾ ಇದ್ದಾರೆ. ತಮ್ಮ ಸಿಂಹಮಿವ ಸಂಕ್ರುದ್ಧಂ ಗಂಧರ್ವ ಪ್ರೇಕ್ಷತೆ ತದಾ ವಿತ್ರೇಯಸು ಸರ್ವತಃ ಸೂತಾಹ ವಿಷಾದ ಭಯಪೀಡಿತಾ. ಆವಾಗ ಭಯದಿಂದ ಏನು ಮಾಡ್ತಾ ಇದ್ದಾರೆ, ಕೆಲವರೆಲ್ಲರೂ ಕೀಚಕನನ್ನೂ ಬಿಟ್ಟರು, ಹೆಣನನ್ನೂ ಬಿಟ್ಟರು, ದ್ರೌಪದಿ ದೇವಿಯನ್ನು ಬಿಟ್ಟರು, ಓಡ್ ಹೋಗಲಿಕ್ಕೆ ಅಂತ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲಿ ಓಡೋಗ್ತಾರೆ, ಆ ಕಡೆಯಿಂದಾಗಿ ಭೀಮಸೇನ ದೇವರು ನಿಂತಾರೆ, ಈ ಕಡೆಯಿಂದ ದಾಟಬೇಕು ಅಂದರೆ ಆ ಅಡ್ಡದಲ್ಲಿ ಸಾಲು ವೃಕ್ಷ ಇದೆ, ಅದನ್ನು ಎಗರಿ ಹೋಗೋಣ ಅನ್ನಲಿಕ್ಕೆ ಏನಾಗ್ತಿಲ್ಲ, ಅವಕಾಶ ಆಗ್ತಿಲ್ಲ. ಆ ಕಡೆಯಿಂದ ತಳ್ತಾ ಇದ್ದಾರೆ, ಈ ಕಡೆಯಿಂದ ಹೊಡೆತ ಬೀಳ್ತಾ ಇದೆ. ಗಂಧರ್ವೋ ಬಲವಾನೇತಿ ಕ್ರುದ್ಧ ಉದ್ಯಮ್ಯ ಪಾದಪಂ ಪ್ರಬುದ್ಧ ಸುಮಹಾಭಾಗಾ ಗಂಧರ್ವ ಸೂರ್ಯವರ್ಚಸಃ. ಓಡ್ರಿ ಅಂತಂದು ಹೇಳಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ ತಕ್ಷಣದಲ್ಲಿ ಒಬ್ರು ಇನ್ನೊಬ್ರಿಗೆ ಹೋಗಿ ಹೇಳಿಬಿಟ್ಟು ಓಡೋಣ ಅಂತಂದರೆ ಪರಸ್ಪರರಲ್ಲಿ ಹಿಂಗೆ ಕೂಕ್ಕೊಂಡು ಹೇಳಲಿಕ್ಕೆ ಅವಕಾಶನೇ ಆಗಿಲ್ಲ. ಅವರು ಬೇರೆಯವ್ರನ್ನೂ ಕರೆದಿಲ್ಲ. ಯಾಕೆಂದರೆ ಬೇರೆಯವ್ರನ್ನ ಕರೆದು ಬಿಟ್ಟರೆ ಕೀಚಕನ ಹೆಣದ ವೃತ್ತಾಂತ ಹೀಗಾಗಿತ್ತು, ಹೆಣ ಹೀಗೆ ಸತ್ತಿತ್ತು ಅಂತಂದು ಹೇಳಿಬಿಟ್ರೆ ಯಾರಿಗಾದ್ರೂ ಭಯ ಆಗಿಬಿಟ್ಟಿತ್ತು, ನಮ್ಮ ಮೇಲೆ ಗೌರವ ಹೋಗಿಬಿಡ್ತದೆ ಅಂತನ್ನೋ ಕಾರಣಕ್ಕೆ ಬೇರೆಯವ್ರನ್ನ ಕರೆದಿರಲಿಲ್ಲ. ಅವರು ಸಂಸ್ಕಾರಕ್ಕೆ ತಾವೇ ತಮ್ಮಂದ್ರೆ ಸೇರ್ಕೊಂಡು ಏನು ಮಾಡ್ಬಿಡೋಣ, ಅಣ್ಣನ ಸಂಸ್ಕಾರನೂ ಮಾಡ್ಬಿಡೋಣ, ದ್ರೌಪದಿಯನ್ನು ಕೊಂದುಬಿಡೋಣ, ಬೇರೆಯವರಿಗೆ ವೃತ್ತಾಂತನೇ ಹೇಳ್ಬಿಡೋಣ, ಹೇಳೋದೇ ಬೇಡ, ಇದನ್ನು ಮುಚ್ಚೆ ಹಾಕಿಬಿಡೋಣ. ಇದೇನಪ್ಪ ಅಂತಂದರೆ ಸಮಾಧಿಯಾದಂತಹ ಸತ್ಯವನ್ನೇ ಏನು ಮಾಡಿಬಿಡೋದು, ಸಮಾಧಿ ಮಾಡಿಬಿಡೋದಲ್ಲ, ಇಲ್ಲಿ ಸಮಾಧಿಯನ್ನೇ ಸತ್ಯವನ್ನಾಗಿ ಮಾಡಿಬಿಡೋದು. ಇಲ್ಲಿ ಸತ್ಯವನ್ನು ಸಮಾಧಿ ಮಾಡ್ತಾರೆ, ಇಲ್ಲಿ ಸಮಾಧಿಯನ್ನು ಸತ್ಯವಾಗಿ ಮಾಡಿಬಿಡೋದು ಅಂತ ಏನು ಮಾಡಿಬಿಟ್ಟಿದ್ದಾರೆ, ಹೊರಟಿದ್ದಾರೆ ಅವರು. ಆದರೆ ಯಾವುದಕ್ಕೂ ಅವಕಾಶ ಕೊಡದೇನೆ ಏನು ಮಾಡಿದ್ದಾರೆ ಭೀಮಸೇನ ದೇವರು, ಅಲ್ಲಿ ಅಷ್ಟರನ್ನು ಹಿಡಿದು ಏಕಪ್ರಕಾರ ಹೊಡಿತಾ ಹೋಗಿದ್ದಾರೆ. ಆ ಹೊಡೆತಕ್ಕೆ ಏನಾಗಿದ್ದಾರೆ, ಉಪಕೀಚಕರು ತಮ್ಮ ಕೈಕಾಲುಗಳು ಅಂಗವೂನ ಆಗದಿರೋ ಹಾಗೇನೆ ಅದಕ್ಕೂ ಬಿಡದೇನೆ ಅವರು ಸಾಯೋ ತನಕ ಹೊಡೆದು ಆ ಎಲ್ಲ ದೇಹಗಳು 106 ದೇಹಗಳು ಜೊತೆಗೆ ಕೀಚಕನ ದೇಹ. ಯಾಕೆಂದರೆ ಇವರು ಸತ್ತರೆ ಬೇರೆಯವ್ರು ಏನಾರ ಹೆಣ ಹೊತ್ಕೊಂಡು ತಂದು ಆ ಹೆಣ ಹೊತ್ಕೊಂಡು ಬರಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ನಮ್ಮಲ್ಲೆಲ್ಲ ಸಂಸ್ಕಾರಗಳು ಅಂತ ಮಾಡ್ತಾರೆ. ಆ ಸಂಸ್ಕಾರಗಳು ಅಂತಂದರೆ ಅಲ್ಲಿ ಒಂದು 6 ಶ್ರಾದ್ದ ಇದೆ. ಮೊದಲನೇ ದಿವಸ ಅಂದರೆ ಶವದ ಹಸ್ತದಲ್ಲಿ ಒಂದು ಪಿಂಡ,
ಪಾಥೇಯ ಪಿಂಡ, ಆಮೇಲೆ ಅಲ್ಲೇನೇ ನಗ್ನ ಪ್ರಚ್ಛಾದನ ಶ್ರಾದ್ದ, ಮತ್ತು ಶುದ್ಧವಾದಂತಹ ಕ್ರಮದಲ್ಲಿ ಮಾಡೋದಂತಹ ಸಂದರ್ಭದಲ್ಲಿ ಕ್ರವ್ಯಾದನಾಮಕನಾಗಿರ್ತಕ್ಕಂತಹ ಅಗ್ನಿ ಪ್ರತಿಷ್ಠಾಪನ, ಅಲ್ಲಿ ಆಹುತಿ, ಇದನ್ನೆಲ್ಲ ಕೊಟ್ಟುಬಿಟ್ಟು ಒಂದು ಅಗ್ನಿಯನ್ನು ಸಿದ್ಧ ಮಾಡಿಕೊಂಡು ಆ ಸಿದ್ಧವಾಗಿರ್ತಕ್ಕಂಥ ಅಗ್ನಿಯಲ್ಲಿ ಈ ಶರೀರವನ್ನು ಆಹುತಿಯ ರೂಪದಲ್ಲಿ ಕೊಡ್ತಾರೆ. ಇದೆಲ್ಲ ವಿದ್ಯುಕ್ತವಾದಂತಹ ಸಂಸ್ಕಾರ. ಈ ಕ್ರಮದಲ್ಲಿ ಸಂಸ್ಕಾರ ಆಗಿಬಿಟ್ರೆ ಏನಾಗ್ಬಿಡ್ತದೆ, ಒಳ್ಳೆಯ ಗತಿ ಸಿಕ್ಬಿಡ್ತದೆ. ಹೀಗೆಲ್ಲ ಯಾರಿಗಾಗಬಾರ್ದು, ಇದು ಕೀಚಕನಿಗಾಗಲಿ ಉಪಕೀಚಕರಿಗಾಗಲಿ ಆಗ್ಲಿಕ್ಕೆ ಹೋಗಿರಬಾರ್ದು. ಇವರು ಏನಪ್ಪ ಅಂತಂದರೆ, ಇವರು ತಾವು ಸಾಯುವಂತಹ ಸಂದರ್ಭದಲ್ಲಿ ತಾವು ಹೆಂಗೆ ಸತ್ರು ಅಂತನ್ನೋದೇ ಜಗತ್ತಿಗೆ ಗೊತ್ತಾಗೋದು ಯಾವಾಗ ಗೊತ್ತಾಗಿರಬೇಕು, ಅದು ದಿವಸಗಳು ಕಳೆದ ಮೇಲೆ ಗೊತ್ತಾಗಿರಬೇಕು. ಆ ಹೆಣ ಎಲ್ಲ ಏನಾಗಿರಬೇಕು, ತಂಗಳಾಗಿರಬೇಕು. ಸಾಮಾನ್ಯವಾಗಿ 3 ತಾಸಿನೊಳಗೆ ಸಂಸ್ಕಾರ ಮಾಡಬೇಕು ಅಂತಾರೆ, ಇಲ್ಲ ಅಂದರೆ ಹೆಣ ತಂಗಳಾಗಿ ಹೋಗಿಬಿಡ್ತದೆ. ವೇಗವಾಗಿ ಏನು ಮಾಡಿಬಿಡ್ರಿ, ಹೋದ ತಕ್ಷಣ ಸಂಸ್ಕಾರ ಮಾಡಿಬಿಡ್ರಿ ಅಂತ. ಅದು ಏನಾದರೂ ನಗರದಲ್ಲೇ ಆದರೆ ಆ ರೀತಿ ಎಲ್ರಿಗೂ ಊಟ ತಿಂಡಿಗೆ ತೊಂದರೆ ಆಗ್ತದೆ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಸ್ಮಶಾನದ ತನಕ ಬರೋದು ಬಿಟ್ಟುಬಿಟ್ಟು ಅವರು ಬಂದ ಮೇಲೆ ಏನು ಮಾಡಿದ್ದಾರೆ ಅಂದರೆ, ಯಾರ್ಯಾರೂ ಹೊರಗೆ ಹೋಗಿರಬಾರ್ದು, ಸ್ಮಶಾನದಲ್ಲಿ ಅವರೆಲ್ಲರೂ ಕೂಡ ಏನಾಗಿರಬೇಕು, ಪ್ರಾಣ ಕಳ್ಕೊಂಡಿರಬೇಕು. ಸುದ್ದಿ ಮುಟ್ಟಿಸ್ಲಿಕ್ಕೂ ಇನ್ನೊಬ್ಬರು ಇರಬಾರ್ದು. ಆ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಎಲ್ಲ ಜನರನ್ನ ಏಕಪ್ರಕಾರವಾಗಿ ಕೊಂದು ಹಾಕಿದ್ದಾರೆ. ಸಂಹಾರ ಆದ ನಂತರದಲ್ಲಿ ಆ ಅಳ್ತಾ ನಿಂತಿರ್ತಕ್ಕಂಥ ದ್ರೌಪದಿ ದೇವಿಗೆ ಸಮಾಧಾನವನ್ನು ಹೇಳ್ತಾರೆ. ಏವಂತೆ ಭೀರು ವಧ್ಯಂತೆ ಯತ್ವಾಂ ಹಿಂಸಂತಿ ಮಾನವಾಹ. ಯಾರು ಹಿಂಗೆ ಬಂದುಬಿಟ್ಟು ನಿನ್ನನ್ನು ಹಿಂಸಾ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿದ್ದಾರಲ್ಲ, ಇವ್ರದನ್ನ ಏನು ಮಾಡಿಕೊಂಡ್ರು ಅಂದರೆ ಸ್ಯಾಂಪಲ್ ತಲೆಯಲ್ಲಿ ಇಟ್ಕೊಂಡ್ರು. ಮುಂದಕ್ಕಿನ್ನೂ ಮಾಡಿದವ್ರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ಏನಾಗ್ತಾರೆ, ಇದೇ ರೀತಿ ಇದಕ್ಕಿಂತಲೂ ಘೋರವಾಗಿ ಏನಾಗ್ತಾರೆ ಅಂತಂದರೆ ಪ್ರಾಣ ಕಳ್ಕೋತಾರೆ. ಆ ಪ್ರಾಣ ಕಳ್ಕೊಳ್ಳುವಂತಹ ಸಂದರ್ಭದಲ್ಲಿ ನೆರೆದು ನಿಂತು ನೋಡ್ತಾರಂತೆ. ಕುರುಕ್ಷೇತ್ರದಲ್ಲಿ ದುಶ್ಯಾಸನನ ಸಂಹಾರ ಆಗುವಂತಹ ಸಂದರ್ಭದಲ್ಲಿ 5 ಮುಹೂರ್ತ ಕಾಲದವರೆಗೆ ಎಲ್ಲರೂ ಯುದ್ಧ ಬಿಟ್ಟು ನೋಡ್ತಾ ನಿಂತಿದ್ರಂತೆ, ಇನ್ಕ್ಲೂಡಿಂಗ್ ದುರ್ಯೋಧನ ಆಲ್ಸೋ. ದುರ್ಯೋಧನನನ್ನು ಸೇರಿಸಿ ಆ ದುಶ್ಯಾಸನನನ್ನು ಎಳೆದಾಡಿ ರಣರಂಗದಲ್ಲಿ ಇವರು ಎದೆಯನ್ನು ಬಗೆದು ರಕ್ತ ತೆಗೆದು ಪಾನ ಮಾಡ್ತಾರೆ ಅಂದರೆ ನೋಡ್ತಾ ನಿಂತಿದ್ದಂತೆ ಯಾರು, ದುರ್ಯೋಧನ. ಬದುಕಿಸ್ಕೊಳ್ಳಿಕ್ಕೆ ಹತ್ತಿರ ಹೋಗೋಷ್ಟು ಚೈತನ್ಯ ಇರಲಿಲ್ಲ. ಅಷ್ಟು ಏನು ಮಾಡಿದ್ರು ಅಂದರೆ ಸಂಪೂರ್ಣ ಪ್ರಮಾಣದಲ್ಲಿ ಚೈತನ್ಯವನ್ನು ತೆಗೆದುಬಿಟ್ಟಿದ್ರು. ಆ ಘೋರಾಕಾರದ ಭೀಮಸೇನ ದೇವರ ಆ ರೌದ್ರಮಯವಾದಂತಹ ಶರೀರವನ್ನು ನೋಡಿಬಿಟ್ಟು ಭಯಭ್ರಾಂತರಾಗಿ ಹೋಗಿಬಿಟ್ಟಿದ್ರಂತೆ, ನಡಗುತ್ತಾ ಇದ್ರಂತೆ ಒಬ್ರಕ್ಕಿಂತ ಒಬ್ಬರು. ಸೇನಾಪತ್ಯದಲ್ಲಿ ಸ್ವಯಂ ಕರ್ಣ ಇದ್ನಲ್ಲ, ಕರ್ಣ ಹೋಗಿ ನೋಡಬೇಕು ಅಂತಂದರೆ ತೊಡೆಗಳು ನಡುಗ್ತಿತ್ತಂತೆ ಕರ್ಣಂತ. ಹತ್ತಿರ ಹೋದ್ರಿ ಎಲ್ಲೇ ಆದ್ರೂ ಏನು ಮಾಡಿದ್ರಂತೆ ಭೀಮಸೇನ ದೇವರು, ಎಲ್ರಿಗೂ ತೊಡೆಯನ್ನು ಆಸ್ಫಾಲನ ಮಾಡಿ ತೊಡೆ ತಟ್ಟಿ ಹೇಳಿದ್ರಂತೆ, ಯಾರಾದರೂ ದುಶ್ಯಾಸನನನ್ನು ಬದುಕಿಸ್ಕೊಳ್ಳಿಕ್ಕೆ ಸ್ವಪಕ್ಷದವರಾಗಲಿ ಪರಪಕ್ಷದವರಾಗಲಿ ಎದುರು ಬರ್ಬೋದು, ಎದುರಿಗೆ ಯಾರಾದರೂ ಬಂದು ಪ್ರಯತ್ನ ಪಟ್ಟರೆ ಮೊದಲು ಅವರನ್ನು ಕೊಂದು ಗತಪ್ರಾಣನಾಗಿರ್ತಕ್ಕಂಥ ದುಶ್ಯಾಸನನನ್ನು ಆಮೇಲೆ ಕೊಲ್ತೀನಿ ಅಂತ ಹೇಳಿದ್ರಂತೆ. ಭಯೋದ್ವೇಗದಿಂದಾಗಿ ಎಲ್ಲರೂ ದೂರ ಸರಿದು ನಿಂತು ಬಿಟ್ಟಿದ್ರು. ಏಕಪ್ರಕಾರ ಒಬ್ರಿಗಿಂತ ಒಬ್ರು ಬರೀ ನೋಡ್ತಾ ಮಾತ್ರ ನಿಲ್ಲಬೇಕು. ಗಟ್ಟಿಯಾಗಿ ಉಸಿರಾಡಿದರೆ ತಮ್ಮ ಉಸಿರು ತಮಗೆ ಕೇಳಿಸ್ಬೇಕು. ಅಷ್ಟು ಉದ್ವೇಗಭರಿತವಾದಂತಹ ವಾತಾವರಣ. ಹಾಗೆ ಉದ್ವಿಗ್ನಭರಿತವಾದಂತಹ ವಾತಾವರಣ ಮುಂದಕ್ಕೂ ನಿರ್ಮಾಣ ಆಗೋದಿದೆ. ಸದ್ಯಕ್ಕೆ ನೀವೊಬ್ಬಳು ಮಾತ್ರ ಇದನ್ನು ನೋಡು ಅಂತ ಹೇಳಿ ಏನು ಮಾಡಿದರು, ದ್ರೌಪದಿ ದೇವಿ ಎಲ್ಲವನ್ನು ತೋರಿಸಿ ಅಂತಾರೆ, ಗಚ್ಚತ್ವಂ ನಗರೇ ಕೃಷ್ಣೇ ನ ಭಯಂ ವಿದ್ಯತೆ ತವ. ಇನ್ನು ಯಾವ ಭಯನೂ ಇಲ್ಲ. ಯಾರು ಹೆಂಗೆ ಸತ್ರು ಅಂತ ಹೇಳಿ ಸುದ್ದಿ ಮುಟ್ಸೋರು ಗತಿ ಇರೋದಿಲ್ಲ. ಆದ್ದರಿಂದಾಗಿ ನೀನು ನೆಮ್ಮದಿಯಿಂದ ಹೋಗಿನ. ಅನ್ಯೇನತ್ವಂ ಪಥಾಗಚ್ಚ. ನಾನು ನೀನು ಇಬ್ಬರು ಒಂದೇ ಹಾದಿ ಒಳಗೆ ಹೋಗೋದು ಬೇಡ. ನೀನು ಒಂದು ಹಾದಿಯಿಂದ ನಗರವನ್ನು ಸೇರ್ಕೋ, ಇನ್ನೊಂದು ಹಾದಿಯಿಂದ ನಾನೇನು ಮಾಡ್ತೀನಿ ಅಂತಂದ್ರೆ ನೀನು ಸುದೇಶ್ನಾನ ಮನೆಗೆ ಹೋಗಿಬಿಡು, ಇನ್ನೊಂದರಿಂದ ನಾನು ಒಳಗೆ ಹೋಗ್ತೀನಿ, ನಾನು ಅಡುಗೆ ಮನೆ ಒಳಗೆ ಹೋಗ್ಬಿಡ್ತೀನಿ ನೇರವಾಗಿ. ಯಥಾ ನಾವು ಬುದ್ಧಿಯರನ್ನು ರಾತ್ರಾವೇವಂ ವ್ಯವಸ್ಥಿತವು. ರಾತ್ರಿ ಕಾಲ ಇರಬೇಕಾದ್ರೆ ಯಾರಿಗೂ ಗೊತ್ತಾಗಲಾರ್ದಂಗೆ ಹೋಗಿಬಿಡೋಣ, ನಿನ್ನ ಪಾಣಿಗೆ ನೀನು ಹೊರಡು ಅಂತ ಹೇಳಿ ಕಳಿಸಿದ್ದಾರೆ. ಆವಾಗ ಆಗಲಿ ಅಂತ ಹೇಳಿ ಏನು ಮಾಡಿದ್ದಾಳೆ ಅಂತಂದರೆ ಹೊರಟ್ಲಂತೆ ದ್ರೌಪದಿ ದೇವಿ ಸುದರ್ಶನಾದೇವಿಯ ಅರಮನೆಯನ್ನು ಸೇರಿಕೊಳ್ಳಿಕ್ಕೆ ಅಂತ ಅವಳು ಹೋಗೋಣ. ಈ ಕಡೆಗೆ ಭೀಮಸೇನ ದೇವರು ಏನಾಗಿದ್ದಾರೆ ಅಂತಂದರೆ, ಭೀಮೋಸ್ತು ಅಮಿತವೀರ್ಯಸ್ತು ಬಲವಾನ್ ಅರಿವರ್ಧನಃ ಸರ್ವಾಂಸ್ತಾನ್ ಕೀಚಕಾನ್ ಹತ್ವಾ ತತ್ರ ಧರ್ಮಾತ್ಮಜಾನುಜಃ ನಿಶೇಷಂ ಕೀಚಕಾನ್ ಕತ್ವಾ ರಾಮೋ ರಾತ್ರಿಚರಾನಿವ. ಹೆಂಗೆ ರಾಮಚಂದ್ರ ದೇವರು ಇಡೀ ಸಮಗ್ರವಿಧವಾಗಿರತಕ್ಕಂತಹ ರಾವಣನ ಕುಲವನ್ನೇ ಎಲ್ಲ ಸೌರಿ ಹಾಕಿಬಿಟ್ರು, ಹಾಗೆ ಕೀಚಕರ ಸಮಗ್ರ ಕುಲವನ್ನೇ ಏನು ಮಾಡಿದ್ರು ಅಂದರೆ ಭೀಮಸೇನ ದೇವರು ಸತ್ರಿ ಇನ್ನೊಬ್ಬ ಯಾವನಾದರೂ ಈ ವಂಶದಲ್ಲಿ ಪಿಂಡ ಇಡ್ಲಿಕ್ಕೆ ಗತಿ ಇರಬಾರ್ದು. ಆ ರೀತಿ ಏನು ಮಾಡಿದ್ದಾರೆ ಅಂದರೆ ಸರ್ವಸ್ವ ಅವ್ರನ್ನ ಎಲ್ಲರನ್ನೂ ಒಂದೇ ಸರ್ತೆ ಮುಗಿಸಿ ಬಂದಿದ್ದಾರೆ. ಹತಶತ್ರು ಅಮೇಯಾತ್ಮ ಪ್ರವಿವೇಶ ಪುರಂ ತತಃ. ಆನಂತರದಲ್ಲಿ ಎಲ್ಲರೂ ಸತ್ತು ಹೋದರು. 105 ಜನ ಉಪಕೀಚಕರು, ಇವನೊಬ್ಬ ಪ್ರಧಾನ ಕೀಚಕ, ಒಟ್ಟು 106 ಜನ ಎಲ್ಲರೂ ಏನಾಗಿದ್ದಾರೆ ಅಂದರೆ ಸತ್ತು ಹೋಗಿದ್ದಾರೆ. ಸತ್ತು ಹೋದ ನಂತರದಲ್ಲಿ ಮತ್ತು ಪ್ರತಿಯೊಬ್ಬರೂ ಭಯದಿಂದ ಆಕಸ್ಮಿಕವಾಗಿ ಸ್ಮಶಾನಕ್ಕೆ ಹೋದವರು ಹೋಗಿ ನೋಡಿದ್ರಂತೆ ಆ ಕಡಿದು ಬಿದ್ದಿರತಕ್ಕಂಥ ನೆಗ್ರೋಧ ವೃಕ್ಷ ರುಂಡ ಮುಂಡಗಳೆಲ್ಲವೂ ಕೂಡ
ಅತ್ತಿತ್ತ ಹರಿದಾಡಿ ಹೋಗಿರ್ತಕ್ಕಂಥ ಕತ್ತರಿಸಿ ಹೋದ ಕೈಗಳು, ಕಾಲುಗಳು, ತಲೆಯೋಡುಗಳು, ಕಂಕಾಳಗಳು, ಕೆಲವಂತೂ ಕೊಳತು ಹೋಗಿರ್ತಕ್ಕಂತಹ ಹೆಣಗಳು, ಎಲ್ಲೋ ಗರ್ತದಲ್ಲಿ ಬಿದ್ದಿರತಕ್ಕಂಥದ್ದು, ಹೆಸರನ್ನು ಹೇಳಲಿಕ್ಕೆ ಗುರುತಿಸ್ಲಿಕ್ಕೆ ಆಗದೇ ಇರೋ ಹಂಗೆ ಸ್ಮಶಾನ ತುಂಬ ಹೆಣಗಳ ಮತ್ತು ರಕ್ತದ ಓಕಳಿ ಆಗಿಬಿಟ್ಟಿದೆ. ಎಲ್ಲ ನೋಡಿ ಭಯಭ್ರಾಂತರಾಗಿ ನಗರದ ಜನ ಏನಾಗ್ತಾ ಇದ್ದಾರೆ ಅಂತಂದರೆ ಭಯಪಡ್ತಾ ಇದ್ದಾರೆ. ವಿರಾಟ್ ನಗರೇ ಚಾಪಿ ಸರ್ವೇ ಮತ್ಸ್ಯಾಹ ಸಮಾಗತಃ ಕಲ್ಯಂ ಪಂಚಶತಂ ಚೈತಾನ್ ಅಪಶ್ಯನ್ ಸಾರಥೀನ್ ಹತಾನ್. ಪ್ರತಿಯೊಬ್ಬರು ಕೂಡ ನೋಡಿ ಆಶ್ಚರ್ಯಪಡ್ತಿದ್ದಾರೆ. ಕೀಚಕನ ಹೆಣ ನೋಡಿಬಿಟ್ಟು ಅಲ್ಲಿ ಎಲ್ಲರೂ ಕೆಲವರು ಆಶ್ಚರ್ಯಪಡ್ತಿದ್ದಾರೆ. ಮೂಕರಾಗಿ ಎಷ್ಟೋ ಜನರಿಗೆ ಏನಾಗ್ತಿಲ್ಲ ಅಂದರೆ ಬಾಯಿಂದ ಶಬ್ದಗಳೇ ಹೊರಡ್ತಿಲ್ಲ. ಆಕಸ್ಮಿಕವಾಗಿ ಏನಾದ್ರೂ ಈ ಅನರ್ಥ, ಈ ಗಂಧರ್ವರುಗಳು ಇಂಥ ಒಬ್ಬ ವ್ಯಕ್ತಿಗೆ ಏನೋ ಅನರ್ಥ ಆಗಿದೆ ಅಂತನ್ನೋ ಕಾರಣಕ್ಕೆ ಏನಾದರೂ ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ನಮಗಿನ್ನೇನು ಮಾಡ್ತಾರೋ ಅಂತನ್ನೋ ಭಯಕ್ಕೆ ಯಾರೊಬ್ಬರು ಮಾತಾಡೋವಂಥ ಸ್ಥಿತಿ ಇಲ್ಲ. ಆ ಭಯಕ್ಕೆ ಏನಾಗಿದ್ದಾರೆ, ಆ ಶಾಕ್ ಅಂತಾರಲ್ಲ, ಆ ರೀತಿಯಲ್ಲಿ ಕೀಚಕ ಸತ್ತು ಹೋಗಿರ್ತಕ್ಕಂತಹ ಆ ಮರಣದ ಭಯಕ್ಕೆ ಎಲ್ಲರೂ ಪರಸ್ಪರರಲ್ಲಿ ಮಾತಾಡಲಾರ್ದೇ ಭಯಭ್ರಾಂತರಾಗಿ ಏನು ಮಾಡ್ತಿದ್ದಾರೆ ಅಂದರೆ ತಮ್ಮ ತಮ್ಮ ಮನೆಗಳಿಗೆ ಬಂದು ಬಾಗಿಲನ್ನೂ ತೆಗಿಲಾರ್ದೆ ಕೂತ್ಬಿಟ್ಟಿದ್ದಾರೆ. ನಗರದಲ್ಲಿ ಎಲ್ಲ ಅಂದರೆ ಅನ್ಲಿಮಿಟೆಡ್ 144 ಸೆಕ್ಷನ್. ಯಾರಿಗೊಬ್ಬರಿಗೂ ಕೂಡ ಪಕ್ಕದ ಮನೆಯವ್ರಿಗೆ ಹೋಗಿ ಏನಾರ ಈ ವೃತ್ತಾಂತ ನಾವು ನೋಡಿ ಬಂದಿದ್ವಿ, ನೀವು ನೋಡಿದ್ರೇನು ಅಂತ ಹೇಳಿ ಭಯದಿಂದ ಹೋಗಿ ಸುದ್ದಿ ಮುಟ್ಟಿಸ್ಲಿಕ್ಕೂ ಆಗ್ತಿಲ್ಲ. ಯಾರ್ಯಾರು ನೋಡಿ ಬಂದಿದ್ರೋ ಅವ್ರವ್ರು ತಮ್ಮ ಮನೆಯೊಳಗೆ ಇನ್ನೊಬ್ರಿಗೆ ಕೇಳಿಸ್ದೇ ಇರೋ ಹಂಗೆ ಗುಸು ಮಾತಾಡ್ಕೋತಿದ್ದಾರಂತ ಹಂಗಿತ್ತಂತ ಪರಿಸ್ಥಿತಿ. ಅಷ್ಟು ಉದ್ವೇಗ. ಒಂದು ಹೆಣ ಆ ರೀತಿ ಏನಾದರೂ ಆಕಸ್ಮಿಕವಾಗಿ ಅಪಘಾತದಲ್ಲಿ ಸತ್ತು ಬಿಟ್ಟರೆ ಅಷ್ಟು ರಕ್ತ ಆ ರೀತಿ ನೋಡಿದ್ರೇ ಮಾತುಗಳು ನಿಂತು ಹೋಗುತ್ತೆ. ಅಂಥದ್ದು 106 ಜನ, ಅದು ಬಲಿಷ್ಠರಾಗಿರ್ತಕ್ಕಂಥವ್ರು, ಅದು ಇಡೀ ನಗರ ಜನರಿಗೆ ಪೀಡಕರಾಗಿರ್ತಕ್ಕಂಥವ್ರು. ಅವ್ರ ಮೇಲೆ ಯಾವುದೇ ವಿಧವಾದ ದೂರುಗಳನ್ನು ರಾಜನ ಹತ್ರನೂ ಹೋದ್ರೆ ರಾಜ ಯಾವ ದೂರುಗಳನ್ನು ಕೇಳ್ತಿರ್ಲಿಲ್ಲೋ. ಇನ್ನು ಮೇಲಿನಿಂದ ದೂರ ಹೇಳೋ ಅಷ್ಟೇ ಇಲ್ಲ. ಯಾಕೆ ಅಂದರೆ ಇದ್ದವರೆಲ್ಲರೂ ಏನಾಗಿಬಿಟ್ಟಿದ್ದಾರೆ, ಒಟ್ಟಿಗೆ ಹೊರಟೇ ಹೋಗಿಬಿಟ್ಟಿದ್ದಾರೆ. ಯಾರ ಮೇಲೆ ಹೇಳೋಗುದು? ಅದಕ್ಕೋಸ್ಕರವಾಗಿ ಗಂಧರ್ವ ಇತ್ಯೇವ ನಿಹತ್ಯ ಸರ್ವಾನ್ ಮುಮೋದ ಭೀಮೋ ದ್ರೌಪದಿ ಚಾಥ ಕೃಷ್ಣ ಯಾಹೀತ್ಯೂಚೆ ಸಾ ಸುದೇಷ್ಣಾ ಭಯೇನ ತ್ರಯೋದಶಾಹಂ ಪಾಲಯೇತ್ಯಾಹತಾಂ ಸಾ. ಯಾವತ್ತು ಕೀಚಕ ರಾತ್ರಿ ಸತ್ನಲ್ಲ, ಮಾರನೇ ದಿವಸದಿಂದ ಸರಿಯಾಗಿ 13 ದಿವಸ ಉಳಿದಿತ್ತಂತೆ ಅಜ್ಞಾತವಾಸ. ಇನ್ನು ಸರಿ 13ನೇ ದಿವಸ ಅಂದ್ರೇನು, ಇವನು ವೈಕುಂಠ ಸಮಾರಾಧನೆ ದಿವಸ ಅವರಿಗೆ ಅಜ್ಞಾತವಾಸ ನಿವೃತ್ತಿ. ಅಷ್ಟು ಕಾರ್ಯಕ್ರಮ ಏನಪ್ಪ ಅಂದರೆ ಕೀಚಕ ಸತ್ತಿರೋ ರಾತ್ರಿಯಿಂದ ಹಿಡಿದು 13ನೇ ದಿವಸಕ್ಕೆ ಸರಿಯಾಗಿ ಅಜ್ಞಾತವಾಸ ಅಂತನ್ನೋದು ಮುಗಿಯೋದಿತ್ತು. ಅದಕ್ಕಾಗಿ ದ್ರೌಪದಿ ದೇವಿ ಹೋದ್ಲಂತೆ. ಹೋದಾಗ ಸತ್ತದ್ದನ್ನು ಯಾರ್ಯಾರು ನಗರದ ನಿವಾಸಿಗಳು ನೋಡಿದ್ರು, ಸತ್ತಂತೂ ಸತ್ತಾಗಿ ಹೋಗ್ಬಿಟ್ಟಿತ್ತು. ಕೀಚಕ ಸತ್ತಿದ್ದ, ಉಪಕೀಚಕರು ಸತ್ತಿದ್ದರು. ಎಲ್ಲ ವೃತ್ತಾಂತವನ್ನು ಕೆಲವರೆಲ್ಲ ನೋಡಿ ಇವರು ನೋಡಿ ಮೊದಲು ದ್ವಾರಪಾಲಕರಿಗೆ ಹೇಳೋದು, ಕಾವಲು ಭಟ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು. ಅವರು ಭಯದಿಂದ ಓಡ್ತಾ ಬಂದು ವಿರಾಟ್ ರಾಜನಿಗೆ ಸುದ್ದಿ ಮುಟ್ಟಿಸಿದ್ರಂತೆ. ನಿನ್ನ 106 ಜನ ಭಾವಮೈದ್ನಂದರು, ಯಾರೂ ಕೂಡ ಉಸಿರಿನಿಂದ ಇಲ್ಲ, ಎಲ್ಲರೂ ಉಸಿರು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರಂತೆ. ಹೇಳಿದ ಕ್ಷಣಕ್ಕೆ ಮತ್ತು ಆಗ ವಿರಾಟ್ ರಾಜನಿಗೆ ಸ್ವಯಂ ಭಯ ಆಗಲಿಕ್ಕೆ ಆರಂಭ ಆಗ್ಬಿಡ್ತು. ಯಾರ ನಿಮಿತ್ತವಾಗಿ ಸತ್ತಿದ್ದಾರೆ ಅಂದರೆ ಎಲ್ಲರೂ ಗುಸು ಮಾತಾಡ್ಕೋದನ್ನು ಬಂದು ಹೇಳಿದ್ರಂತೆ. ಆ ಸೈರಂಧ್ರಿ ಅಂತ ನಿಮ್ಮ ರಾಣಿವಾಸದಲ್ಲಿ ಸುದೇಶ್ನಾದೇವಿ ಜೊತೆಗಿದ್ದಾಳಲ್ಲ, ಅವಳನ್ನೇನೋ ಕೀಚಕ ಕಾಮಿಸಿದ್ನಂತೆ. ಅದಕ್ಕಾಗಿ ಗಂಧರ್ವರುಗಳಿಂದ ಕೊಲ್ಲಲ್ಪಟ್ಟನಂತೆ. ನಿಂಗೆ ಯಾರು ಹೇಳಿದ್ರು? ನನಗೆ ಅವನು ಇನ್ನೊಬ್ಬನೇ ಹೇಳಿದ್ನಂತೆ. ಈ ಅಂತ್ಯಕಂತ್ಯಗಳೇ ನಡೀತಾ ಇದೆ ಹೊರತು ಯಾರು ಯಾವ ಸುದ್ದಿಯನ್ನು ಹೆಂಗೆ ಆರಂಭ ಮಾಡಿದರು ಯಾರಿಗೂ ಗೊತ್ತಿಲ್ಲ. ಮೂಲ ಸ್ರೋತಸ್ಸೇ ಇಲ್ಲದೆ ಇರತಕ್ಕಂತಹ ಈ ಸುದ್ದಿಗಳು. ಇದನ್ನೆಲ್ಲ ಕೇಳಿ ಅದನ್ನು ಯಾರೂ ಗಟ್ಟಿಯಾಗಿ ಧೈರ್ಯದಿಂದ ಬಂದು ಮಾತಾಡ್ತಿಲ್ಲ, ಎಲ್ಲರೂ ಭಯದಿಂದ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹೀಗೆ ಮಾತಾಡುವಂತಹ ಸಂದರ್ಭದಲ್ಲಿ ತಥಾರೂಪಾಚ ಸೈರಂಧ್ರಿ ಗಂಧರ್ವಾಶ್ಚ ಮಹಾಬಲಾಹ ಪುಂಸಾಂ ಇಷ್ಟಶ್ಚ ವಿಷಯ ಮೈಥುನಾಯ ನ ಸಂಶಯ. ಅದರಿಂದಾಗಿ ಇಂಥ ರೂಪವತಿಯಾಗಿರುವಂತಹ ಹೆಣ್ಮಗಳನ್ನು ಯಾರು ಬೇಕಾದರೂ ಬಯಸ್ಬೋದು. ಕೀಚಕ ಬಯಸಿದ್ದ ಅಂದರೆ ಅದನ್ನು ತಪ್ಪು ಅಂತ ಹೇಳುವಂಥದ್ದು ತಪ್ಪು. ಆದ್ದರಿಂದಾಗಿ ಈ ಸೈರಂಧ್ರಿ ವೇಷದಿಂದಾಗಿ ಯಾರೋ ಇದ್ದಾಳಲ್ಲ ರಾಜ, ಅವಳನ್ನು ಇಟ್ಕೊಳ್ಳೋದು ಅಂತನ್ನೋದು ಸರಿ ಅಂತ ಅನ್ನಿಸ್ತಿಲ್ಲ, ಅವಳನ್ನು ಹೊರಗೆ ಕಳಿಸಿ ಬಿಡೋದು ಸರಿ ಅಂತ ಕೆಲವರೆಲ್ಲ ವಿರಾಟ್ ರಾಜನಿಗೆ ಹಂಗೆ ಹೋಗಿ ಹೇಳಿದರು. ವಿರಾಟ್ ರಾಜನಿಗೆ ಇದನ್ನು ಹೋಗಿ ನೇರವಾಗಿ ಸೈರಂಧ್ರಿ ಹತ್ರ ಹೇಳಲಿಕ್ಕೆ ಇವನಿಗೆ ಧೈರ್ಯ ಸಾಲ್ತಾ ಇಲ್ಲ. ಕೀಚಕನಂತವನೇ ಉಳಿದಿಲ್ಲ, ಉಪಕೀಚಕರು ಉಳಿದಿಲ್ಲ. ಹೆಣ್ಮಗಳ ಹತ್ರ ಹೋಗಿ ಮಾತಾಡಿದ್ದಕ್ಕೋಸ್ಕರ ಇನ್ನೇನಾರ ನಾನು ಎದ್ದು ಹೋಗು ಅಂತ ಹೇಳಿದರೆ ಏನಪ್ಪ ಆಯುಷ್ಯ ಬೇಕಾ ಬೇಡವಾ ಅಂತ ಕೇಳಿಬಿಟ್ರೆ ಆವಾಗ ನನ್ನ ಗತಿ ಏನು ಅಂತ ಅವನೂ ಹೆದರಿ ಏನು ಮಾಡ್ತಿದ್ದಾನೆ, ತುಂಬ ಧೈರ್ಯಸ್ಥೆ ಅಂತ ಹೇಳಿಬಿಟ್ಟು ಅವನು ಹೆಂಡತಿ ಹತ್ರ ಹೋಗಿ ಹೇಳ್ತಿದ್ದಾನೆ. ಏನಂತಂದರೆ ನೀ ಏನಾರ ಮಾಡಿ ಅವಳಿಗೆ ಹೋಗಿ ಹೇಳು, ದಯಮಾಡಿ ಇಲ್ಲಿಂದ ಹೊರಟು ಬಿಡು ಅಂತ.
ಎದುರಿಸ್ಲಿಕ್ಕಾಗ್ತಿಲ್ಲ. ಯಾರಾದರೂ ದ್ರೌಪದಿ ದೇವಿ ಆಕಸ್ಮಿಕವಾಗಿ ನಗರದ ಮಹಾಬೀದಿಗಳಲ್ಲಿ ಏನಾದ್ರೂ ಮಹಾದ್ವಾರದಿಂದ ದಾಟಿಕೊಂಡು ದ್ರೌಪದಿ ದೇವಿ ಬರ್ತಾ ಇದ್ದಾಳೆ ಅಂದರೆ ಹೆದರಿ ಓಡೆ ಹೋಗ್ತಿದ್ರಂತೆ. ಯಾರು? ಹೆಣ್ಣು ಮಕ್ಕಳು, ಸಣ್ಣ ಹುಡುಗರಲ್ಲ, ಗಂಡಸರಿಗೆ ಹೆದರಿ ಓಡೋಗ್ತಿದ್ರಂತೆ ದ್ರೌಪದಿ ದೇವಿಯನ್ನು ನೋಡಿದರೆ. ರಾಜಾರೋಷವಾಗಿ ಅವಳು ಬರ್ತಿರಬೇಕು. ಬಂದರೆ ಎಲ್ಲರೂ ಏನಾಗ್ತಿರ್ಬೇಕು, ಅಲ್ಲಿಂದ ಪಲಾಯನವಾದ, ಒಬ್ರಿಗಿಂತ ಒಬ್ರು ಓಡೋಡಿ ಹೋಗ್ತಿರ್ಬೇಕು. ಆವಾಗ ವಿರಾಟ್ ರಾಜ ಏನಪ್ಪ ಹೋಗ್ಲಿ ಬಿಡ್ರಿ, ಏನು ಮಾಡಬೇಕು, ಅವನಿಗೆ ಇದು ಯಾವುದೋ ಉತ್ತರ ಕ್ರಿಯೆ ಮಾಡಿಬಿಟ್ರಪ್ಪ. ಅಲ್ಲ ರಾಜ, ಹೆಣ್ಣರ ರುಂಡಗಳೇ ಸಿಗ್ತಾ ಇಲ್ಲ, ಏನು ಮಾಡೋದು, ಹೆಂಗೆ ಸಿಕ್ಕಿದೆ ಹಂಗೆ ಮಾಡಿ ಮುಗಿಸ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ಏನು ಮಾಡಿದ್ರಂತೆ, ಎಲ್ಲ ಒಟ್ಟಿಗೆ ಸೇರಿಸಿದ್ರಂತೆ. ಯಾವ ತುಂಡು ತುಕಡಿ ಇನ್ನೊಂದು ಮತ್ತೊಂದು ಯಾವ್ಯಾವ ಸಿಗ್ತಾವೆ ಅವನ್ನೆಲ್ಲ ಸೇರಿಸಿ ಒಟ್ಟಿಗೆ ಹಾಕಿ ಒಂದೇ ಬೆಂಕಿ ಹಾಕಿಬಿಟ್ರಂತೆ. ಈ ಕಸ ಎಲ್ಲ ಸೇರಿಸಿ ಹೆಂಗೆ ಸುಡ್ತಾರಲ್ಲ ಆ ರೀತಿಯಲ್ಲಿ ಕೀಚಕ, ಉಪಕೀಚಕರು ಎಲ್ಲರನ್ನೂ ಸೇರಿಸಿ ಸ್ಮಶಾನದೊಳಗೆ ಒಂದೇ ಬೆಂಕಿ ಹಾಕಿ ಎಲ್ಲನೂ ಒಟ್ಟಿಗೆ ಸುಟ್ರಂತೆ. ಸುಟ್ಟು ಏನು ಮಾಡಿದ್ದಾರೆ, ಸಂಸ್ಕಾರ ಅಂತ ಯಾವುದೋ ಒಂದು ಕ್ರಮದಲ್ಲಿ ಮಾಡಿ ಮುಗಿಸಿದರು. ಸುದೇಶ್ನಾದೇವಿ ಹೇಳ್ತಾ ಇದ್ದಾಳೆ, ಬಂದ್ಲು ದ್ರೌಪದಿ ದೇವಿ, ಭಯ ಆಗೋಗ್ಬಿಟ್ಟಿದೆ ಅವಳಿಗೆ. ಇಷ್ಟರಲ್ಲಾಗಲೇ ಎಲ್ಲ ವೃತ್ತಾಂತ ಬಂತು, ಸುದ್ದಿಯೆಲ್ಲ ಬಂದಿದೆ. ಸುದ್ದಿಯೆಲ್ಲ ಬಂದು ಇವಳನ್ನು ಮಾತಾಡಿಸ್ಬೇಕಂದ್ರೆ ಸ್ವಯಂ ಸುದೇಶ್ನಾದೇವಿಗೂ ಹೆದರಿಕೆ. ಅದಕ್ಕೆ ನೋಡಮ್ಮ, ನೀ ಎಲ್ಲಿಂದ ಬಂದಿದ್ಯೋ ಗೊತ್ತಿಲ್ಲ, ಇಷ್ಟು ದಿವಸ ಇದ್ದಿ, ಭಾಳ ಸಂತೋಷ. ನಿಂಗೆ ಎಲ್ಲಿ ಇಷ್ಟ ಬರ್ತದೋ, ಎಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತೀಯೋ ಅಲ್ಲಿ ಕರ್ಕೊಂಡೋಗಿ ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ, ಇಲ್ಲಿಂದ ಮಾತ್ರ ಹೊರಟು ಬಿಡು ಅಂತ ನನ್ನಂತೆ. ಯಾಕೆ ಅಂತಂದರೆ ನಾನು ಹೇಳ್ತಿಲ್ಲ ಈ ಮಾತನ್ನು, ಸ್ವಯಂ ಮಹಾರಾಜ ಅಂದರೆ ವಿರಾಟ್ ರಾಜ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನೀನು ಹೊರಟು ಬಿಡು ಅಂತ. ನಹಿತ್ವಾಂ ಉತ್ಸಹೇ ವಕ್ತುಂ ಸ್ವಯಂ ಗಂಧರ್ವರಕ್ಷಿತಾಂ ಸ್ತ್ರೀಯಾಸ್ತ್ವದೋಷಾಸ್ತಾಂ ವಕ್ತುಂ ಅತಸ್ತ್ವಾಂ ಪ್ರಬ್ರವೀಮ್ಯಹಂ. ಆದ್ದರಿಂದಾಗಿ ನನಗೆ ಭಯ ಇದೆ, ನೀನು ದಯವಿಟ್ಟು ಹೊರಡು ಅಂತಂದಾಗ ಅವಾಗ ಅಂತಾಳವಳು ಏನಂತಂದರೆ, ದ್ರೌಪದಿ ದೇವಿ ಅಂತಾಳೆ ಏನಂದರೆ, ಹಾಗೆ ವಾಸ್ತವದಲ್ಲಿ ನಿನ್ನನ್ನು ಹೆದರಿಸಲಿಕ್ಕೆ ಬಂದವಳಲ್ಲ. ನನಗೆ ಏನಿದೆ ಅಂತಂದರೆ, ಇಷ್ಟು ಕಾಲದವರೆಗೆ ಇದ್ದು ಬಿಟ್ಟಿದ್ದೀನಿ ನಿನ್ನ ಮನೆಯಲ್ಲಿ, ಇನ್ನೊಂದು 13 ದಿವಸ ಏನು ಮಾಡು ಅಂದರೆ ಕಾಯ್ಕೊ. 13ನೇ ದಿವಸದ ನಂತರದಲ್ಲಿ ನಾನೇನು ಮಾಡ್ತೀನಿ, ಹೊರಟು ಬಿಡ್ತೀನಿ. ನೀನು ಇರುವಂತಂದ್ರೂ ಕೂಡ ಆಮೇಲೆ ಇರೋದಿಲ್ಲ, 13 ದಿವಸದವರೆಗೆ ಇರ್ತೀನಿ ಅಂತ ಹೇಳ್ತಾಳೆ ದ್ರೌಪದಿ ದೇವಿ. ಹಾಗಿದ್ದರೆ ನನ್ನ ಗಂಡ ನನ್ನ ಮಕ್ಕಳ ಪ್ರಾಣ ಭಿಕ್ಷೆಯನ್ನು ಈಗಲೇ ಕೊಟ್ಟುಬಿಡು, ಯಾಕಂದ್ರೆ ಅವ್ರು ಏನಾರು ತಪ್ಪು ಮಾಡಿದರೆ ನೀನು ಕ್ಷಮಾ ಮಾಡ್ತೀನಿ ಅಂತ ಈಗಲೇ ನನಗೆ ವಚನ ಕೊಟ್ಟುಬಿಡು ಅಂತ ಕೇಳ್ತಾಳೆ ಸೈರಂಧ್ರಿ. ಈ ಹತ್ತಿರದಲ್ಲಿ ಯಾರೋ ಸುದೇಶ್ನಾದೇವಿ, ದಯಮಾಡಿ ನೀವು ಉದಾರ ಮನಸ್ಸಿನಿಂದ ಏನು ಮಾಡು ಅಂದರೆ, ಹೆಂಗೆ ಕೀಚಕ ಮಾಡಿದ್ನೋ ಅದರಷ್ಟೋ ಅಥವಾ ಅದಕ್ಕಿಂತ ಹೆಚ್ಚೋ ಅಥವಾ ಕಡಿಮೆನೋ ಏನೋ ಒಂದು ಏನಾದ್ರೂ ನಿನ್ನ ಸೌಂದರ್ಯವನ್ನು ನೋಡಿ ಹುಚ್ಚರ ಹಾಗೆ ಮಾತಾಡ್ಲಿಕ್ಕೆ ಹೋಗಿ ಅವರೇನಾದರೂ ಆಕಸ್ಮಿಕವಾದ ಅವಘಡಗಳನ್ನು ತಪ್ಪುಗಳನ್ನು ಮಾಡಿದರೆ ನನ್ನ ಮುಖ ನೋಡ್ಕೊಂಡು ಅವ್ರನ್ನ ಕ್ಷಮಿಸ್ತೀನಿ ಅಂತ ನೀನೊಂದು ಅವಕಾಶವನ್ನು ದಯಪಾಲಿಸು ಅಂತ ಕೇಳ್ಕೊಂಡ ತಕ್ಷಣದಲ್ಲಿ ಆಮೇಲೆ ಆಗಲಿ ಅಂತ ಹೇಳ್ತಾಳೆ. ನನ್ನಿಂದ ನಿನಗಾಗಲಿ ನಿನ್ನ ಗಂಡ ಮಕ್ಕಳಿಗಾಗಲಿ ಯಾವುದೇ ಭಯ ಇಲ್ಲ, ಧೈರ್ಯದಿಂದಿರು. 13 ದಿವಸ ಆದಮೇಲೆ ನಾನೇ ಏನಾಗ್ಬಿಡ್ತೀನಿ ಅಂದರೆ ಈ ನಗರವನ್ನು ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಹೇಳಿದ ಕ್ಷಣಕ್ಕೆ ಹೇಳಿ ಹೊರಗೆ ಬರ್ತಾಳವಳು. ಹೊರಗೆ ಬಂದರೆ ಆ ದ್ರೌಪದಿ ದೇವಿಯನ್ನು ನೋಡಿ, ಸೈರಂಧ್ರಿ ವೇಷದಲ್ಲಿ ಬರ್ತಕ್ಕಂಥವಳು ನೋಡಿ ಯಾರಾದ್ರೂ ಆಕಸ್ಮಿಕವಾಗಿ ಕಣ್ಣು ತೆಗೆದುಬಿಟ್ರೆ ಎಲ್ಲಾದರೂ ಕಣ್ಣೇ ಕಿತ್ತಿಸ್ಬಿಡ್ತಾಳೇನೋ ಅಂತ ಹೇಳಿ ಕಣ್ಣು ಮುಚ್ಕೊಂಡ್ಬಿಟ್ರೆ, ಗಟ್ಟೆ ಕಣ್ಣು ಮುಚ್ಕೊಂಡು ಹೋದ್ಲಾ ಅಂತ ಪಕ್ಕದವ್ರನ್ನ ಕೇಳೋದು. ಅವಳು ಹೋದ್ಲು ಅಂತಂದು ಹೇಳಿ ಯಾರ ಹೆಣ್ಮಕ್ಳನ್ನ ಹತ್ರ ನಿಲ್ಲಿಸ್ಕೊಂಡು ಅವಳು ಹೋದ್ಲು ಅಂತ ಕಣ್ಣು ಬಿಡ್ರಿ ಅಂತ ಹೇಳಿದರೆ ಕಣ್ಣು ಬಿಡ್ತಿದ್ರಂತ ಗಂಡಸರು, ಇಲ್ಲಾಂದ್ರೆ ಕಣ್ಣೇ ಬಿಡ್ತಿರಲಿಲ್ಲ. ಹಾಗಿತ್ತಂತೆ. ತಥೋ ಮಹಾನಸದ್ವಾರೆ ಭೀಮಸೇನಂ ಅವಸ್ಥಿತಂ ದದರ್ಶ ರಾಜನ್ ಪಾಂಚಾಲಿ ಯಥಾಮತ್ತಂ ಮಹಾದ್ವೀಪಂ. ಆನಂತರದಲ್ಲಿ ಏನು ಮಾಡಿದ್ದಾಳೆ ಅಂತಂದರೆ, ಅಡುಗೆ ಮನೆ ಹತ್ತಿರ ಬಂದಾಗ ಭೀಮಸೇನ ದೇವರನ್ನು ನೋಡಿ ಏನು ಮಾಡಿದ್ದಾಳೆ ಅಂತಂದರೆ, ಅಭಿಮಾನದಿಂದಾಗಿ ತನ್ನ ಅಭಿನಂದನೆಗಳನ್ನು ಮತ್ತು ತನ್ನ ವಂದನೆಗಳನ್ನು ತಿಳಿಸಿದಾಗ ಅಂತಾಳೆ, ಯೋಮಾಂ ರಕ್ಷತಿ ಸಂತ್ರಸ್ತಾಂ ಗಂಧರ್ವಾಯ ನಮಸ್ತೆ. ನನ್ನನ್ನು ರಕ್ಷಣೆ ಮಾಡಿರತಕ್ಕಂತಹ ಗಂಧರ್ವನಿಗೆ ನಮಸ್ಕಾರವನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಯಾರು ಯೇ ಪುರಾ ಪುರುಷಾಸ್ತುಭ್ಯಂ ಭವಂತಿ ವಶವರ್ತಿನಃ ತೇಷಾಂ ವಶಕತಾ ನಿತ್ಯಂ ವಿಚರತ್ವಂ ಯಥೇಷ್ಟತಃ. ನೀನೇನು ಹೆದರ್ಕೊಳ್ಳೋಂಥ ಕಾರಣ ಇಲ್ಲ, ನಿನ್ನ ಧರ್ಮ ನಿನ್ನನ್ನು ಕಾಪಾಡ್ತದೆ ಅಂತ ಹೇಳಿ ಏನು ಮಾಡಿದ್ದಾರೆ ಭೀಮಸೇನ ದೇವರು, ಅವಳಿಗೆ ಧೈರ್ಯವನ್ನು ಹೇಳಿ ಕಳಿಸಿದ್ದಾರೆ. ಕಳಿಸಿದ ನಂತರದಲ್ಲಿ ಮತ್ತು ಎಲ್ರಿಗೂ ಹೇಳ್ತಾರೆ. ಆಮೇಲೆ ಕನ್ಯಾ ವ್ಯಕ್ತಿಗಳು ಯಾರು ಅರ್ಜುನನ ಹತ್ರ ಅಭ್ಯಾಸ ಮಾಡ್ತಿದ್ರು ಅವರೆಲ್ಲರೂ ಅಂತಾರೆ, ದಿಷ್ಟ್ಯಾ ಸೈರಂಧ್ರಿ ಮುಕ್ತಾಸಿ ದೃಷ್ಟ್ಯಾಸಿ ಪುನರಾಗತ ದಿಷ್ಟ್ಯಾಚ ನಿಹತಾಸ್ವತಃ ಏತ್ವಾಂ ಕ್ಲಿಶ್ಯಂತ್ಯನಾಗಸಿ. ಆ ಕನ್ಯಾ ವ್ಯಕ್ತಿಗಳೆಲ್ಲರೂ ಆಕಸ್ಮಿಕವಾಗಿ ಸುಮ್ಮನೆ ನಿನ್ನನ್ನು ತೊಂದರೆ ಕೊಡ್ತಿದ್ನಲ್ಲ, ಕೀಚಕ ಮತ್ತು ಉಪಕೀಚಕರೆಲ್ಲರೂ ಕೂಡ ಅದೃಷ್ಟವಶಾತ್ ನೀನು ಪಾರಾಗಿ ಬಂದಿದ್ದಿ, ಬಹಳ ಸಂತೋಷ ಆಯಿತು ಅಂತ ಅವರೆಲ್ಲರೂ ಬಂದು ಹೇಳೋಣ. ಮತ್ತು ಬ್ರಹ್ಮಣಳೆಯ ವೇಷದಲ್ಲಿರ್ತಕ್ಕಂತಹ
ಅರ್ಜುನ ದ್ರೌಪದಿ ದೇವಿಗೆ ಬಂದು ಮತ್ತು ಅಭಿನಂದನೆಗಳನ್ನೆಲ್ಲ ಹೇಳ್ತಾನೆ. ಎಲ್ರಿಗೂ ಕೂಡ ತಿಳಿಸಿ ಏನು ಮಾಡ್ತಾಳೆ, ಮರಳಿ ಬರ್ತಾಳೆ. ಮರಳಿ ಬಂದು ಸುದಕ್ಷಿಣೆಯ ಮನೆಯಲ್ಲಿ ವಾಸ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾನು ಹೇಳ್ತಾಳೆ ಇನ್ನೂ ಒಂದು ಸಾರಿ ಏನಂತಂದರೆ, ನಾವು ಉಪಕಾರವನ್ನು ಪಡೆದಂಥವ್ರು ನಿಮ್ಮ ಮನೆಯಲ್ಲಿ ನಿಮ್ಮಿಂದ ಅನ್ನ ಆಹಾರಾದಿಗಳನ್ನು ಆಶ್ರಯಗಳನ್ನೆಲ್ಲ ಪಡೆದಿದ್ದೀವಿ. ನಾವು ಪಡೆದಿರತಕ್ಕಂತಹ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡ್ತೀವಿ. ರಾಜ್ಞಾ ಕೃತೋಪಕಾರಾಸ್ತು ಕೃತಜ್ಞಾಸ್ತು ಸದಾಶುಭೇ ಸಾಧವಶ್ಚ ಬಲೋತ್ಸಿಕ್ತಾ ಕೃತ ಪ್ರತಿಕೃತೇಪ್ಸವಃ. ನಾವು ಒಳ್ಳೆಯವರಾದದ್ದರಿಂದಾಗಿ ನಾವು ನಿಮಗೇನು ಮಾಡ್ತೀವಿ ಅಂದರೆ ನಿಮಗೆ ಒಳ್ಳೆಯದು ಮಾಡೇ ಮಾಡ್ತೀವಿ, ನಿಸ್ಸಂದೇಹವಾಗಿ ಇದನ್ನು ನಂಬು ಅಂತ ಹೇಳಿ ಏನು ಹೇಳಿದ್ದಾಳೆ. ನೋಡು, ನೀನು ಏನು ಉಪಕಾರ ಮಾಡ್ತೀಯೋ ಬಿಡ್ತೀಯೋ, ನನ್ನ ಗಂಡ ಮಕ್ಕಳದು ಪ್ರಾಣಭಿಕ್ಷೆ ಮಾತ್ರ ನಿನ್ನ ಹತ್ರ ಬೇಡಿದ್ದೀನಿ ಅನ್ನೋದನ್ನು ಮರಿಬೇಡ ಅಂತ ಪುನಃ ಏನು ಮಾಡ್ತಾಳೆ, ಸುದೇಶ್ನಾದೇವಿ ಕೇಳ್ಕೊಂಡು ಅಂತಾಳೆ, ಇನ್ನು 13 ದಿವಸ ಇರ್ತೀನಿ ಅಂದಾಗ ವಸಭದ್ರೇ ಯಥೇಷ್ಟೋತ್ತಮ, ಆಗಲಿ ಇನ್ನು 13 ದಿವಸ ತಾನೇ, ಅಷ್ಟು ದಿವಸ ಇದ್ದು ಹೊರಟೋಗ್ತೀನಿ ಅಂತ ಹೇಳ್ತೀಯಲ್ಲ, ಯಥೇಚ್ಛವಾಗಿರು. ತ್ವಾಮಹಂ ಶರಣಂಗತ, ಇನ್ಮೇಲೆ ನಾನೇ ನಿನಗೇನು ಮಾಡಿದ್ದೀನಿ ಅಂದರೆ, ಇಷ್ಟು ದಿವಸ ನೀನು ನನ್ನ ಶರಣಲ್ಲಿ, ನೀನು ನನ್ನ ಆಶ್ರಯದಲ್ಲಿದ್ದೆ, ಇನ್ಮೇಲೆ ಹಾಗಲ್ಲ, ನಾನೇ ನಿನ್ನ ಆಶ್ರಯದಲ್ಲಿರ್ತೀನಿ, ನೀ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ತ್ರಾಯಸ್ವ ಮಮಭರ್ತಾರಂ ಪುತ್ರಾಂಶ್ಚೈವ ವಿಶೇಷತಃ, ನನ್ನ ಗಂಡ ಮಕ್ಕಳನ್ನು ಕಾಪಾಡು ಅಂತ ಹೇಳಿ ಪುನಃ ಏನು ಮಾಡಿದ್ದಾಳೆ, ಸುದೇಶ್ನಾದೇವಿ ಪ್ರಾರ್ಥನೆ ಮಾಡಿದಳು. ಇಷ್ಟಕ್ಕೆ ಕೀಚಕನ ವಧಾವೃತ್ತ ಅಂತ ಒಂದು ಕ್ರಮದಲ್ಲಿ ಏನಪ್ಪ ಅಂತಂದರೆ ಪ್ರತ್ಯಕ್ಷವಾಗಿ ಮುಗೀತು. ಪರೋಕ್ಷವಾಗಿ ಈ ಕೀಚಕ ವಧ ಏನಾಗ್ಬಿಡ್ತು ಅಂದರೆ ನಾನಾ ಆಯಾಮಗಳಲ್ಲಿ ನಾನಾ ಆಲೋಚನೆಗಳನ್ನು ಹುಟ್ಟಾಕ್ಬಿಡ್ತು. ಯಾಕೆ ಅಂದರೆ ಕೀಚಕ ಸತ್ತಿರುವಂತಹ ವೃತ್ತಾಂತದಿಂದ ಆರಂಭ ಮಾಡಿಕೊಂಡು ಕೀಚಕ ಸತ್ತಿರತಕ್ಕಂತಹ ದೇಶ, ಕಾಲ, ವಸ್ತು, ಅವಸ್ಥಾ, ವ್ಯಕ್ತಿ ಯಾವುದೂ ಸರಿ ಇರಲಿಲ್ಲ. ಆದ್ದರಿಂದಾಗಿ ಪ್ರತಿಯೊಂದು ಸಂದೇಹಾಸ್ಪದವಾಗಿತ್ತು. ಕೀಚಕನನ್ನು ಯಾರು ಕೊಂದರು ಅಂತ ಗೊತ್ತಿಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಇಲ್ಲಿ ಪ್ರಶ್ನೆಗಳು ಏಳುವಂತಹ ವ್ಯವಸ್ಥೆಯಲ್ಲಿ ಬಂದುಬಿಟ್ಟಿತ್ತು. ಮಹಾಬಲಿಷ್ಠ ಕೀಚಕ. ಎಷ್ಟು ಬಲಿಷ್ಠ ಅಂತಂದರೆ ಇಡೀ ಭೂಮಂಡಲದಲ್ಲಿ 4 ಜನ ಬಲಿಷ್ಠರು. 4 ಪ್ರಾಣಿನಾಂ ಶ್ರೇಷ್ಠಾ ಸಂಪೂರ್ಣ ಬಲಪೌರುಷಾ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮೋ ನಾನು ಶುಶ್ರೂಮಃ. 4 ಜನ ಬಲಿಷ್ಠರಂತೆ ಬ್ರಹ್ಮದೇವರ ಸೃಷ್ಟಿಯಲ್ಲಿ. ಬಲ ಇರಬೇಕು ಅಂದ್ರೆ ಆ ರೀತಿ. ಮೊದಲನೇದವರು ಅದರಲ್ಲಿ ಭೀಮಸೇನ ದೇವರು, 2ನೇದವನು ಬಲರಾಮ, 3ನೇದವನು ಶಲ್ಯರಾಜ, 4ನೇದವನು ಕೀಚಕ. ಕೀಚಕ ಸಾಯಬೇಕಂದ್ರೆ ಇನ್ನು 3 ಜನ ಮಾತ್ರ ಕೊಲ್ಲಲಿಕ್ಕೆ ಸಮರ್ಥರು. ಅಷ್ಟು ಬಲಿಷ್ಠ ಕೀಚಕ. ಆದರೆ ಹೆಂಗೆ ಸತ್ತ, ಯಾರಿಂದ ಸತ್ತ, ಹೆಂಗೆ ಕೊಂದರು, ಹೆಣ ನೋಡಿದವರಂತೂ ಪ್ರಾಯ ಏನಾಗ್ಬಿಟ್ಟಿದ್ರಂದರೆ ಮಾತು ಕಳ್ಕೊಂಡ್ಬಿಟ್ಟಿದ್ರಂತೆ. ನೋಡಿದವರು ಎಲ್ರಿಗೂ ಭಯ ಹುಟ್ಟುಬಿಟ್ಟಿತ್ತು. ಅದಕ್ಕೋಸ್ಕರವಾಗಿಯೇ ಉಪಕೀಚಕರು ಅವಸರದಲ್ಲಿ ಇದನ್ನು ಸಂಸ್ಕಾರವನ್ನು ಮಾಡಿಬಿಡಬೇಕು ಅಂತ ಹೊರಟಿದ್ರು. ಆಕಸ್ಮಿಕವಾಗಿ ಅವರೂ ಕೂಡ ಸತ್ತು ಹೋದದ್ರಿಂದಾಗಿ, ಅಂದರೆ ಭೀಮಸೇನ ದೇವರಿಂದಾಗಿ ಅವರು ತಾಡಿತರಾಗಿ ಅವನನ್ನು ಸಂಸ್ಕಾರ ಮಾಡೋಕ್ಕಿಂತ ಮುಂಚೆ ಸತ್ತು ಹೋದರು. ಆದ್ದರಿಂದ ಕೀಚಕನ ಹೆಣ ಬೇರೆಯವರಿಗೆ ನೋಡ್ಲಿಕ್ಕೆ ಸಿಕ್ತು, ಅವಕಾಶ ಆಯಿತು. ಯಾರ್ಯಾರು ನೋಡಿದ್ರು ಅವ್ರಿಗೆ ಮಾತುಗಳು ನಿಂತು ಹೋಗ್ಬಿಟ್ಟಿತ್ತಂತೆ ಬಹುಕಾಲದವರೆಗೆ. ಯಾಕೆಂದರೆ ಭಯ. ಹೆಂಗಿತ್ತು ಕೀಚಕನ ಹೆಣ ಅಂದರೆ ಯಾರೋ ಅಂತ ಅನ್ನುವಂತಹ ಸ್ಥಿತಿಯಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಭಯ ಹುಟ್ಟುಬಿಟ್ಟಿದೆ. ಎಲ್ರಿಗೂ ಭಯದಿಂದ ಮಾತುಗಳು ನಿಂತು, ಏನೋ ಗಾಳಿ ಮೆಟ್ಕೊಂಡಿದೆ, ದೆವ್ವ ಮೆಟ್ಕೊಂಡಿದೆ, ಕೀಚಕನೇ ಮೆಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಕೆಲವರೆಲ್ಲ ಈ ಎಲ್ಲ ಗಾಳಿ ತೆಗೆಸೋದು ಮತ್ತು ದೆವ್ವ ಬಿಡಿಸೋದು, ಬೇವಿನ ಸೊಪ್ಪಿನ ಪೂಜೆ ಇದೆಲ್ಲ ನಡೀತಾ ಇದೆ. ಆದರೆ ಯಾರಿಗೂ ಏನಾಗ್ತಿಲ್ಲ ಅಂದರೆ ಬಹುಕಾಲದವರೆಗೆ ಮಾತುಗಳು ಬರ್ತಿಲ್ಲ ಕೀಚಕನ ಹೆಣ ನೋಡಿದವ್ರಿಗೆ. ಒಂದನೇದು. ಎರಡನೇದಾಗಿ ಯಾರು ಕೊಂದ್ರು ಅಂತನ್ನೋದು ಎಷ್ಟು ಸುಗುಪ್ತವಾಗಿ ರಹಸ್ಯವಾಗಿ ಉಳಿದುಬಿಟ್ಟಿತ್ತು. ಕೀಚಕ ಬಲಿಷ್ಠ ಮೊದಲನೇದ್ದು, ಕೀಚಕನನ್ನು ಕೊಂದವರು ಅವನಕ್ಕಿಂತ ಬಲಿಷ್ಠರು ಎರಡನೇದ್ದು, ಮೂರನೇದಾಗಿ ಶಸ್ತ್ರಾಘಾತಗಳಿಂದ ಕೀಚಕ ಸತ್ತಿರಲಿಲ್ಲ, ಉಪಕೀಚಕರು ಸತ್ತಿರಲಿಲ್ಲ. ಯಾವುದೇ ವಿಧವಾದಂತಹ ಗದ, ತೋಮರ, ಕುಂತ, ಪ್ರಾಸ, ಶೂಲ, ಬಾಣ, ಕತ್ತಿ ಇದು ಯಾವುದರಿಂದಲೂ ಕೂಡ, ಮಾರಕಾಸ್ತ್ರಗಳಿಂದ ಯಾವುದರಿಂದಲೂ ಕೂಡ ಅವರು ಸತ್ತಿರಲಿಲ್ಲ. ಅವರು ಸತ್ತಿರೋದು ಕೇವಲ ಬಾಹುಬಲದ ಪ್ರಹಾರದಿಂದ. ಹಂಗೆ ಸತ್ತಿರತಕ್ಕಂಥವ್ರು ಯಾರೊಬ್ಬರದು ಕೂಡ ಏನಾಗ್ತಿಲ್ಲ ಅಂದರೆ ಪೂರ್ಣ ಶರೀರಗಳು ಸಿಗ್ತಿಲ್ಲ. ಇದು ಇನ್ನೊಂದು ಸಮಸ್ಯೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಏನಾಗ್ತಿದೆ, ಭಯ ಅಂತನ್ನೋದು ಹೆಚ್ಚೆಚ್ಚಾಗ್ತಾ ಇದೆ. ಆಮೇಲೆ ಈ ಕೀಚಕನ ಮರಣಕ್ಕೆ ನೇರವಾಗಿ ಸೈರಂಧ್ರಿ ಕಾರಣಳು ಅಂತ ಹೇಳಲಿಕ್ಕೂ ಧೈರ್ಯ ಸಾಲದು ಗೊತ್ತಿದ್ದವರಿಗೆ. ಗೊತ್ತಿಲ್ಲದೆ ಇದ್ದವ್ರಿಗೆ ಇವರೆಲ್ಲರೂ ಭಯ ಪಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನೋಡದೇ ಇದ್ದವರು ಭಯ ಪಡ್ತಿದ್ದಾರೆ. ಯಾರಾದರೂ ನೋಡದೇ ಇದ್ದವ್ರು ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದರೆ, ನೀವು ನೋಡಿದಿರಾ, ನೀವ್ಯಾಕೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ನಿಮಗೇನು ಗೊತ್ತಿದೆ ಈ ವಿಷಯದಲ್ಲಿ, ಸುಮ್ಮನಿರಬಾರ್ದೆ, ಅವ್ರಿಗೆ ಆಗಿದ್ದ ಗತಿ ನೆನಪಿದೆಯೋ ಇಲ್ಲ ನಿಮಗೆ ಅಂತ ಹೇಳಿ ಮಾತಾಡ್ಲಿಕ್ಕೆ ಹೊರಟ್ರೆ ಪಕ್ಕದಲ್ಲಿದ್ದವರು ಬಾಯಿ ಬಡಿದು ಸುಮ್ಮನೆ ಕುಡಿಸ್ತಾ ಇದ್ದಾರೆ.
ಇಂಥ ಒಂದು ಉದ್ವಿಗ್ನಾವಸ್ಥೆಯಲ್ಲಿ ಇಡೀ ಸಮಗ್ರ ಮತ್ಸ್ಯ ದೇಶ ಉಳ್ಕೊಂಡ್ಬಿಟ್ಟಿದೆ. ಯಾರಿಗೂ ಕೂಡ ಏನಾಗ್ತಾ ಇಲ್ಲ, ಮಾತುಗಳು ಬರ್ತಿಲ್ಲ, ನಡೆದ ವೃತ್ತಾಂತ ಏನು ಅಂತ ಗೊತ್ತಿಲ್ಲ, ಸಾಕ್ಷ್ಯಾಧಾರಗಳು ಇಲ್ಲ, ನಡೆದ ವೃತ್ತಾಂತ ಏನು ಅಂತ ಗೊತ್ತಿಲ್ಲ. ಮಹಾಬಲಿಷ್ಠರಿಯವರು, ಕ್ರೂರಿಗಳು, ಹಿಂಸಾದಲ್ಲಿ ರತರಾದಂಥವರು ಇವರು ಹೇಗೆ ಸತ್ರು ಅಂತನ್ನೋದು ದೊಡ್ಡ ಪ್ರಶ್ನಾರ್ಥಕವಾದ ಚಿಹ್ನೆ ಪ್ರತಿಯೊಬ್ಬ ಪ್ರಜಾವರ್ಗದವರಿಗೆ. ಆದರೆ ಸತ್ರಲ್ಲಪ್ಪ ಅಂತನ್ನುವಂತಹ ನೆಮ್ಮದಿ ಇನ್ನೊಂದು ಕಡೆ, ಸತ್ತದ್ದು ಭಯ ಒಂದು ಕಡೆ, ಆದರೆ ಸತ್ರಲ್ಲಪ್ಪ ಅಂತನ್ನೋ ನೆಮ್ಮದಿ ಇನ್ನೊಂದು ಕಡೆ. ಹೆಂಗೆ ಸತ್ರು ಅಂತನ್ನುವಂತಹ ಕುತೂಹಲದ ಪ್ರಶ್ನೆ ಒಂದು ಕಡೆ. ಇದರ ಮಧ್ಯದಲ್ಲಿ ಈ ಅಂತ್ಯಕಂತ್ಯಗಳ ಸುಳಿಗಳು. ಕೆಲವರೆಲ್ಲ ಅರಮನೆಯ ಕಾವಲುಗಾರರು ಸೈರಂಧ್ರಿ ಈ ರೀತಿ ನಮಗೆ ತೋರಿಸಿದ್ಲು, ಕೀಚಕ ಸತ್ತಿದ್ದನ್ನು ತೋರಿಸಿದ್ಲು ಅಂತ ಯಾರ್ಯಾರು ಕಾವಲುಗಾರರು ಮೊದಲು ಕೀಚಕನ ಹೆಣವನ್ನು ನೋಡಿಬಿಟ್ಟಿದ್ರು, ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಉಪಕೀಚಕರು ಈ ಸೈರಂಧ್ರಿಯನ್ನು ಎತ್ತಿ ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದರು. ಸ್ಮಶಾನಕ್ಕೆ ಹೋದಂಥ ಸಮಯದಲ್ಲಿ ಗಂಧರ್ವರು ಬಂದಿರಬೇಕು, ಯಾಕೆಂದರೆ ಅಲ್ಲಿಗೆ ಹೋಗ್ಲಿಕ್ಕೆ ಯಾರಿಗೂ ಧೈರ್ಯ ಸಾತಿರಲಿಲ್ಲ. ಆ ಸರಿರಾತ್ರಿ ಹೊತ್ತಿನಲ್ಲಿ ಉಪಕೀಚಕರನ್ನು ಬಿಟ್ಟು ಬಿಟ್ಟರೆ ಬೇರೊಬ್ಬನು ಯಾವನಾದ್ರೂ ಬರ್ತಾನೆ ಅಂತನ್ನುವಂತಹ ಪ್ರಸಂಗ ಇರಲಿಲ್ಲ. ಆದ್ದರಿಂದ ಯಾರಿಗೂ ಧೈರ್ಯ ಇಲ್ಲದೆ ಇದ್ದಿದ್ದರಿಂದ ಎಲ್ಲವೂ ಕೂಡ ಏನಪ್ಪ ಅಂದರೆ ಗಾಳಿ ಸುದ್ದಿಯ ರೂಪದಲ್ಲಿ ಹರಡ್ತಾ ಇತ್ತು. ಹೀಗೆ ಹರಡುವಂತಹದ್ದು ಇದೇನಿದೆಯಲ್ಲ, ಅಸ್ತ್ವೀತ್ಯ ನಾಮಾಹ ಭಯಾತ್ಸ್ವ ಸುದೇಶ್ನ ಯಥಾ ವಸನ್ ಪೂರ್ಣಮಬ್ಧಂ ತದೇತ್ರ ತದಾ ಪಾರ್ಥಾನ್ ಪ್ರವಿಚಿಂತ್ಯಾಖಿಲಾಯಾಂ ಪೃಥ್ವ್ಯಾಂ ಛನ್ನಾನ್ ಧಾರ್ತರಾಷ್ಟ್ರಸ್ಯ ದೂತಾಃ. ಇದೇ ಕಾಲಕ್ಕೆ ಇಲ್ಲಿಂದ ಏನಾಗ್ತದೆ ಅಂತಂದರೆ, ಕೀಚಕನ ವಧೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಇಲ್ಲಿಂದ ಏನಾಗ್ತದೆ ಅಂದರೆ, ಪ್ರತಿಯೊಬ್ಬರೂ ಕೂಡ ಕುತ್ಸಿತೋಪಾಯಗಳಿಂದಾಗಿ ಜಗತ್ತನ್ನು ಯಾವ ರೀತಿ ತಮ್ಮ ಮಾತಿನಿಂದ ಮರಳು ಮಾಡಬಹುದು ಅಂತನ್ನುವಂಥ ಆಯಾಮ. ಇದೊಂದು ವಿಲಕ್ಷಣವಾದಂತಹ ರೀತಿ. ಯಾರ್ಯಾರು ಯಾವ ಯಾವ ಕೆಲಸಕ್ಕೋಸ್ಕರವಾಗಿ ಯಾವುದನ್ನು ಮಾಡ್ತಾರೆ, ತಮ್ಮ ಏನು ಕಾರ್ಯ ಒಳಗೆ ಹಿಡನ್ ಅಜೆಂಡಾ ಅಂತಿರ್ತದಲ್ಲ, ಅದು ಒಳಗೆ ಸುಪ್ತವಾಗಿರ್ತದೆ, ಅದು ಹೊರಗೆ ಗೊತ್ತಾಗೋದಿಲ್ಲ. ಈಗ ಹಾಗೆ ಕೀಚಕನ ವಧೆಯಿಂದ ಲಾಭವನ್ನು ಪಡೆಯಬೇಕು ಅಂತನ್ನುವಂಥ ವ್ಯಕ್ತಿಗಳು ಯಾರು, ಅಂಥವ್ರು ಯಾರ್ಯಾರಿಗೆ ಆ ವಧೆ ಗೊತ್ತಾಗಬಾರ್ದು ಅಂತ ಧರ್ಮರಾಜ ಬಯಸ್ತಿದ್ದ, ಪಾಂಡವರು ಬಯಸ್ತಿದ್ರು. ಪಾಂಡವರು ಮತ್ತು ಪಾಂಡವರಲ್ಲಿ ವಿಶೇಷವಾಗಿ ಭೀಮಸೇನ ದೇವರು ಕೀಚಕನ ವಧ ಅಂತನ್ನೋದು ದುರ್ಯೋಧನನಿಗೆ ಗೊತ್ತಾಗದೇ ಇರೋ ಹಂಗೆ ಎಚ್ಚರ ವಹಿಸಬೇಕು ಅಂತ ದ್ರೌಪದಿ ದೇವಿ ಮೊದಲೇ ಪ್ರಸ್ತಾಪ ಮಾಡಿದಾಳೆ. ಅಂದಮೇಲೆ ಈ ವಧೆ ಆಕಸ್ಮಿಕವಾಗಿ ದುರ್ಯೋಧನವರೆಗೆ ಹೋಗಿಬಿಟ್ರೆ ದುರ್ಯೋಧನ ಇದರಲ್ಲಿಂದ ಏನು ಲಾಭ ಪಡಿಬೋದು ಅಂತನ್ನೋದು ಒಂದಿದೆ. ಇದು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಏನಿದೆ ಅಂತಂದರೆ, ಮತ್ಸ್ಯ ದೇಶವನ್ನು ಇಲ್ಲಿಯವರೆಗೆ ಯಾರೂ ಕೂಡ ಸಾಮಾನ್ಯವಾಗಿ ಆಕ್ರಮಿಸ್ಕೊಳ್ಳಿಕ್ಕೆ ವಶಪಡಿಸ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಯದ್ಯಪಿ ವಿರಾಟ್ ರಾಜ ತುಂಬ ಬಲಿಷ್ಠ ಅಲ್ಲ, ಹಾಗಂತ ದುರ್ಬಲನೂ ಅಲ್ಲ. ಆದರೆ ಪ್ರಬಲರು ಯಾರೂ ಕೂಡ ವಿರಾಟ್ ರಾಜನ ದೇಶವನ್ನು ಆಕ್ರಮಿಸಿಕೊಂಡು ಆ ದೇಶವನ್ನು ತಮ್ಮ ತಹಬಂದಿಗೆ ತಂದುಕೊಳ್ಳೋ ಅಷ್ಟು ಅಸ್ವತಂತ್ರ ರಾಜ್ಯವೂ ಆಗಿರಲಿಲ್ಲ. ಯಾಕೆ ಅಂದರೆ ಕೀಚಕ ಅನ್ನೋನು ಒಬ್ಬವನು ಬಲದಿಂದ ತೃಪ್ತನಾದಂತಹ ವ್ಯಕ್ತಿ ಅಲ್ಲಿದ್ದ. ಕೀಚಕನ ಭಯ ಇದ್ದಿದ್ದರಿಂದ ಯಾರೂ ಬರ್ತಿರಲಿಲ್ಲ. ಏನಂತಂದರೆ ಅಲ್ಲಲ್ಲಿ ಒಬ್ಬೊಬ್ಬರು ಬಲಿಷ್ಠರು ಉಳ್ಕೊಂಡ್ಬಿಟ್ಟಿದ್ರು. ಹಾಗೇ ಎಲ್ಲ ಇಡೀ ಮಹಾಭಾರತದ ಸಂದರ್ಭದಲ್ಲಿ ಒಂದು ದೇಶಗಳು ಇನ್ನೊಂದು ದೇಶಕ್ಕೆ ಕೈವಶ ಆಗದೇ ಇರಲಿಕ್ಕೆ ಏನು ಕಾರಣ ಅಂದರೆ, ಆಯಾ ದೇಶದಲ್ಲಿ ಇರುವಂತಹ ಒಬ್ಬ ಬಲಿಷ್ಠರು. ಹಸ್ತಿನಾವತಿಗೆ ಭೀಷ್ಮಾಚಾರ್ಯರು, ಮಗಧ ದೇಶಕ್ಕೆ ಜರಾಸಂಧ, ಶೋಣಿತಪುರಕ್ಕೆ ನರಕಾಸುರ, ಈ ಕಡೆಗೆ ಮಥುರಾ ನಗರಿಗೆ ಕೃಷ್ಣ ಪರಮಾತ್ಮ ಸಂಹಾರ ಮಾಡೋಕ್ಕಿಂತ ಮುಂಚೆ ಕಂಸನ ಸಂಹಾರೋತ್ತರ ಕಾಲದಲ್ಲಿ ಬಲರಾಮ ದೇವರು ಕೃಷ್ಣ ಪರಮಾತ್ಮ. ಇತ್ತ ಕಡೆಗೆ ಯಾವುದಕ್ಕೆ ಈ ಮದ್ರ ದೇಶಕ್ಕೆ ಬಂದುಬಿಟ್ರೆ ಶಲ್ಯರಾಜ, ಬಾಲ್ಹೀಕ ದೇಶಕ್ಕೆ ಹೋದರೆ ಬಾಲ್ಹೀಕ ರಾಜ. ಹಿಂಗೆ ಅವರವರು ಯಾರ್ಯಾರು ಬಲಿಷ್ಠರು ಇದ್ದರೋ ಅವರು ಇನ್ನೋರ್ವರ ದಾಳಿ ಆ ದೇಶದ ಮೇಲೆ ನಡೀದೇ ಇರೋ ಹಂಗೆ ಅವರು ಸಮರ್ಥವಾಗಿ ರಾಜ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ರು ಆಯಾ ದೇಶಗಳನ್ನು. ಹಾಗೆ ನಿರ್ವಹಣೆ ಮಾಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಏನಿದ್ರಲ್ಲ, ಇವತ್ತಿಗೆ ವಿರಾಟ್ ರಾಜನ ಹತ್ತಿರದಲ್ಲಿ ಕೀಚಕ ಇಲ್ಲ ಅಂತ. ಆದರೆ ವಿರಾಟ್ ರಾಜ ದುರ್ಬಲನಾದ ಅಂತನ್ನೋ ಕಾರಣಕ್ಕೆ ವಿರಾಟ್ ರಾಜನ ಮೇಲೆ ದಂಡೆತ್ತಿ ಹೋಗ್ಬೋದಲ್ಲ. ಇನ್ನು ಮೇಲೆ ವಿರಾಟ ದೇಶವನ್ನು ನಮ್ಮ ಸುಪರ್ದಿಗೆ ತೊಗೊಳ್ಬಹುದಲ್ಲ, ನಮಗೆ ಮಾಂಡಲಿಕ ರಾಜ್ಯವನ್ನಾಗಿ ಅಂದರೆ ನಮ್ಮ ಅಧೀನ ರಾಜ್ಯವನ್ನಾಗಿ ಮಾಡ್ಕೋಬಹುದಲ್ಲ. ಈ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ಕೀಚಕನ ವಧೆಯಿಂದಾಗಿ ವಧೋತ್ತರ ಕಾಲದಲ್ಲಿ ಒಂದಿಷ್ಟು ಪಾರ್ಶ್ವ ಪರಿಣಾಮಗಳು ಅಂತ, ಸೈಡ್ ಎಫೆಕ್ಟ್ಸ್ ಕೆಲವು, ಡೈರೆಕ್ಟ್ ಎಫೆಕ್ಟ್ಸ್ ಕೆಲವು ನೇರವಾದಂತಹ ಪರಿಣಾಮಗಳು. ವಿರಾಟ್ ರಾಜನನ್ನು ದುರ್ಬಲ ಅಂತ ಹೇಳಿ ಪರಿಗಣನೆ ಮಾಡಿಕೊಂಡು ಬಿಟ್ಟು ನೇರವಾಗಿ ದಾಳಿಯನ್ನು ಮಾಡ್ತಕ್ಕಂಥವ್ರು ಕೆಲವರು. ಇದರ ಬಗ್ಗೆ ಹಿಂದೆ ಏಟು ತಿಂದು ಹೋಗಿರ್ತಕ್ಕಂಥವ್ರು ಆಲೋಚನೆ ಮಾಡ್ತಕ್ಕಂಥ ಪರಿಧಿ ಬೇರೆ. ಅತ್ತ ಕಡೆಗೆ ಈ ಅಜ್ಞಾತವಾಸ ಒಂದು ವೇಳೆ ಭಗ್ನ ಆಗಿಬಿಟ್ರೆ ಅದರಲ್ಲಿಂದ ಲಾಭ ಪಡೀಲಿಕ್ಕೆ ದುರ್ಯೋಧನ ಯಾವ ರೀತಿ ಇದ್ದಾನೆ ಅಂತನ್ನುವಂತಹ ವಿಷಯಗಳು ಬೇರೆ.
ಹೀಗೆ ಒಂದು ಕೀಚಕನ ವಧ ಅಂತನ್ನೋದು ಹಲವಾರು ಹೊಸ ವಿಷಯಗಳಿಗೆ ಆರಂಭಕ್ಕೆ ಕಾರಣ ಆಗ್ತಿತ್ತು. ಇದು ಎಷ್ಟೇ ಆರಂಭ ಆಗಬೇಕಂದ್ರೂ ಯಾವುದೇ ಜನ ಅದರ ಬಗ್ಗೆ ಮಾತಾಡಬೇಕು ಅಂದರೆ ಆ ಭಯೋದ್ವಿಗ್ನ ಭರಿತವಾದ ವಾತಾವರಣದಿಂದ ಹೊರಗೆ ಬರಬೇಕು. ಆ ಹೊರಗೆ ಬರೋ ಅಷ್ಟು ದಿವಸದಲ್ಲಿ ಅಜ್ಞಾತವಾಸ ಮುಗಿದು ಹೋಗಿಬಿಟ್ರೆ ಆವಾಗ ವಾಸ್ತವದಲ್ಲಿ ಯಾವುದೇ ವಿಧವಾದಂತಹ ತೊಂದರೆ ಇಲ್ಲದೇ ಇದು ಮುಗಿದು ಹೋಗುತ್ತೆ. ಆದ್ದರಿಂದ ಭೀಮಸೇನ ದೇವರು ಯಾಕೆ ಕೀಚಕನನ್ನು ಉಪಕೀಚಕರನ್ನು ಇಷ್ಟು ರೌದ್ರಮಯವಾಗಿ ಸಂಹಾರ ಮಾಡಿದ್ರು ಅಂದರೆ ಅದಕ್ಕೆ ಇನ್ನೊಂದು ಕಾರಣ. ಏನು ಕಾರಣ ಅಂದರೆ ನೋಡಿದವನು ಯಾರೂ ಕೂಡ ಈ ವಿಷಯ ಏನಾಯಿತು ಅಂತ ಬಾಯಿ ಬಿಟ್ಟು ಹೇಳಲಿಕ್ಕೆ ಅವನು ಸಮಯಾವಕಾಶ ತೊಗೋಬೇಕು. ಅವ ಎಷ್ಟು ಸಮಯ ತೊಗೋಬೇಕು ಅಂದರೆ ಅಜ್ಞಾತವಾಸ ಮುಗಿಯೋ ತನಕ ಅವನೇನಾಗಿರಬೇಕು, ಅವನು ಸ್ಟಿಲ್ ಹೀ ಈಸ್ ಇನ್ ಕೋಮಾ ಸ್ಟೇಜ್. ಬದುಕಿದ್ದವನೆಲ್ಲವನು ಆ ರೀತಿ ಇದ್ದುಬಿಟ್ಟ ಅಂದರೆ ಭಯದಿಂದ ಆವಾಗ ಏನಾಗಿಬಿಡ್ತದೆ, ಇದು ಮುಗಿದು ಹೋಗ್ಬಿಡ್ತದೆ. ಈ ಕಾರಣದಿಂದಲೇ ಅಷ್ಟು ರೌದ್ರವಾಗಿ ಸಂಹಾರ ಮಾಡಿದ್ರಂತೆ. ಯಾಕೆಂದರೆ ಅವ್ರನ್ನ ಒಂದೇ ಏಟಿಗೆ ಏನಾಗಿಬಿಡ್ತಿದ್ರು, ಅವರೆಲ್ಲ ಸತ್ತು ಹೋಗ್ಬಿಡ್ತಿದ್ರು, ಉಪಕೀಚಕನಾಗಲಿ ಉಪಕೀಚಕರಾಗಲಿ. ಆದರೆ ಕೊಲ್ಲೋದು ಕೇವಲ ಕೊಲ್ಲಿಕ್ಕೆ ಮಾತ್ರ ಉದ್ದೇಶ ಅಲ್ಲ, ಕೊಂದ ನಂತರದ ಪರಿಣಾಮ ಏನು ಅಂದ್ಕೊಂಡಿದ್ರು ಆ ಪರಿಣಾಮ ಆಗಬೇಕು. ಆ ಪರಿಣಾಮಕ್ಕೋಸ್ಕರವಾಗಿ ಏನು ಮಾಡಿದ್ದಾರೆ ಅಂದರೆ ಇಷ್ಟು ಭೀಷಣವಾಗಿ ಇಷ್ಟು ಭೀಕರವಾಗಿ ಏನು ಮಾಡಿದ್ರು, ಕೊಂದಿದ್ರು. ಅದನ್ನು ಅವರು ಅಂದುಕೊಂಡ ಹಾಗೇ ಎಲ್ಲವೂ ನಡೀತು. ಹೇಗೆ ನಡೀತು? ದುರ್ಯೋಧನಾದಿಗಳೆಲ್ಲರೂ ಈ ವಿಷಯವನ್ನು ಯಾವಾಗ ಕಂಡುಕೊಂಡ ನಂತರದಲ್ಲಿ ಇದಕ್ಕೆ ಉಪಾಯವನ್ನು ಏನು ಮಾಡಬೇಕು ಅಂತ ಹೊರಟರು. ಇದಕ್ಕೆ ಪ್ರತ್ಯುಪಾಯವನ್ನು ವಾಸ್ತವದಲ್ಲಿ ಧರ್ಮರಾಜ ಯಾವ ರೀತಿ ಹೆಣದ, ಧರ್ಮರಾಜನ ಪ್ರತ್ಯುಪಾಯನೂ ದುರ್ಯೋಧನನ ಉಪಾಯವೂ ಪರಸ್ಪರರಲ್ಲಿ ಎಲ್ಲಿ ಸಂಧಿಸ್ತಾ ಇತ್ತು. ಇಡೀ ಸಮಗ್ರವಾಗಿರತಕ್ಕಂತಹ ವಿರಾಟ ಪರ್ವದ ಮುಂದಿನ ಭಾಗದ ಕಥಾ ಎಲ್ಲವೂ ಏನಪ್ಪ ಅಂದರೆ ರಾಜನೀತಿ ಆಧಾರಿತವಾದಂಥದ್ದು. ಮೇಲ್ನೋಟದಲ್ಲಿ ಇದೆಲ್ಲ ಕೇವಲ ಕಥಾರೂಪದಲ್ಲಿ ಮಾತ್ರ ಕಾಣಿಸ್ತದೆ, ಆದರೆ ಒಳಗೆ ಕುತ್ಸಿತವಾಗಿರತಕ್ಕಂಥ ವಿಚಾರಗಳು, ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಹಣಿಬೇಕು ಅಂತನ್ನುವಂಥ ವಿಷಯವೇ. ಇದೆಲ್ಲ ಒಂದು ಕ್ರಮದ ಬುದ್ಧಿಗುದ್ದಾಟ. ಇದರಲ್ಲಿ ಯಾವುದನ್ನು ನೀವು ಅಟ್ಯಾಚ್ ಮಾಡಬೇಕು, ಯಾವ ಸಬ್ಜೆಕ್ಟ್ಗಳನ್ನು ಅಟ್ಯಾಚ್ ಮಾಡಬೇಕು, ಯಾವುದನ್ನು ಡಿಟ್ಯಾಚ್ ಮಾಡಬೇಕು, ಯಾವುದನ್ನು ಹೈಲೈಟಾಗಿ ತೋರಿಸ್ಬೇಕು, ಯಾವುದನ್ನು ಅತ್ಯಂತ ತೇಲಿಸ್ಕೊಂಡು ಹೋಗಬೇಕು. ಪ್ರತಿಯೊಂದು ವಿಷಯವೂ ಇಂಥದ್ದೇನಿದೆ ಅಂದರೆ ಸೂಕ್ಷ್ಮವಾದಂತಹ ಎಳೆಗಳಲ್ಲಿದೆ. ಆ ಒಂದೊಂದು ಎಳೆನೂ ಏನಾಗಿದೆ ಅಂತಂದರೆ ಆ ಮಹಾಭಾರತದ ಸ್ವಾರಸ್ಯವನ್ನು ಹೇಳ್ತದೆ. ಏನು ಹೇಳ್ತಾರೆ ಅದನ್ನು ನಾಳಿನ ದಿವಸ. ಶ್ರೀಕೃಷ್ಣ ಅರ್ಪಣಮಸ್ತು.